ನಾವು ಮೂಲಮಾನಗಳಲ್ಲಿ ಮೊದಲ ಪಾಠ ಕಾಲದ ಗಣನೆ ನೋಡ್ತೀವಿ. ಮೂಲಮಾನಗಳು ಅಂದರೆ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ನಾವು ಯಾವುದೇ ವಿಷಯವನ್ನು ಅಳಿಬೇಕಂದ್ರೆ ಅದರ ಮಾನ ಗೊತ್ತಿರಬೇಕು ನಮಗೆ. ಸಮಯವನ್ನು ಮೀಟರ್ಗಳಲ್ಲಿ ಅಳಿತೀವಿ, ಹೌದಾ? ಸಮಯನ ಮೀಟರು ಕಿಲೋಮೀಟರಲ್ಲಿ ಅಳಿತೀವಿ, ಹೌದಲ್ವಾ? ಎಸ್ ಅಂತ ಅಂತಿದ್ದಾರೆ ನೋಡ್ರಿ ಭಾಳ ಜನ. ನೀರನ್ನು ಸೆಕೆಂಡು ನಿಮಿಷಗಳಲ್ಲಿ ಅಳಿತೀವಿ, ದೂರವನ್ನು ಲೀಟರ್ಗಳಲ್ಲಿ ಅಳಿತೀವಿ. ಸೊ ಅದಕ್ಕೆ ಅದರದೇ ಆದ ಮೂಲಮಾನಗಳಿದ್ದಾವೆ. ಎಕ್ಸಾಕ್ಟ್ಲಿ. ಅದರಲ್ಲಿ ಮೊದಲನೇದು ಮೂಲಮಾನ ನಾವು ಯಾವುದನ್ನು ಚರ್ಚೆ ಮಾಡ್ತೀವಿ? ಕಾಲದ ಗಣನೆನ ಚರ್ಚೆ ಮಾಡ್ತೀವಿ, ಆಯಿತಾ? ಕಾಲದ ಗಣನೆ ಅಂದರೆ ಸಮಯನ ಯಾವ ರೀತಿ ಅಳಿತೀವಿ. ಸೆಕೆಂಡು, ನಿಮಿಷ, ಗಂಟೆ, ದಿನ, ವಾರ, ತಿಂಗಳು, ವರ್ಷ ಎಲ್ಲವನ್ನು ನೋಡ್ತೀವಿ. ಇವರು ಗೊತ್ತಾ ನಿಮಗೆ ಯಾರು ಅಂತ? ಯಾರು ಇವರು? ಎಕ್ಸಾಕ್ಟ್ಲಿ, ವೆರಿ ಗುಡ್. ಆಲ್ಬರ್ಟ್ ಐನ್ಸ್ಟೈನ್ ಸಮಯದ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ದಾರೆ ಅವರು. ಸಮಯದ ಬಗ್ಗೆ ನಾವು ಸಮಯದಲ್ಲಿ ಮುಂದೆ ಹೋಗ್ಬೋದು ಅಂತಲೂ ಹೇಳಿದ್ದಾರೆ ಅವರು. ಅದರ ಅರ್ಥ ಟೈಮ್ ಟ್ರಾವೆಲ್. ಗೊತ್ತಾ ನಿಮಗೆ ಟೈಮ್ ಟ್ರಾವೆಲ್ ಅಂದರೆ ಏನಂತ ಗೊತ್ತಾ? ನಾವು ಒಂದು ಮೂವಿ ನೋಡಿದ್ವಿ ಇಲ್ಲಿ 24 ಅಂತ. ಸೊ ನಿಮ್ಮ ಹತ್ರ ಒಂದು ಮಷೀನ್ ಇರುತ್ತೆ. ನೀವು ಇವತ್ತಿಂದ ನಾಳೆಗೆ ಹೋಗ್ಬೇಕು ಒಂದೇ ಸರಿ. ಈಗ ಇಲ್ಲ, ಇವಾಗ ಎಷ್ಟನೇ ಇಸ್ವಿಯಪ್ಪ? 2024. ನಾನು 2050ನೇ ಇಸ್ವಿಗೆ ಹೋಗ್ಬೇಕೀಗ. ಒಂದು ಸೆಟ್ ಮಾಡಿಬಿಟ್ಟು ಒಂದು ಬಟನ್ ಒತ್ಬಿಡ್ತೀನಿ, 2050ಕ್ಕೆ ಹೋಗ್ಬಿಡ್ತೀನಿ. ಹಿಂದಕ್ಕೆ ಹೋಗ್ಬೇಕಾ ನಾನು? 1947ನೇ ಇಸ್ವಿಗೆ ಹೋಗಿ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ತಂತ ನೋಡ್ಬೇಕು ನಾನು. 1947 1947ಕ್ಕೆ ಹೋಗ್ತೀರಿ. ಟೈಮ್ ಮಷೀನ್. ಎಲ್ಲಿ ನೀವು ಸಮಯದಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು. ನಿಮಗೆ ಬೆಸ್ಟ್ ಒಂದು ಎಕ್ಸಾಂಪಲ್ ಕೊಡಲಾ? ನೀವು ಎಕ್ಸಾಮ್ ಬರೆದಿರ್ತೀರಿ. ನೆನ್ನೆ ಒಂದು ಎಕ್ಸಾಮ್ ಬರೆದಿದ್ರಿ, ಟೆಸ್ಟ್ ಆಯಿತು. ಯಾವುದದು ಅಕ್ಷರ ಅಲ್ಲ, ಅದು ಅಲ್ಲ ಅಲ್ಲಿ ಪಂಚಾಯತಿಯಲ್ಲಿ ಎಕ್ಸಾಮ್ ಆಯ್ತಲ್ಲ ಒಂದು. ಸೊ ನಿಮಗೆ ಅನಿಸಿರ್ತೀರಿ ಅದೊಂದು ಪ್ರಶ್ನೆ ಸರಿಯಾಗಿ ಬಿಟ್ಟಿದ್ದಿದ್ರೆ ನನಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಅನಿಸಿರುತ್ತೆ ನಿಮಗೆ, ಹೌದಲ್ವಾ? ಸೊ ಇವತ್ತೇನು ಮಾಡ್ಬೋದು ನೀವು? ಮತ್ತೆ ಟೈಮ್ ಮೆಷಿನ್ ಬಳಸಿ ಮತ್ತೆ ವಾಪಸ್ ಹೋಗಿ ಮತ್ತೆ ಎಕ್ಸಾಮ್ ಬರ್ಬೋದು. ಮತ್ತೆ ಟೈಮಲ್ಲಿ ವಾಪಸ್ ಹೋಗಿದ್ದೀರಾ. ಎಕ್ಸಾಮ್ ಆಗಬೇಕಿತ್ತ ನಿನಗೆ ಮುಂಚೆನೇ ಗೊತ್ತಿದೆ, ಇವಾಗ ಮತ್ತೆ ಹೋಗಿ ಎಲ್ಲ ಉತ್ತರಗಳನ್ನು ಸರಿ ಮಾಡಿ ಮತ್ತೆ ಬರ್ಬೋದು. ಟೈಮ್ ಮಷೀನ್. ಆಲ್ಬರ್ಟ್ ಐನ್ಸ್ಟೈನ್ ಅವರು ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಟೈಮ್ ಮಷೀನ್ ಆ್ಯಕ್ಚುಲಿ ಇಲ್ಲ. ಟೈಮಲ್ಲಿ ಹಿಂದಕ್ಕೆ ಹೋಗೋಕ್ಕೆ ಬರಲ್ಲ, ಮುಂದಕ್ಕೆ ಹೋಗ್ಬೋದು. ಹಿಂದಕ್ಕೆ ಹೋಗೋದೇನು ಯಾರೂ ಕಂಡುಹಿಡಿದಿಲ್ಲ. ಅದೇನೋ ವಿಜ್ಞಾನಿಗಳು ಚರ್ಚೆ, ಅದು ಥಿಯರಿಟಿಕಲಿ ಎಲ್ಲ ಇದೆ, ಚರ್ಚೆ ನಡೀತಾ ಇದೆ, ಪ್ರಾಕ್ಟಿಕಲಿ ಯಾರೂ ಮಾಡಿಲ್ಲ. ಎನಿವೇಸ್, ಸೊ ಟೈಮ್ ಟ್ರಾವೆಲ್ ಇದ್ರ ಬಗ್ಗೆ ಗೊತ್ತಿರಲಿ. ನಾಳೆ ಯಾರಾದರೂ ನೀವು ಟೈಮ್ ಟ್ರಾವೆಲ್ ಮಾಡಿದ್ರೆ ನನ್ನನ್ನು ಸರಿ ಬಂದು, ಹಾಯ್ ಸರ್, ನಾನು ನಿಮ್ಮ ಹಳೆಯ ವಿದ್ಯಾರ್ಥಿ, ನಾನು 2047ರಿಂದ ಬಂದಿದ್ದೀನಿ ಅಂತ ಹೇಳಿ ಮಾತಾಡ್ಸೋಗ್ರಿ, ಆಯಿತಾ? ಎನಿವೇಸ್, ಮೊದಲು c². ಕಾಲದ ಗಣನೆ. ಕಾಲವನ್ನು ಅಳತೆ ಮಾಡಲಿಕ್ಕೆ ನಾವು ಒಂದು ಸಾಧನವನ್ನು ಬಳಸ್ತೀವಿ, ಅದರ ಹೆಸರು ಗಡಿಯಾರ, ಹೌದಲ್ವಾ? ಗಡಿಯಾರ ನೋಡೋಕೆ ಬರ್ತದೆ ಎಲ್ಲರಿಗೂ? ನೀವೊಂದು ಮಾತು ಹೇಳ್ರಿ, ಗಡಿಯಾರ ನೋಡ್ಬೇಕು ಅಂದ್ರೆ ಮಗ್ಗಿ ಬರಬೇಕಾ? ಗಡಿಯಾರ ನೋಡ್ಬೇಕಂದ್ರೆ ಯಾವ ಮಗ್ಗಿ ಬರಬೇಕು? 5 ಮಗ್ಗಿ ಬರಬೇಕಾ? ಸೊ ಗಡಿಯಾರ ನೋಡ್ಬೇಕಂದ್ರೂ ಸಹ ನಿಮಗೆ 5 ಮಗ್ಗಿ ಬರಬೇಕು. ಎಷ್ಟಾಗಿದೆ ಟೈಮು? 10 ಗಂಟೆ 10 ನಿಮಿಷ. ಮಕ್ಕಳಿಗೆ ಗಡಿಯಾರ ಇವತ್ತೇನು ನೋಡ್ತಿದ್ದೀರಿ? ಹಿಂದೆಲ್ಲ ಗಡಿಯಾರ ಆ ರೀತಿ ಇರಲಿಲ್ಲ. ಹಿಂದೆಲ್ಲ ಬೇರೆ ರೀತಿ ಗಡಿಯಾರಗಳು ಇರ್ತಿದ್ವು, ಆಯಿತಾ? ಈ ರೀತಿಯೆಲ್ಲ ಗಡಿಯಾರ ಇರ್ತಿದ್ವು. ಸೊ ಇದು ಮೊದಲು ಬಂದಂಥ ಗಡಿಯಾರಗಳಲ್ಲಿ ಒಂದಿದು. ಇದಕ್ಕೆ ಘಳಿಗೆ ಬಟ್ಟಲು ಅಂತ ಕರೀತಾರೆ. ಘಳಿಗೆ ಬಟ್ಟಲು. ಇದರಲ್ಲಿ ಮರಳಿರ್ತಿತ್ತು, ಭಾಳ ಸಣ್ಣ ನುಣುಪಾದ ಮರಳಿರ್ತಿತ್ತು. ಅದು ಅಷ್ಟು ಖಾಲಿ ಆಗೋ ತನಕ ಅದು ನಿಂಗೆ ಎತ್ತಿಡ್ತಿದ್ರು. ಅದಷ್ಟು ಖಾಲಿ ಆದರೆ ಮತ್ತೆ ತಿರುಗಿಸಿಟ್ಬಿಡೋರು. ಮತ್ತೆ ತಿರುಗಿಸಿಟ್ರೆ ಮತ್ತೆ ಅದು ಖಾಲಿ ಆಗಬೇಕು. 1 ಗಂಟೆಗೂ ಈ ಥರ ಇರ್ತಿದ್ವು. 10 ನಿಮಿಷಕ್ಕೂ ಈ ಥರ ಗಳಿಗೆ ಬಟ್ಟಲುಗಳಿದ್ದಾವೆ. ಅದನ್ನು ತಿರುಗಿಸಿಟ್ರೆ ಮರಳು ಯಾವಾಗ ಖಾಲಿ ಆಗುತ್ತೆ? 10 ನಿಮಿಷ ಆದರೆ ಖಾಲಿ ಆಗುತ್ತೆ, ಆ ಥರ. ಸೊ ಈ ರೀತಿಯೂ ಸಮಯ ಪಾಲನೆ ಮಾಡ್ತಿದ್ರು. ನಂತರ ಈ ರೀತಿ ಸಣ್ಣ ಡಯಲ್ಗಳು ಬಂದವು. ಸೂರ್ಯನ ನೆರಳನ್ನು ಬಳಸಿಕೊಂಡು ಸೂರ್ಯ ಉದಯಿಸೋದೆಲ್ಲಿ? ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ, ಹೌದಾ? ಪೂರ್ವದಲ್ಲಿ ಉದಯಿಸಿ ಈ ಥರ ಹೋಗ್ತಾ ಇರ್ತಾನೆ, ಹೌದಲ್ವಾ? ಸೊ ನೀವು ನಿಂತಿರ್ತೀರ ಅಂದರೆ ಇಲ್ಲಿ ಸೂರ್ಯ ಇದ್ದರೆ ನೆರಳು ಎಲ್ಲಿ ಬೀಳುತ್ತೆ? ಇಲ್ಲಿ ಬೀಳುತ್ತಾ? ನೀವು ಇಲ್ಲಿ ನಿಂತಿದ್ದೀರಾ ಅಂದರೆ ನೆರಳು ಈ ಕಡೆ ಬೀಳುತ್ತಲ್ವಾ? ನೀವು ಸೂರ್ಯ ಇಲ್ಲಿದೆ ಅಂದರೆ ನೀವು ಇಲ್ಲಿದ್ದೀರಾ ಅಂದರೆ ನೆರಳು ಎಲ್ಲಿ ಬೀಳುತ್ತೆ? ಈ ಕಡೆ ಬೀಳುತ್ತೆ. ಸೂರ್ಯ ಇಲ್ಲಿದ್ದಾಗ ನೆರಳು ಎಲ್ಲಿ ಬೀಳುತ್ತೆ? ಈ ಥರ ಬೀಳುತ್ತೆ, ಹೌದಲ್ವಾ? ಆ ನೆರಳನ್ನು ನೋಡಿ ಟೈಮ್ ಹೇಳ್ತಿದ್ರು ಹಿಂದೆ. ಆ ನೆರಳು ಎಲ್ಲಿದೆ ಅಂತ ನೋಡಿಬಿಟ್ಟು ಟೈಮ್ ಹೇಳ್ತಿದ್ರು, ಆಯಿತಾ? ಸೊ ಈ ಥರ ಇರ್ತಿತ್ತು, ಅದು ಹೆಚ್ಚು ಕಮ್ಮಿ ನೋಡ್ಲಿಕ್ಕೆ ಈ ಥರ ಇರ್ತಿತ್ತು ನೋಡಿ. ಕಾಣ್ತದೆ? ಸೂರ್ಯ ಮೇಲೆ ತಿರುಗ್ತಾ ಇರ್ತಾನೆ ಆಕಾಶದಲ್ಲಿ,
ಆಕಾಶದಲ್ಲಿ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತನಾಗ್ತಾನೆ. ಸೊ ಆ ಸಮಯದಲ್ಲಿ ನೆರಳು ಸಹ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಆ ನೆರಳನ್ನು ನೋಡಿಬಿಟ್ಟು ಟೈಮ್ ಹೇಳ್ತಾಯಿದ್ರು. ಆಯಿತಾ? ಇದು ಸಹ ಅದೇ ರೀತಿ ಕೆಲಸ ಮಾಡ್ತದೆ. ಆಸ್ಟ್ರೇಲಿಯಾದಲ್ಲಿ ಈ ಥರ ಇದೆ ಒಂದು. ಇದು ಪ್ರಪಂಚದಲ್ಲಿ ಅತ್ಯಂತ ಹಳೆಯ ಪುರಾತನ ಗಡಿಯಾರಗಳಲ್ಲಿ ಒಂದು ಗಡಿಯಾರ ಇರೋದು. ಇದು ಒಂದು ಗಡಿಯಾರ ಈಜಿಪ್ಟಲ್ಲಿ ಇತ್ತಿದು. ಇದು ಸಹ ಅಷ್ಟೇ. ಇದ್ರ ನೆರಳು ಬೀಳುತ್ತಲ್ಲ, ಇಲ್ಲಿ ನೆರಳು ಎಷ್ಟು ದೂರ ಬಿದ್ದಿದೆ ಅದನ್ನು ನೋಡಿ ಅವರು ಟೈಮ್ ಹೇಳ್ತಿದ್ರು. ಇದರ ನೆರಳನ್ನು ನೋಡಿ ಟೈಮ್ ಹೇಳ್ತಿದ್ರು. ಓಕೆ, ಆಲ್ ರೈಟ್. ಸೊ ಇದನ್ನು ನೋಡಿದಿರಿ. ದೊಡ್ಡದಂದರೆ ಈ ಥರನೂ ಇದ್ದಾವೆ ಕೆಲವು. ಇಷ್ಟು ದೊಡ್ಡವೂ ಇದ್ದಾವೆ. ಇದು ಸಹ ಟೈಮ್ ಹೇಳ್ತದೆ. ನೋಡಿರಿ, ನೆರಳು ಬಿದ್ದಿದೆ ಅಲ್ವಾ ಇಲ್ಲಿ. ಸೊ ಅದು ಎಷ್ಟು ಅಂತ ಹೇಳ್ತದೆ, ಅದು ಗಂಟೆ. ಆಯಿತಾ? ಓಕೆ. ಬಟ್ ನಿಮಗೆ ಟೈಮ್ ನೋಡೋಕ್ಕೆ ಬರುತ್ತಾ? ಟೈಮ್ ಎಷ್ಟಾಗಿದೆ ಇಲ್ಲಿ? ಒಳ್ಳೆ ಇಲ್ಲ, ಹೌದಲ್ವಾ? ವೆರಿ ಗುಡ್. ಮತ್ತು 0 ಗಂಟೆ 0 ನಿಮಿಷ ಅಂದ್ಬಿಟ್ಟಿರಿ, ರೈಟ್? ಸೊ ಟೈಮ್ ನೋಡೋಣ ಬನ್ನಿ ಮಕ್ಕಳೇ. ನಿಮಗೆ ಬರ್ತದ ಇದು ಎಷ್ಟು ಗಂಟೆ ಅಂತ ಹೇಳ್ತೀರಾ? ಎಷ್ಟು ಗಂಟೆ? 1 ಗಂಟೆ 60 ನಿಮಿಷನ ನಾವು ಮೆನ್ಷನ್ ಮಾಡಲ್ಲ, 1 ಗಂಟೆ ಅಷ್ಟೇ. 1 ಗಂಟೆ ಅದನ್ನು ಗಂಟೆ ಮತ್ತು ನಿಮಿಷದಲ್ಲಿ ಬರೀಬೇಕಾ? ಆಯ್ತು, ಬರ್ರಿ. ಗಂಟೆ ಮತ್ತು ನಿಮಿಷ ಈ ಥರ ಬರಿತೀವಿ ಮಕ್ಕಳೇ, ಆಯಿತಾ? 1 ಗಂಟೆ 60 ನಿಮಿಷನಲ್ಲಪ್ಪ, ಅದನ್ನು 0 ಅಂತೀವಿ ಅಷ್ಟೇ, ಆಯಿತಾ? 60 ನಿಮಿಷ ಇಲ್ಲ, 59 ನಿಮಿಷ ಆದ ತಕ್ಷಣ ಮುಂದಿನ ನಿಮಿಷ ಯಾವುದು? 0, ಆಯಿತಾ? ಸೊ ಇದೇನಾಗ್ತದೆ? 5 ಗಂಟೆ ಅಂತ ಹೇಳ್ರಿ ಸಾಕು, ಆಯಿತಾ? ಇದೆಷ್ಟು ಗಂಟೆ? ಓಹೋ ಅಲ್ರಿ, ಇದು 45 ಗಂಟೆ ಅಲ್ವಾ ಇದು? 5 9 45. ನೋಡಿ, ಗಡಿಯಾರದಲ್ಲಿ 3 ರೀತಿ ಮುಳ್ಳುಗಳಿರ್ತಾವೆ, ಗೊತ್ತಿದೆ ನಿಮಗೆ? ಮೊದಲನೇದು ಚಿಕ್ಕ ಮುಳ್ಳು. ಇದು ಗಂಟೆಯನ್ನು ತೋರಿಸುತ್ತದೆ. ಚಿಕ್ಕ ಮುಳ್ಳು ಏನು ಮಾಡ್ತದೆ? ಗಂಟೆಯನ್ನು ತೋರಿಸ್ತದೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಮುಳ್ಳು ಏನು ತೋರಿಸ್ತದೆ? ನಿಮಿಷನ ತೋರಿಸ್ತದೆ. ಎಲ್ಲದಕ್ಕಿಂತನೂ ದೊಡ್ಡ ಮುಳ್ಳು ಏನು ತೋರಿಸ್ತದೆ? ಸೆಕೆಂಡ್ ತೋರಿಸ್ತದೆ. ಅದು ಸೆಕೆಂಡ್ನ ತೋರಿಸ್ತದೆ. ಅರ್ಥ ಆಯ್ತಾ? ಕೆಲವೊಂದು ಗಡಿಯಾರಗಳಲ್ಲಿ ಕೇವಲ 2 ಮುಳ್ಳುಗಳು ಮಾತ್ರ ಇರ್ತವೆ. ಸೆಕೆಂಡು ಯಾರೋ ಅಷ್ಟು ಎಣಿಸ್ಲಿಕ್ಕೆ ಹೋಗೋದಿಲ್ಲ. ಸೆಕೆಂಡ್ ಯಾವಾಗಲೂ ನಿರಂತರವಾಗಿ ಅದು ಬದಲಾಗ್ತಾ ಇರ್ತದೆ. ಭಾಳ ಕಡಿಮೆ ಸಮಯದಲ್ಲಿ ಅದು ಹೆಚ್ಚು ಬದಲಾವಣೆ ತೋರಿಸ್ತದೆ. ಸೊ ಹಾಗಾಗಿ ಸೆಕೆಂಡ್ಗಳ ಬಗ್ಗೆ ಯಾರೂ ಚಿಂತೆ ಮಾಡೋದಿಲ್ಲ. ಹೆಚ್ಚಿನ ಗಮನ ಯಾವುದಕ್ಕೆ ಕೊಡ್ತಾರೆ? ನಿಮಿಷ ಮತ್ತು ಗಂಟೆ ಮತ್ತು ನಿಮಿಷದ ಮುಳ್ಳುಗಳಿಗೆ ಕೊಡ್ತಾರೆ. ಆಯಿತು, ಇದನ್ನು ಹೇಳಿದ್ರಿ. ಇದನ್ನು ಹೇಳ್ರಪ್ಪ, ಎಷ್ಟು ಗಂಟೆ ಆಗಿದೆ? 2 ಗಂಟೆ ಕರೆಕ್ಟಾ? ಓ, ಹೇಳೇ ಬಿಟ್ರಾ? ಇದು 6 ಗಂಟೆ ಇದೆ, ಇದು 10 ಗಂಟೆ. ಗೊತ್ತಾಗ್ತಿದೆಯಾ? ಓಕೆ, ಚಲೋ. ಇದು ಎಷ್ಟು ಗಂಟೆ ಆಗಿದೆ? ಇದು 4 ಗಂಟೆ, 8 ಗಂಟೆ, 12 ಗಂಟೆ. ವೆರಿ ಗುಡ್. ಓಕೆ, ಇದೆಷ್ಟು ಗಂಟೆ? ಸೆಕೆಂಡ್ ಬಗ್ಗೆ ಚಿಂತೆ ಬೇಡ. ಇದು ಎಷ್ಟಾಗಿದೆಯಪ್ಪ ಟೈಮು? ನೋಡಿ, ಗಂಟೆ ಮುಳ್ಳು 1 ಮತ್ತು 12 ನಡುವೆ ಇದೆ. ಯಾವುದಾದ್ರೂ 2 ಗಂಟೆಗಳ ನಡುವೆ ಇತ್ತಂದರೆ ನಾವು ಯಾರನ್ನು ಪರಿಗಣಿಸ್ತೀವಿ? ಅದರ ಹಿಂದ್ಗಡೆ ಇರೋದನ್ನೇ ಪರಿಗಣಿಸ್ತೀವಿ. ಮುಂದಿರೋದನ್ನಲ್ಲ, ಹಿಂದ್ಗಡೆ ಇರೋದನ್ನ. ಸೊ 12ಕ್ಕೆ ಹೋಯ್ತು. ಇದು 30 ನಿಮಿಷ ಅಂದರೆ ಏನಂತ ಅಂತೀವಿ? 12 ಗಂಟೆ 30 ನಿಮಿಷ. ಸೊ ಗಂಟೆ ನಿಮಿಷ. ಇದೇನಾಗ್ತದೆ? ಇದು 2 ಮತ್ತು 3ರ ನಡುವೆ ಇದೆ. ನಾವು 3ಕ್ಕೆ ಪರಿಗಣಿಸಲ್ಲ. ಯಾವುದಕ್ಕೆ ಪರಿಗಣಿಸ್ತೀವಿ? 2 ಗಂಟೆ. ಇದನ್ನ ಏನಂತ ಕರಿಬೋದು? 2 ಗಂಟೆ 30 ನಿಮಿಷ. ಓಹೋ, ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತಾ? ಓಕೆ, ಸರಿ. 4 ಗಂಟೆ 30 ನಿಮಿಷ. ಸರಿನಾ ಮಕ್ಕಳೇ? ಸರಿನಾ? ಮುಂದೋಗ್ಬೋದಾ? ಪರವಾಗಿಲ್ಲ, ಟೈಮ್ ನೋಡೋಕೆ ಬರ್ತದೆ ಎಲ್ಲರಿಗೂ. ಸೊ ಇದು ಗಂಟೆ ಮತ್ತು ನಿಮಿಷ ಅಂತ ಕರೆಯೋಣ. 1 ಗಂಟೆ 50 ನಿಮಿಷ. ನಾನು ಯಾವ ರೀತಿ ಬರೀತಿದ್ದೀನಿ ನೋಡ್ತಿದ್ದೀರಾ? ನಿಧಾನರಪ್ಪ. 55 ನಿಮಿಷ. ನಾನು 3 ಗಂಟೆ 50, 5 ಗಂಟೆ 55 ನಿಮಿಷ. ಗೊತ್ತಾಗ್ತದಾ? ನೀವು ಎಲ್ಲರೂ ತಪ್ಪು ಮಾಡಿದಿರಿ. ಇದು ತಪ್ಪು, ಇದು ಹೇಳಿದ್ದು ತಪ್ಪು. ನೀವು ನೋಡ್ರಿ, 1 ಗಂಟೆ 55 ನಿಮಿಷ ಅಂದರೆ ಮುಳ್ಳು ಇಲ್ಲಿ ಬಂದಿರುತ್ತಲ್ವ? ಇದು ಸಂಪೂರ್ಣ 1ಕ್ಕೆ ಬಂದಿಲ್ಲ. ಏನಾಗ್ತದೆ? ಇದು 12 ಗಂಟೆ
55 ನಿಮಿಷ ಆಗುತ್ತೆ. ಇದೇನಾಗ್ತದೆ? ಸಂಪೂರ್ಣ 3ಕ್ಕೆ ಬಂದಿಲ್ಲ, 3ಕ್ಕೆ ಬರಬೇಕಿನ್ನೋ ಅದು. ಇದೇನಾಗ್ತದೆ? 2 ಗಂಟೆ 55 ನಿಮಿಷ. ಇಲ್ಲೂ ಅದೇ ರೀತಿ ಏನಾಗ್ತದೆ? 4 ಗಂಟೆ 55 ನಿಮಿಷ. ಇದು 2 ಗಂಟೆ 1 ಗಂಟೆ ಆಗೋಕ್ಕೆ ಇನ್ನೂ 5 ನಿಮಿಷ ಬಾಕಿ ಇದೆ. ಇದು 3 ಗಂಟೆ ಆಗೋಕ್ಕೆ ಇನ್ನೂ 5 ನಿಮಿಷ ಬಾಕಿ ಇದೆ. ಇದು 5 ಗಂಟೆ ಆಗಬೇಕಂದ್ರೆ ಇನ್ನು 5 ನಿಮಿಷ ಬಾಕಿ ಇದೆ. ಗೊತ್ತಾಗ್ತಿದ್ದೀರಾ? ಇದನ್ನು ಆ ರೀತಿ ನೋಡಬೇಕಾಗ್ತದೆ. ತಪ್ಪು ಮಾಡ್ತೀರಾ ಅಂದ್ರೆ ನೀವು ಟೈಮ್ ನೋಡೋದ್ರಲ್ಲಿ? ಹಾಂ, ಓಕೆ. ಏನಾಗ್ತದಪ್ಪ ಇದು? ಎಷ್ಟು ಗಂಟೆ? ಹಾಂ, ಕರೆಕ್ಟ್ ಇದೆ, ಕರೆಕ್ಟ್. ಇಲ್ಲ, 1 ಗಂಟೆ ಇದೆ ಅಲ್ವಾ? 1 ಗಂಟೆ ಇದೆ, 1 ಗಂಟೆ. ಓಕೆ, 1 ಗಂಟೆ ಸ್ಟಾರ್ಟ್ರಿಪ್ಪ. ಗಂಟೆ ನಿಮಿಷ. ಸೊ 1 ಗಂಟೆ ಆಯಿತು. ಇದೆಷ್ಟು ಗಂಟೆ ಇದೆಯಪ್ಪ? 3 ಗಂಟೆ. ಓಕೆ, 3 ಗಂಟೆ, 3 ಗಂಟೆ. ಇದು ಎಷ್ಟು ಗಂಟೆ ಇದೆ ಮಕ್ಕಳೇ? ಇದು 5 ಗಂಟೆ ಇದೆ. ಓಕೆ, 0 ನಿಮಿಷ, 5 ಗಂಟೆ ಆಯ್ತಪ್ಪ. 5 ಗಂಟೆ ಗೊತ್ತಾಗ್ತಿದೆ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್. ಇದನ್ನೇನಂತ ಹೇಳ್ತೀರಿ? 1 ಗಂಟೆ 1 ಗಂಟೆ 30 ನಿಮಿಷ. 3 ಗಂಟೆ 30 ನಿಮಿಷ. 5 ಗಂಟೆ 30 ನಿಮಿಷ. 5 ಗಂಟೆ 30 ನಿಮಿಷ ಗೊತ್ತಾಗ್ತಿದೆಯಾ? ಓಕೆ, ಓಕೆ. ಇದು 1 ಗಂಟೆ 55 ನಿಮಿಷ. ಇಲ್ಲ, 55 ಇದೆಲ್ಲ ಒಂದು ಕಡಿಮೆ ಇದೆ. 54 ನಿಮಿಷ. 54 ನಿಮಿಷ. ಇದು ಸ್ವಲ್ಪ ಜಾಸ್ತಿ ಆಗಿದೆ. ಆಯಿತಾ, ತೊಂದರೆ ಇಲ್ಲ. ಇದೆಷ್ಟು? ಕರೆಕ್ಟ್ರಾ? ಗೊತ್ತಾಗ್ತಿದೆಯಪ್ಪ? ಗಂಟೆ ನಿಮಿಷ. ಸೊ ಈ ರೀತಿ ಬರಿತೀವಿ ನಾವು. ಟೈಮ್ ನೋಡೋಕೆ ಬರ್ತದಲ್ಲ ಎಲ್ಲರಿಗೂ? ಇದನ್ನು ಹೇಳ್ರಿ ನೋಡೋಣ. ಎಷ್ಟು ಗಂಟೆ ಎಷ್ಟು ನಿಮಿಷ? ಇದು 2 ಗಂಟೆ. ಇದು ಡನ್ ಡನ್ ಡನ್. ವಾವ್. ಇದು ಎಷ್ಟು ಗಂಟೆ ಎಷ್ಟು ನಿಮಿಷ? ಫಟಾಫಟ್. ಇದು ನೋಡಿ, 7ಕ್ಕೆ ಬರ್ತಾ ಇದೆ ಸರಿ. ಇನ್ನೊಂದು 6 ನಿಮಿಷ ಆಗ್ಬಿಟ್ರೆ 7 ಗಂಟೆ ಆಗ್ಬಿಡುತ್ತದಲ್ವಾ? ಸೊ ಏನಂತ ಹೇಳ್ಬೋದು ನಾವು? 55 ಅಂತಲೇ ಅನ್ಬೇಕಾರೆ 6 ಗಂಟೆ 55 ನಿಮಿಷ. ಇದು 7 ಗಂಟೆ 7 ಗಂಟೆ 30 ನಿಮಿಷ. ಇದೆಷ್ಟಾಗ್ತದೆ? 7 ಗಂಟೆ 55 ನಿಮಿಷ. ಇದು 8 ಗಂಟೆ ಆಯ್ತು ಇವಾಗ. ಆಯ್ತಲ್ವಾ? 54 ಇಲ್ಲಪ್ಪ, ದೂರದವ್ರಿಗೆ ಕಾಣಲ್ಲ. ಆಯಿತಾ? ದೂರದವ್ರಿಗೆ 55 ಅನ್ಸುತ್ತೆ ಅವರಿಗೆ. ದೂರದಿಂದ ನೋಡಿದ್ರೆ 55 ಅನ್ಸುತ್ತೆ. ನನಗೆ ಗೊತ್ತದು 1 ನಿಮಿಷ ಹೆಚ್ಚು ಕಮ್ಮಿ ಇದೆ, ತೊಂದರೆ ಇಲ್ಲ. ಮುಂದೆ ಹೋಗ್ಬೋದಾ? ಸೊ ಗೊತ್ತಾಯ್ತಾ ಯಾವ ರೀತಿ ನೋಡ್ತೀವಂತ? ನೋಡಿ, ಇಲ್ಲೇನಾಗ್ತದೆ? 8 ಗಂಟೆ 30 ನಿಮಿಷ. ವೆರಿ ಗುಡ್ ನಿಸಾರ್. 8 ಗಂಟೆ 55 9 ಗಂಟೆ. ಓಕೆ, 9 ಗಂಟೆ 34 ನಿಮಿಷ. ಅಲ್ಲ, 29 ನಿಮಿಷ ಇದೆ. ಬಟ್ 30 ಅಂತ ಬರೆಯೋಣ, ದೂರದಲ್ಲಿದ್ದವರಿಗೆ ಗೊತ್ತಾಗೋದಿಲ್ಲ. ಇದೆಷ್ಟಾಗುತ್ತೆ? 10 ಗಂಟೆ. ಮತ್ತಿದು 10:30. 10 ಗಂಟೆ 30 ನಿಮಿಷ. ಓಕೆ. ಆಹಾ, ತಪ್ಪು. 10 ಗಂಟೆ 55 ನಿಮಿಷ. ಇದು ಎಷ್ಟು ಗಂಟೆ? 11 ಗಂಟೆ. ಇದು 11:30. ಇದು 11:55. ಇದೆಷ್ಟಾಗತ್ತೆ? 12 ಗಂಟೆ ಆಯಿತು. ಬೆಳಕರಿತಾ? ಮುಂದಿನ ಭಾಗಕ್ಕೆ ಹೋಗೋಣ. ನಮ್ಮ ಹತ್ರ ಒಂದು ಪರಿವರ್ತನೆಯ ಏಣಿ ಇದೆ ಮಕ್ಕಳೇ. ಆಯಿತಾ? ಈ ಸಮಯದ ಗಣನೆ, ಕಾಲದ ಗಣನೆ ಮಾಡಬೇಕಂದ್ರೆ ಈ ಪರಿವರ್ತನೆಯ ಏಣಿಯನ್ನು ಭಾಳ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನಾವು. ಆಯಿತಾ? ಯಾವ ರೀತಿ ಇದೆ ಏಣಿ? ಈ ರೀತಿ ಇದೆ. ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನದ ಕಡೆ ಹೋಗ್ತೀವಿ ನಾವು. ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನದ ಕಡೆ ಹೋಗ್ತೀವಿ. ಭಾಳ ಜಲ್ದಿ ಆಗುವ ಸಮಯ ಯಾವುದು? ಸೆಕೆಂಡ್. ಅದಕ್ಕಿಂತ ಸ್ವಲ್ಪ ನಿಧಾನವಾಗಿ ನಿಮಿಷ. ಅದಕ್ಕಿಂತ ಭಾಳ ನಿಧಾನವಾಗಿ ಗಂಟೆಗಿಂತ ಭಾಳ ನಿಧಾನ
ದಿನಕ್ಕಿಂತ ಭಾಳ ನಿಧಾನ, ವಾರಕ್ಕಿಂತ ಇನ್ನೂ ನಿಧಾನ, ಒಂದು ವರ್ಷ ಆಗ್ಬೇಕಂದ್ರೆ ಭಾಳ ದಿನ ಆಗುತ್ತಾ? ಹೌದಲ್ವಾ? ಸೊ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನ, ಈ ಥರ ನಾವು ಚಿಕ್ಕದ್ರಿಂದ ದೊಡ್ಡದ ಕಡೆ ಏಣಿ ಹತ್ತದಂಗೆ ಹತ್ತುತ್ತೀವಿ. ಇದು ನಮ್ಮ ಮನಸ್ಸಲ್ಲಿರಬೇಕು. ಈ ಥರ ನಿಜವಾದ ಏಣಿ ಏನಿಲ್ಲ, ಆಯಿತಾ? ಈಗ ಹತ್ತಬೇಕು ಇಳಿಬೇಕು ಅಂದರೆ ನಮ್ಮ ಹನುಮಂತನ ಥರ ಹತ್ತೋದು ಇಳಿಯೋದು ಮಾಡಬಾರ್ದು, ಆಯಿತಾ? ನಮ್ಮ ಹನುಮಂತ ಏನಿಲ್ಲ, ಇಲ್ಲಿಂದ ಸೀದಾ ಇಲ್ಲಿಗೆ ಜಂಪ್ ಮಾಡ್ತಾರೆ, ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಾರೆ, ಆ ರೀತಿ ಎಲ್ಲ ಮಾಡಬಾರ್ದು ನಾವು. ಗೊತ್ತಿದೆ ನಿಮಗೆ? ಹತ್ತೋದು ಇಳಿಯೋದು ಅಂದರೆ ನಾವೇನು ಮಾಡಬೇಕು? ಹನುಮಂತು ಏನು ಮಾಡಬೇಕು? ಸ್ಟೆಪ್ ಬೈ ಸ್ಟೆಪ್ ಹತ್ತಬೇಕು, ಸ್ಟೆಪ್ ಬೈ ಸ್ಟೆಪ್ ಇಳಿಬೇಕು. ಅದರರ್ಥ ನೋಡಿ ಹೇಗೆ ಮಾಡಬೇಕು? ನಾವೇನಾದರೂ ಸೆಕೆಂಡಿಂದ ತಿಂಗಳಿಗೆ ಹೋಗ್ಬೇಕು ಅಂದರೆ ಹನುಮಂತನ ಥರ ಈ ಥರ ಹೋಗಬಾರ್ದು. ಏನು ಮಾಡಬೇಕಾಗತ್ತೆ? ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಈ ಥರ ಹೋಗಬೇಕಾಗತ್ತೆ, ಆಯಿತಾ? ಒಂದು ವೇಳೆ ವರ್ಷದಿಂದ ಗಂಟೆಗೆ ಬರಬೇಕಂದ್ರೆ ಇಲ್ಲೂ ಸಹ ಏಣಿನ ಸ್ಟೆಪ್ ಬೈ ಸ್ಟೆಪ್ ಇಳಿಬೇಕಾಗತ್ತೆ. ಅರ್ಥ ಆಯ್ತಾ? ಈ ಪರಿವರ್ತನೆಯ ಏಣಿ ನೆನಪಿರ್ಬೇಕು ನಿಮಗೆ. ಅದರಲ್ಲೂ ಇವು ಇದಾವಲ್ಲ 4, ಇವು ಮಾತ್ರ ಭಾಳ ಮುಖ್ಯ. ಇವನ್ನ ಪದೇ ಪದೇ ಬಳಸ್ತೀವಿ ನಾವು. ಇವುಗಳನ್ನು ನಾವು ಪದೇ ಪದೇ ಬಳಸ್ತೀವಿ. ಸರಿನಪ್ಪ? ಇನ್ನೊಂದು ವಿಷಯ ನೋಡಿ ಮಕ್ಕಳೇ, ಇನ್ನೊಂದು ವಿಷಯ ಗಮನಿಸಿ. ನಾವು ಇದನ್ನೊಂದು ಸರಿ ಎಲ್ಲ ಬೇರೆ ಕಡೆ ಬಳಸಿದ್ದೀವಿ, ನೀವು ನೆನಪು ಮಾಡಿ ನೀವೇ ಹೇಳಬೇಕು. ನಾವು ಮೇಲಿಂದ ಕೆಳಗೆ ಬರಬೇಕಂದ್ರೆ ಗುಣಿಸ್ತೀವಿ, ನಾವು ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ಭಾಗಿಸ್ತೀವಿ. ಶೇಕಡ. ವೆರಿ ಗುಡ್ ಗೌತಮ್. ಭಿನ್ನರಾಶಿ ದಶಮಾಂಶನ ಶೇಕಡ ಮಾಡಬೇಕಂದ್ರೆ 100ನ್ನು ಗುಣಿಸ್ತಿದ್ವಿ, ಶೇಕಡನ ಭಿನ್ನರಾಶಿ ಅಥವಾ ದಶಮಾಂಶ ಮಾಡಬೇಕಿತ್ತಂದರೆ 100ರಿಂದ ಭಾಗಿಸ್ತಿದ್ವಿ. ಮೇಲಿಂದ ಕೆಳಗೆ ಬರಬೇಕಂದ್ರೆ ಇಲ್ಲೂ ಸಹ ಗುಣಿಸ್ಬೇಕು, ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ಇಲ್ಲೂ ಸಹ ಭಾಗಿಸ್ಬೇಕು. ಏನು ಗುಣಿಸ್ಬೇಕು, ಏನು ಭಾಗಿಸ್ಬೇಕು, ಬಾಯಿಲಿ ಹೇಗೆ ಬೆರಳಿಡಬಾರ್ದು ಅದನ್ನ ನಾನು ಹೇಳ್ತೀನಿ ನೋಡಿ. ಅದನ್ನು ಏನು ಗುಣಿಸ್ಬೇಕು, ಏನು ಭಾಗಿಸ್ಬೇಕಂದ್ರೆ ಈ ವಿಷಯಗಳು ನಮಗೆ ಗೊತ್ತಿರಬೇಕು. ಬಹುತೇಕರಿಗೆ ಗೊತ್ತಿದೆ ಈ ವಿಷಯ. ಹಾಂ, 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್? 1 ಗಂಟೆಗೆ ಎಷ್ಟು ನಿಮಿಷ? ವಾವ್. 1 ದಿನಕ್ಕೆ ಎಷ್ಟು ಗಂಟೆ? ಹೌದಾ? ಓಕೆ. 1 ತಿಂಗಳಿಗೆ ಎಷ್ಟು ದಿನ? 1 ತಿಂಗಳಿಗೆ ಏನೂ ಕೊಟ್ಟಿಲ್ಲ ಅಂದರೆ 30 ದಿನ ತಗೊಳ್ರಿ. ಕೆಲವರು ವಾದ ಮಾಡ್ತಾರೆ, ಸರ್ 1 ತಿಂಗಳಿಗೆ 31 ದಿನ ಅಲ್ವಾ ಸರ್ ಅಂತ. ಇನ್ನು ಕೆಲವರು ಹೇಳ್ತಾರೆ, ಸರ್ 1 ತಿಂಗಳಿಗೆ 28 ದಿನವೂ ಬರುತ್ತೆ ಗೊತ್ತಾ ಸರ್ ಫೆಬ್ರವರಿಯಲ್ಲಿ. ಇನ್ನು ಗೌತಮ್ ಹೇಳ್ತಾನೆ, ಸರ್ 4 ವರ್ಷಕ್ಕೊಂದ್ಸರಿ ಅಧಿಕ ವರ್ಷ ಬರುತ್ತೆ ಸರ್, ಫೆಬ್ರವರಿಲಿ 29 ದಿನವೂ ಬರುತ್ತೆ ಸರ್ ಅಂತ ಹೇಳ್ತಾನೆ. ನಾವು ಸರಾಸರಿ ತಗೊಂತೀವಿ, ನಾವು 30 ಅಂತ ತಗೊಂಡ್ಬಿಡ್ತೀವಿ. 1 ತಿಂಗಳು ಅಂದ ತಕ್ಷಣ ಎಷ್ಟು ತಗೊಂತೀವಿ? 30 ದಿನ ಅಂತ ತಗೊತೀವಿ. 30 ದಿನಗಳಲ್ಲಿ ಎಷ್ಟು ವಾರಗಳಿರ್ತವೆ? 4 ವಾರ. 1 ವರ್ಷಕ್ಕೆ ಎಷ್ಟು ದಿನ? 365 ದಿನ. ಒಟ್ಟು ಎಷ್ಟು ವಾರಗಳು ಬರ್ತವೆ ಒಂದು ವರ್ಷದಲ್ಲಿ? 52 ವಾರಗಳು ಬರ್ತವೆ. ಎಲ್ಲ ಬರ್ತದಲ್ಲ ನಿಮಗೆ? ಎಲ್ಲ ಬರ್ತದೆ, ಎಲ್ಲ ಗೊತ್ತಿದೆ ಇದು. ಮತ್ತು ಇದೇ ತಾನೇ ಸೆಕೆಂಡ್, ನಿಮಿಷ, ಗಂಟೆ, ದಿನ, ವಾರ, ತಿಂಗಳು, ವರ್ಷ. ಪರಿವರ್ತನೆ ಏಣಿಯಲ್ಲೂ ಇವೇ ಇದ್ವಲ್ವಾ? ಇವೇ ಇದ್ವು ತಾನೇ ನೋಡಿದ್ರಿಲ್ಲ ಹನುಮಂತು? ಅಲ್ಲ ಇದನ್ನಲ್ಲ, ಸಾರಿ, ಇದನ್ನು ಪರಿವರ್ತನೆ ಏಣಿಯಲ್ಲಿ ಸೆಕೆಂಡ್, ನಿಮಿಷ, ಗಂಟೆ, ದಿನ, ವಾರ, ತಿಂಗಳು, ವರ್ಷ, ಹೌದಾ ಇಲ್ವಾ? ಸೊ ಇದನ್ನು ಹೇಗೆ ಬಳಸಬೇಕು ಅಂತ ಒಂದೆರಡು ಉದಾಹರಣೆ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ. ಒಂದೆರಡು ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ. ಹೇಗೆ? ಒಂದು ಪ್ರಶ್ನೆ ಇದೆ ನೋಡಿ. ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಏನಂತ ಇದೆ ಗಂಟೆ? 2.5 ಗಂಟೆ. 2.5 ಗಂಟೆ. ನೋಡಿರಿ, ಗಮನಿಸ್ರಿ, ಇದೊಂದು ಗಮನಿಸ್ರಿ, ಮಿಕ್ಕಿದ್ದೆಲ್ಲ ನೀವೇ ಮಾಡ್ತೀರಿ. ನಿಮ್ಮ ಸಹಾಯಕ್ಕೆ ಪರಿವರ್ತನೆ ಏಣಿಯನ್ನು ಪಕ್ಕದಲ್ಲಿ ಇಟ್ಟಿದ್ದೀನಿ ನಾನು, ಆಯಿತಾ? ಕನ್ವರ್ಷನ್ ಟೇಬಲ್ನ, ಕನ್ವರ್ಷನ್ ಲ್ಯಾಡರ್ನ ಪಕ್ಕದಲ್ಲಿ ಇಟ್ಟಿದ್ದೀನಿ. ಇದು ಏಣಿ ಎಲ್ಲಿ ಸಿಗುತ್ತೆ ಸರ್? ಎಲ್ಲೂ ಇಲ್ಲ, ನಮ್ಮ ಕ್ಲಾಸಲ್ಲಿ ಮಾತ್ರ ಸಿಗೋದಿದ್ದು, ಬೇರೆ ಎಲ್ಲೂ ಸಿಗೋದಿಲ್ಲ, ಆಯಿತಾ? ಕೇಳಿ. ನೀರು ಕುಡ್ದೆಪ್ಪ? ಇನ್ನೂ ಸ್ವಲ್ಪ ಕುಡಿತೀರಾ? ಓಕೆ, ಪಾಠ ಮಾಡ್ಬೋದಾ? ರೈಟ್. 2.5 ಗಂಟೆ ಏನು ಮಾಡ್ಬೇಕಂತದಾರೆ ಅವರು? ಏನು ಮಾಡ್ಬೇಕಂತ ಕೇಳ್ತಿದ್ದಾರೆ ನೋಡ್ರಿ. ಗಂಟೆನ ಮಕ್ಕಳೇ, ಗಂಟೆನ ನಿಮಿಷ ಮಾಡ್ಬೇಕು ನಾವೀಗ. ಏಣಿ ನೋಡ್ರಿ, ಗಂಟೆ ಎಲ್ಲಿ ಬರುತ್ತೆ? ಮೇಲಿದೆ ತಾನೆ? ಗಂಟೆ ಎಲ್ಲಿದೆ? ಮೇಲಿದೆ. ನಿಮಿಷ ಎಲ್ಲಿದೆ? ಮೇಲಿಂದ ಕೆಳಗೆ ಬರ್ಬೇಕಂದ್ರೆ ಏನು ಮಾಡ್ತಿದ್ವಿ ನಾವು? ಮೇಲಿಂದ ಕೆಳಗೆ ಬರ್ಬೇಕಂದ್ರೆ ಏನು ಮಾಡ್ತಿದ್ವಿ? ಗಂಟೆಯಿಂದ ನಿಮಿಷಕ್ಕೆ ಬರಬೇಕು, ಮೇಲಿಂದ ಕೆಳಗೆ ಬರಬೇಕು. ಮೇಲಿಂದ ಕೆಳಗೆ ಬರ್ಬೇಕಂದ್ರೆ ಏನು ಮಾಡ್ತೀವಿ? ಇಂಟು ಮಾಡಬೇಕು. ಬಟ್ ಏನು ಇಂಟು ಮಾಡಬೇಕು? ನಾನು ಹೇಳ್ತೀನಿ ಕೇಳ್ರಿ. ಗಂಟೆನ ನಿಮಿಷಕ್ಕೆ ಮಾಡಬೇಕು, ಗಂಟೆನ ನಿಮಿಷ ಮಾಡಬೇಕು. ಗಂಟೆಗೆ ಎಷ್ಟು ನಿಮಿಷ? ಇಂಟು ಮಾಡಬೇಕು. ಗಂಟೆಯಿಂದ ನಿಮಿಷಕ್ಕೆ ಬರಬೇಕಂದ್ರೆ ಇಂಟು ಮಾಡಬೇಕು, ಮೇಲಿಂದ ಕೆಳಗೆ ಬರ್ಬೇಕಂದ್ರೆ. ಬಟ್ ಗಂಟೆಗೆ ಎಷ್ಟು ನಿಮಿಷ? 60 ಗುಣಿಸ್ಬೇಕಷ್ಟೇ.
ಅರ್ಥ ಆಗ್ತಿದೆಯಾ? 60 ಗುಣಿಸ್ಬೇಕು, 60 ಗುಣಿಸ್ಬೇಕು, 60 ಗುಣಿಸ್ಬೇಕು. ಗಂಟೆನ ತೆಗೆದುಬಿಟ್ಟು 60 ಗುಣಿಸ್ಬಿಟ್ರೆ ಅದೇನಾಗ್ಬಿಡ್ತದು? ನಿಮಿಷ ಆಗ್ತದೆ. ಗಂಟೆನ ತೆಗೆದುಬಿಟ್ಟು 60 ಗುಣಿಸ್ಬಿಟ್ರೆ ನಿಮಿಷ ಆಗ್ತದೆ. 25 6 150, 0ಗೆ 0, ಪಾಯಿಂಟ್ ಆದಮೇಲೆ ಒಂದು ಅಂಕೆ ಇದೆ, ಪಾಯಿಂಟ್ ಇಡ್ರಿ. 150 ನಿಮಿಷ. 150 ನಿಮಿಷ. ಆಪ್ಷನ್ ಸಿ ಇದಕ್ಕೆ ಸರಿ ಆಗ್ತದೆ. ಸರಿನಾ? ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಗೊತ್ತಾಗ್ತಿದೆಯಾ? ಇನ್ನೊಂದು ಪ್ರಶ್ನೆ ಕೊಡ್ಬೋದಾ ನಿಮಗೆ? ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಓಹೋ, ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೆ ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ನಿಮಿಷ ಕೊಟ್ಟಿದ್ದಾರೆ, 195 ನಿಮಿಷ. ಇದನ್ನು ನಾವೇನು ಮಾಡಬೇಕು? ಗಂಟೆ ಮತ್ತು ನಿಮಿಷದಲ್ಲಿ ಬರಿಬೇಕು. ಗಂಟೆ ಮತ್ತು ನಿಮಿಷದಲ್ಲಿ ಬರಿಬೇಕು. ಅಲ್ಲ, ನೀವು ನಿಮಿಷನ ಗಂಟೆಗೆ ಮಾಡಬೇಕಂದ್ರೆ ಏನು ಮಾಡಬೇಕು? ನಿಮಿಷದಿಂದ ಗಂಟೆಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಕೆಳಗಿಂದ ಮೇಲೆ ಹೋಗ್ತೀರಂದ್ರೆ ಏನು ಮಾಡ್ತೀರಿ? ಭಾಗಾಕಾರ ಮಾಡ್ತೀರಿ. ಹೇಗೆ ಭಾಗಾಕಾರ ಮಾಡಬೇಕು? ಗಂಟೆಗೆ ಎಷ್ಟು ನಿಮಿಷ? ಗಂಟೆಗೆ ಎಷ್ಟು ನಿಮಿಷ? ಇಲ್ಲೂ ಸಹ 60ರಿಂದ ಭಾಗಾಕಾರ ಮಾಡಿರಿ ಅಷ್ಟೇ. 60ರಿಂದ ಭಾಗಾಕಾರ ಮಾಡಿರಿ. ಮಾಡೋಣ. ಬಟ್ ಇಲ್ಲಿ ನೋಡಿ ಮಕ್ಕಳೇ, 60ರಿಂದ ಭಾಗಾಕಾರ ಮಾಡಿದಾಗ 5ರಿಂದ ಹೊಡಿಬೇಡ್ರಿ. ಬಾಧ್ಯತೆ ನಿಯಮ ಬಳಸಬೇಡ್ರಿ. ಕಾಲದ ಗಣನೆಯಲ್ಲಿ ಬಾಧ್ಯತೆ ನಿಯಮ ಬಳಸಬೇಡ್ರಿ. ನೆನ್ಪಿಟ್ಕೊಳ್ರಿ ನನ್ನ ಮಾತನ್ನು. ಕಾಲದ ಗಣನೆಯಲ್ಲಿ ಬಾಧ್ಯತೆ ನಿಯಮ ಬಳಸಬೇಡ್ರಿ. ಕಡ್ತ ಹೊಡಿಬೇಡ್ರಿ. ಏನು ಮಾಡಬೇಕು? 60ರಿಂದನೇ ಭಾಗಾಕಾರ ಮಾಡಿ. ಇದನ್ನು ಮಿಶ್ರ ಭಿನ್ನರಾಶಿ ಮಾಡಿ. ಆಯಿತಾ? ಸೊ 195/60 ಆಯಿತು. ಈಗ ನಿಮಿಷ ಇದ್ದದ್ದು ಏನಾಗುತ್ತದು? ನಿಮಿಷ ಇದ್ದದ್ದು ಏನಾಯಿತು? ಗಂಟೆ ಆಯ್ತಲ್ವಾ? 60ರಿಂದ ಭಾಗಿಸಿದ್ದೀವಲ್ವ? 60ರಿಂದ ಭಾಗಿಸಿದ ತಕ್ಷಣ ಏನಾಗ್ತದೆ? ಗಂಟೆ ಆಗ್ತದೆ. ಎಸ್ ಸರ್ ನಾವು ಈಗ ನೋಡಿ ಏನಾಗ್ತದೆ ಮುಂದೆ. 63 180, ಶೇಷ 15. ಹೌದಲ್ವಾ? ಪೂರ್ಣಾಂಕ 3 ಗಂಟೆ 3ಕ್ಕೆ ಗಂಟೆ ಕೊಟ್ಬಿಡ್ತೀನಿ. 3ಕ್ಕೆ ಗಂಟೆ 15/60 ಅದನ್ನು ಸಪ್ರೇಟ್ ಬರೀತೀನಿ. 15/60 ಇದು ಸಹ ಗಂಟೆನೇ. 60ಕ್ಕೆ 15 ಗಂಟೆ ಅಂದರೆ 60ಕ್ಕೆ 15 ಅಂದರೆ ಏನು? ಗಂಟೆಗೆ ಎಷ್ಟು ನಿಮಿಷ ಇರುತ್ತೆ? ಇಲ್ಲಿ ಗಂಟೆನ 60 ಭಾಗ ಮಾಡಿದ್ದಾರೆ. ಗಂಟೆ 60 ಭಾಗ ಅಂದರೆ 60 ನಿಮಿಷ ಇದ್ದಂಥದ್ದು. 60ಕ್ಕೆ 15 ಗಂಟೆ ಅಂದರೆ ಏನಂತ ಅರ್ಥ? 15 ನಿಮಿಷ ಇದ್ದಂಗೆ ಅದು. ಹೌದಾ ಇಲ್ವಾ? ಮಿಶ್ರ ಭಿನ್ನರಾಶಿ ಥರ ಬಂತಂದರೆ ಪೂರ್ಣಾಂಕ ದೊಡ್ಡ ಮೂಲಮಾನವಾಗಿರುತ್ತೆ. ನಂತರದ ಸಮ ಭಿನ್ನರಾಶಿ ಏನಾಗುತ್ತೆ? ಗಂಟೆಯ ಕೆಳಗೆ ಯಾರಿದ್ದಾರೆ? ನಿಮಿಷ. ಗಂಟೆಯ ಕೆಳಗೆ ಯಾರಿದ್ದಾರೆ? ನಿಮಿಷ. ಸೊ ಇದನ್ನೇನಂತ ಬರಿಬೋದು ನಾನು? 3 ಗಂಟೆ 15 ನಿಮಿಷ. 3 ಗಂಟೆ 15 ನಿಮಿಷ ಅಂತ ಬರಿಬೋದು. ಕನ್ಫ್ಯೂಷನ್ ಇದೆ? ಕನ್ಫ್ಯೂಷನ್ ಇದ್ದರೆ ಹೆದರಬೇಡಿ, ಸಾಕಷ್ಟು ಲೆಕ್ಕಗಳು ನನ್ನ ಹತ್ರ ಇದೆ. ನಿಧಾನವಾಗಿ ಕಲಿತೀರಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ನಿಧಾನವಾಗಿ ನೋಡಿ, ಬರ್ತದೆ ನಿಮಗೆ. ಇನ್ನೊಂದೆರಡು ಪ್ರಶ್ನೆ ಮಾಡಿದ್ರೆ ಗೊತ್ತಾಗ್ತದೆ. ಓಕೆ, ಕೆಳಗಿನ ಗಂಟೆಗಳನ್ನು ಕೂಡಿರಿ ಅಂತ ಹೇಳಿದ್ದಾರೆ. ಯಾವ್ಯಾವ ಗಂಟೆ ಇದಾವಪ್ಪ? ಗಂಟೆ, ನಿಮಿಷ, ಸೆಕೆಂಡು. ಇದನ್ನು ಕೂಡಿಸ್ಬೇಕು ನಾವು. ಕೂಡಿಸೋಣ. ಯಾವ ಥರ? ಗಂಟೆ ಬರಿತೀನಿ, ನಿಮಿಷ ಬರಿತೀನಿ, ಸೆಕೆಂಡ್ ಬರಿತೀನಿ. ಮಕ್ಕಳೇ, ಇದು ಸಹಜ ಸಂಕಲನ ಅಲ್ಲ. ಇದು ಕಾಲದ ಗಣನೆ. ಸುಮ್ಮನೆ ಎಲ್ಲ ನಂಬರ್ನ ಕೂಡಿಸೋ ಹಾಗಿಲ್ಲ. ಸ್ವಲ್ಪ ಗಮನಿಸಬೇಕು. ಏನನ್ನ 3 ಗಂಟೆ 40 ನಿಮಿಷ ಎಷ್ಟು ಸೆಕೆಂಡು? 20 ಸೆಕೆಂಡು. ಮತ್ತೆಷ್ಟಿದೆಯಪ್ಪ ಮುಂದೆ? 2 ಗಂಟೆ 35 ನಿಮಿಷ ಮತ್ತೇನಿದೆ? 50 ಸೆಕೆಂಡ್ ಇದೆ. ಇದನ್ನು ಕೂಡಿಸ್ಬೇಕು. ಹೌದಲ್ವೇ? ಕೂಡಿಸ್ಬೇಕಲ್ವಾ? ಕೂಡಿಸಿದ್ರೆ ಏನು ಬರುತ್ತೆ ನೋಡಿರಿ? ಇದೇನು ಬರುತ್ತೆ? ಆಪ್ಷನ್ ಡಿ ಬರುತ್ತಾ? ಆಪ್ಷನ್ ಡಿ. ನನಗೆ ಗೊತ್ತಿತ್ತು ಆಪ್ಷನ್ ಡಿ ಹೇಳ್ತೀರಿ ನೀವು ಅಂತ. ಆಪ್ಷನ್ ಡಿ ತಪ್ಪು. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. 5ಕ್ಕೆ 5, 4 3 7, 3ಕ್ಕೆ 2 ಸೇರಿಸಿದ್ರೆ 5. ಸೊ ಇದು ಬಂತು ಸರ್. ಎಲ್ಲಿದೆ ಸರ್ ಇದು? ಆಪ್ಷನ್ ಡಿಲಿದೆ ಸರ್. ಅವ್ರು ನಿಮಗೋಸ್ಕರ ಕೊಟ್ಟಿದ್ದಾರೆ ಸರ್ ಆಪ್ಷನ್ ಡಿನ ನಿಮಗೋಸ್ಕರನೇ ಕೊಟ್ಟಿರೋದವರು. ಸರ್ ಮತ್ತೆ ಏನು ತಪ್ಪಾಗಿದೆ ಸರ್ ಮತ್ತೆ ಹೇಳ್ರಿ ಸರ್ ಅಂತ ಹೇಳ್ತೀರಿ. ಈಗ ಆನ್ಲೈನಲ್ಲೂ ನೋಡ್ತಿರೋ ಮಕ್ಕಳಿಗೂ ಆಪ್ಷನ್ ಡಿನೇ ಬಂದಿರ್ಬೋದು. ಬಟ್ ಅವರು ಸಹ ನಿಮಗೋಸ್ಕರನೇ ಕೊಟ್ಟಿದ್ದಾರೆ ಆಪ್ಷನ್ ಡಿನ. ನೀವು ನನಗೊಂದು ಮಾತು ಹೇಳ್ರಿ, 70 ಸೆಕೆಂಡ್ ನೋಡಿದ್ದೀರಾ ಗಡಿಯಾರದಲ್ಲಿ? 70 ಸೆಕೆಂಡ್ ಉಂಟಾ? ಮತ್ತು 70 ಸೆಕೆಂಡ್ ಹೇಗೆ ಗೊತ್ತಿಲ್ಲಿ? ಬಲ್ಪ್ ಆನ್ ಆಯ್ತಾ? ಓಕೆ, ಆಪ್ಷನ್ ಬಿ ಸರಿ ಆಗ್ತದೆ. ಹೇಗೆ ನೋಡಿರಿ, 70 ಸೆಕೆಂಡು ಇಲ್ಲ, 60 ಸೆಕೆಂಡ್ ಆದ ತಕ್ಷಣ ಏನಾಗುತ್ತೆ? 1 ನಿಮಿಷ ಆಗುತ್ತೆ ಅಲ್ವಾ? ಸೊ ಇದರಲ್ಲಿ 60 ತೆಗಿಯೋಣ. 60 ತೆಗೆದ್ರೆ ಎಷ್ಟಾಗುತ್ತೆ? ಇದರಲ್ಲಿ 60 ತೆಗೀರಿ ಎಷ್ಟಾಗುತ್ತೆ? 10 ಸೆಕೆಂಡ್ ಉಳಿಯುತ್ತೆ. 60 ತೆಗೆದುಬಿಟ್ಟು ಯಾರಿಗೆ ಕೊಡೋಣ? ಇವ್ರಿಗೆ ಕೊಡೋಣ. ದಶಕ 1 ನಿಮಿಷ ಜಾಸ್ತಿ ಮಾಡೋಣ.
ಇವ್ರೇನಾಗ್ತಾರೆ 76 ಆಗ್ತಾರೆ. ಏನಾಗ್ತಾರೆ ಅವರು? 76 ನಿಮಿಷ ಆಗುತ್ತೆ. ಗಡಿಯಾರದಲ್ಲಿ 76 ನಿಮಿಷ ಉಂಟಾ? 60 ನಿಮಿಷ ಅಷ್ಟೇ ಉಂಟು. ಎಷ್ಟು ನಿಮಿಷ ಉಂಟು ಗಡಿಯಾರದಲ್ಲಿ? ಗಡಿಯಾರದಲ್ಲಿ ಎಷ್ಟು ನಿಮಿಷ ಉಂಟು? 16 ನಿಮಿಷ ಅಲ್ಲ, 60 ನಿಮಿಷ. ಸೊ 76ರಲ್ಲಿ ಇದೇನಾಗ್ತದೆ, ಒಂದು ದಶಕ ಕೊಟ್ಟ ಮೇಲೆ 76 ಆಗ್ತದೆ. 76ರಲ್ಲಿ 60 ಈ ಕಡೆ ಕೊಡ್ರಿ, 60 ನಿಮಿಷ ತೆಗೀರಿ, 60 ನಿಮಿಷ ಅಂತ ತೆಗೀರಿ, 60 ನಿಮಿಷ ಅಂತ ತೆಗೀರಿ, 16 ನಿಮಿಷ ಉಳಿತದೆ. 60 ನಿಮಿಷನ ಗಂಟೆ ಕೊಟ್ಟರೆ 60 ನಿಮಿಷಕ್ಕೆ ಎಷ್ಟು ಗಂಟೆ? 60 ನಿಮಿಷಕ್ಕೆ ಎಷ್ಟು ಗಂಟೆ? ಸೊ 1 ಗಂಟೆ ಇಲ್ಲಿ ಹಾಕ್ರಿ, 5 + 1. ಸೊ 6 ಗಂಟೆ 16 ನಿಮಿಷ 10 ಸೆಕೆಂಡ್. ಆಪ್ಷನ್ ಬಿ. ಇನ್ನೊಂದು ಸರಿ ತೋರಿಸ್ಲಾ? ಎಷ್ಟಿತ್ತಪ್ಪ ಇದು? 5 ಗಂಟೆ. ಎಷ್ಟು ಬಂದಿತ್ತು ನಿಮಗಿದು ಉತ್ತರ? ಎಷ್ಟು ಬಂದಿತ್ತು? 5, 75, 70 ಅಲ್ವಾ? 5 ಗಂಟೆ ನಿಮಗೆ ಉತ್ತರ ಇದೇ ತಾನೇ ಬಂದಿದ್ದು? ಗಂಟೆ, ನಿಮಿಷ, ಸೆಕೆಂಡ್. 5 ಗಂಟೆ 75 ನಿಮಿಷ 70 ಸೆಕೆಂಡ್. ಅಲ್ಲ ಮಕ್ಕಳೇ, 60 ಸೆಕೆಂಡಿಗೆ ಏನಾಗುತ್ತದು? 60 ಸೆಕೆಂಡ್ ತೆಗೀರಿದ್ರಿಂದ ಉಳಿಯೋದೆಷ್ಟು? 10 ಸೆಕೆಂಡ್ ಉಳಿಯುತ್ತೆ. 60 ಸೆಕೆಂಡ್ನ ಇವ್ರಿಗೆ ಕೊಡ್ರಿ, 60 ಸೆಕೆಂಡ್ ನಿಮಿಷಕ್ಕೆ ಹೋದ್ರೆ ಎಷ್ಟಾಗುತ್ತದು? 1 ನಿಮಿಷ ಆಗುತ್ತದು, ಹೌದಾ ಇಲ್ವಾ? 1 ನಿಮಿಷ ಆಗುತ್ತೆ. 60 ಸೆಕೆಂಡ್ ಇದ್ದದ್ದು ಏನಾಗುತ್ತೆ? 1 ನಿಮಿಷ ಆಗುತ್ತೆ. ಸೊ ಇವ್ರಿಗೆ ಕೊಟ್ಟ ಮೇಲೆ ಏನಾಯ್ತು? ಇವರು 76 ನಿಮಿಷ ಆಗ್ತಾರೆ. 5 ಹಂಗೆ ಇರಲಿ. ಈಗ 76 ನಿಮಿಷ ಇರುತ್ತೆ ಗಡಿಯಾರದಲ್ಲಿ. 60 ನಿಮಿಷ ತೆಗೀರಿ, ಅದನ್ನು ಈ ಕಡೆ ಕೊಡ್ರಿ, ಈ ಕಡೆ ಕೊಟ್ಟರೆ ಏನಾಗುತ್ತೆ? ಅದು 1 ಗಂಟೆ ಆಗುತ್ತದು. 60 ನಿಮಿಷ ತೆಗೆದ್ರೆ ಉಳಿಯೋದು ಎಷ್ಟು ಇಲ್ಲಿ? 16 ನಿಮಿಷ. ಇವರು 10 ಸೆಕೆಂಡ್ ಹಾಗೆ ಬರೆಯೋಣ ಇವ್ರನ್ನ. ಸೊ 16 ನಿಮಿಷ ಉಳಿತು. 5ಕ್ಕೆ 1 ಸೇರಿದ್ರೆ 6 ಗಂಟೆ 16 ನಿಮಿಷ 10 ಸೆಕೆಂಡ್. ಗೊತ್ತಾಯ್ತಾ ಹೇಗೆ ಬಂತು ಅಂತ? ಗೊತ್ತಾಯ್ತಪ್ಪ? 60 ನಿಮಿಷಕ್ಕೆ 1 ಗಂಟೆ, 60 ಸೆಕೆಂಡಿಗೆ 1 ನಿಮಿಷ, ಹೌದಾ ಇಲ್ವಾ? ಎಸ್ ಆರ್ ನೋ? ನನಗೆ ಕನ್ಫ್ಯೂಷನ್ ಇರಬಾರ್ದು ನೋಡಪ್ಪ ಮಕ್ಕಳಿಗೆ. ಎಷ್ಟಿತ್ತಪ್ಪ ಇದು? 5 ಗಂಟೆ 75 ನಿಮಿಷ 70 ಸೆಕೆಂಡ್, ಹೌದಾ ಇಲ್ವಾ? ಈ ಥರ ಇತ್ತು. ನಾವೇನು ಹೇಳ್ತಾ ಇದ್ದೀವಿ? 60 ಸೆಕೆಂಡಿಗೆ 1 ನಿಮಿಷ ಆಗುತ್ತೆ. ಮತ್ತು 60 ಸೆಕೆಂಡ್ ತೆಗೀರಿ, ಇಲ್ಲಿ 60 ಸೆಕೆಂಡ್ ತೆಗೀರಿ. ಅದನ್ನು ತೆಗೆದು ಕೊಟ್ಟರೆ ಈ ಕಡೆ ಏನಾಗುತ್ತೆ? ಅದು 1 ನಿಮಿಷ ಆಗುತ್ತೆ ಇಲ್ವಾ? 60 ಸೆಕೆಂಡ್ ತೆಗೆದು ನಿಮಿಷಕ್ಕೆ ಹಾಕಿದ್ರೆ ಎಷ್ಟು ನಿಮಿಷ ಆಗುತ್ತೆ? 60 ಸೆಕೆಂಡಿಗೆ 1 ನಿಮಿಷ. ಸೊ 1 ನಿಮಿಷ ಇಲ್ಲಿ ಕೊಡ್ರಿ, 60 ಸೆಕೆಂಡ್ ಇಲ್ಲಿ ತೆಗೀರಿ. ಏನಾಗ್ತದೆ ನೋಡಿರಿ, ಇದು 10, ಇದು 76, ಇದು 5. ಅಲ್ರಿ, ನಿಮಿಷಕ್ಕೆ 76 ನಿಮಿಷ ಬರೋಕ್ಕೆ ಸಾಧ್ಯನಾ ಗಡಿಯಾರದಲ್ಲಿ? ಬರಲ್ಲ. ಸೊ ಇದರಲ್ಲಿ 60 ನಿಮಿಷನ ತೆಗೀರಿ, ಅದನ್ನ ಈ ಕಡೆ ಕೊಟ್ಟರೆ ಏನಾಗುತ್ತೆ? 60 ನಿಮಿಷನ ಗಂಟೆಗೆ ಹೋದ್ರೆ ಎಷ್ಟಾಗುತ್ತೆ? ಅದು ಗಂಟೆ 1 ಗಂಟೆ ಆಗುತ್ತೆ, ಹೌದಲ್ವಾ? 1 ಗಂಟೆ ಆಗುತ್ತೆ. ಸೊ ಇದನ್ನು ಕೂಡಿಸ್ರಿ, ಏನಾಗ್ತದೆ? 10 ಸೆಕೆಂಡಿಗೆ 10 ಸೆಕೆಂಡ್ ಹಾಗೆ ಬರೋಣ. 60 ನಿಮಿಷ ಇದರಲ್ಲಿ ತೆಗೆದ್ರೆ 16 ನಿಮಿಷ ಉಳಿತದೆ. 5ಕ್ಕೆ 1 ಸೇರಿಸಿದ್ರೆ 6 ಗಂಟೆ. 6 ಗಂಟೆ 16 ನಿಮಿಷ 10 ಸೆಕೆಂಡ್. ಬಂತಾ ಎಲ್ಲರಿಗೂ? ಬರ್ತಾ ಇದೆಯಾ ಎಲ್ಲರಿಗೂ? ಗೊತ್ತಾಗ್ತಿದೆಯಾ? ಮುಂದೆ ಹೋಗ್ಬೋದಾ? ಕಾಲದ ಗಣನೆ ಭಾಳ ಸುಲಭ. ಆದರೆ ಭಾಗಾಕಾರ ಮಾಡಬೇಕಾದ್ರೆ, ಕಾಲದ ಗಣನೆಯಲ್ಲಿ ಭಾಗಾಕಾರ ಮಾಡಬೇಕಾದ್ರೆ 60ರಿಂದನೇ ಮಾಡಿರಿ, ಕಟ್ತಾ ಹೊಡಿಬೇಡ್ರಿ. ಅರ್ಥ ಆಯ್ತಾ? 60ರಿಂದನೇ ಮಾಡಿರಿ. ಮತ್ತು ಕೂಡಬೇಕಾದ್ರೆ, ಕಳಿಬೇಕಾದ್ರೆ ಇದನ್ನು ಗಮನಿಸಬೇಕು. ಇದು ಸಹಜ ಸಂಕಲನ ಅಲ್ಲ ಇದು. ಅರ್ಥ ಆಯ್ತಾ? 60ರಿಂದ ಜಂಪ್ ಆಗ್ತಾ ಇರುತ್ತದು. ಓಕೆ, ಮತ್ತೆ ಹೊಸದಾಗಿ ಬರೋಣ. 3.75 ಗಂಟೆ. ಇದನ್ನು ನಿಮಿಷಗಳಲ್ಲಿ ಬರೀಬೇಕು. ಗಂಟೆನ ನಿಮಿಷಕ್ಕೆ ಬರೀಬೇಕು. ಪರಿವರ್ತನೆ ಏಣಿ ನೆನಪಿದೆ ನಿಮಗೆ? ಮೊದಲು ಏನು ಬರುತ್ತೆ ಕೆಳಗೆ? ಸೆಕೆಂಡ್, ನಿಮಿಷ, ಗಂಟೆ, ಹೌದಾ ಇಲ್ವಾ? ಗಂಟೆನ ನಿಮಿಷಕ್ಕೆ ಬರೀಬೇಕು. ಮೇಲಿಂದ ಕೆಳಗೆ ಬರ್ಬೇಕಂದ್ರೆ ಏನು ಮಾಡ್ತೀರಿ? ಮೇಲಿಂದ ಕೆಳಗೆ ಬರ್ಬೇಕಂದ್ರೆ ಏನು ಮಾಡ್ತೀರಿ? ಗುಣಾಕಾರ ಮಾಡ್ತೀರಿ. ಆದರೆ ನಾವು ಮೇಲಿಂದ ಕೆಳಗೆ ಬರೋಗಿಲ್ಲ ಅಲ್ಲ. ಆ್ಯಕ್ಚುಲಿ ಗಂಟೆಯಿಂದ ನಿಮಿಷಕ್ಕಂದರೆ ಮೇಲಿಂದ ಕೆಳಗೆ ಬರಬೇಕು. ಮೇಲಿಂದ ಕೆಳಗೆ ಬರ್ಬೇಕಂದ್ರೆ ಗುಣಾಕಾರ ಮಾಡಬೇಕು. ಗಂಟೆಗೆ ಎಷ್ಟು ನಿಮಿಷ? ಸೊ 60 ಗುಣಿಸಿದ್ರೆ ನಾವು ನಿಮಿಷಕ್ಕೆ ಬರ್ತೀವಿ. ಗುಣಾಕಾರನೇ ಮಾಡಬೇಕಾಗಿರುತ್ತೆ ಇಲ್ಲಿ. ಸೊ 3.75 ಗಂಟೆ ಬದಲು ಏನು ಬರಿಬೋದು ನಾನು? ಇಂಟು 60 ನಿಮಿಷ. ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಗಂಟೆ ಬದಲು ಏನು ಬರ್ದೆ ನಾನು? 60 ನಿಮಿಷ ಬರ್ದೆ. ಏನಾದರೂ ತಪ್ಪಿದೆಯಾ? ಎನಿ ಪ್ರಾಬ್ಲಮ್? 60ರಿಂದ ಗುಣಿಸ್ರಿ, ಅಷ್ಟೇ ಬರ್ತದೆ ನಿಮಗೆ ಉತ್ತರ. 6 5 30 0 ದಶಕ 3 6 7 42 3 45 5 ದಶಕ 4 6 3 18 + 4 20 2 0ಗೆ 0. 2 ಅಂಕೆ ಬಿಟ್ಟು ಪಾಯಿಂಟ್ ಇದೆ, 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ನಿಮಿಷಕ್ಕೆ ನಿಮಿಷ. ಕೊನೆಯಲ್ಲಿ ಎಷ್ಟು ಪಾಯಿಂಟ್ ಬರೆದ್ರು ಅದು ಪ್ರಯೋಜನ ಇಲ್ಲ ಸ್ನೇಹ, ಬೇಜಾರಾಗ್ಬಿಡ್ರಿ. 225 ನಿಮಿಷ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಗೊತ್ತಾಗ್ತಿದೆಯಾ? ಈಸಿ ಇತ್ತಲ್ವಾ? ಗಂಟೆನ ನಿಮಿಷಕ್ಕೆ ಬರೀಬೇಕಂತೆ. ಗಂಟೆ ಅಂದರೆ ಗೊತ್ತುಂಟಲ್ಲ ಮಾರ್ರೆ, 60 ನಿಮಿಷ. ಅದು 60 ನಿಮಿಷ ಅಂದರೆ ಗಂಟೆ. ಸೊ ಮೇಲಿಂದ ಕೆಳಗೆ ಬರಬೇಕಲ್ಲ ಪರಿವರ್ತನೆ ಏಣಿಯಲ್ಲಿ ಮೇಲಿಂದ ಕೆಳಗೆ ಬರಬೇಕಲ್ವ? ಗಂಟೆನ ನಿಮಿಷ ಮಾಡಬೇಕಂದ್ರೆ ಗುಣಾಕಾರ ಮಾಡಬೇಕಲ್ವ? ಹಾಗಾದರೆ ಗುಣಾಕಾರ ಮಾಡಬೇಕು. ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷ ಗುಣಿಸ್ಬಿಟ್ರಿ. ಒಂದು ವೇಳೆ ನಿಮಿಷದಿಂದ ಗಂಟೆಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕಿತ್ತು ಅವಾಗ?
ಭಾಗಾಕಾರ. ಎಷ್ಟು ಭಾಗಾಕಾರ ಮಾಡಬೇಕು? ಗಂಟೆಗೆ ಎಷ್ಟು ನಿಮಿಷ? ಮತ್ತೆ 60ರಿಂದ ಭಾಗಾಕಾರ ಮಾಡಿದರೆ ಅದು ಗಂಟೆ ಆಗಿಬಿಡ್ತಿತ್ತು. ಎಷ್ಟು ಅದ್ಭುತ ಇದೆ ನೋಡಿರಿ. ಪರಿವರ್ತನೆ ಏನಿ ಇತ್ತಂದರೆ ಎಲ್ಲದೂ ಸುಲಭ ಆಗ್ತದೆ ನಮಗೆ. ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. ನಿಮಿಷ ಇದೆ 280 ನಿಮಿಷ ಉಂಟು. ಇದನ್ನು ಗಂಟೆ ಮತ್ತು ನಿಮಿಷಕ್ಕೆ ಬರೀಬೇಕು. ನಾನು ಹೇಳಿದ್ದೀನಿ ನಿಮಿಷನ ಗಂಟೆ ಮಾಡಬೇಕಂದ್ರೆ ಈಗ ತಾನೇ ಮಾತಾಡಿದ್ವಿ. ಏನು ಮಾಡಬೇಕು? ಕೆಳಗಿಂದ ಮೇಲೆ ಅಂದರೆ ಭಾಗಾಕಾರ. ಗಂಟೆಗೆ ಎಷ್ಟು ನಿಮಿಷ? 60ರಿಂದ ಭಾಗಾಕಾರ ಮಾಡಬೇಕು ಅಷ್ಟೇ. ಹಾಗಂದಮೇಲೆ ಈ ನಿಮಿಷನ ಹೋಗಲಾಡಿಸ್ಬೇಕು ಅಂದರೆ 280 ಯಾವುದರಿಂದ ಭಾಗಿಸ್ಬೇಕು? 60ರಿಂದ ಭಾಗಿಸಿದ್ರೆ ನಿಮಿಷ ಇದ್ದದ್ದು ಏನಾಗುತ್ತದು? ಗಂಟೆ ಆಗುತ್ತೆ. ಎಷ್ಟು ಬರುತ್ತಪ್ಪ? 4 ಗಂಟೆ. ಎಲ್ಲಿದೆ ರೀ? ಆಪ್ಷನ್ ಸಿ ಯಲ್ಲಿದೆ. ಓಕೆ, ಬಂತ್ರ. ಬಹಳಷ್ಟು ಜನ ಭಾಗಾಕಾರ ಮಾಡಿ ಅಭ್ಯಾಸ ಇದ್ದು ಏನು ಮಾಡುತ್ತೆ ಅಂದರೆ ಅವ್ರು ಫಸ್ಟ್ ಇದನ್ನು ಮಾಡಿಬಿಡ್ತಾರೆ. 0 ಹೋಯ್ತು ಸರ್ ಅಂದ್ಬಿಡ್ತಾರೆ. ಭಾಳ ಕಡ್ತ ಹೊಡಿಬಾರ್ದು ಅಂತ ಹೇಳಿದ್ದೀನಿ, ಆಯಿತಾ? ನೇರ 60ರಿಂದನೇ ಮಾಡಿರಿ. ಏನಂತ? 6 ಮಗ್ಗಿಂದ ಬರುತ್ತಲ್ವ? 6 4 24, 64 240, ಶೇಷ 40, ಹೌದಲ್ವಾ? ಸೊ ಇದನ್ನೇನಂತ ಬರಿಬೋದು? 4 ಗಂಟೆ. 40/60 ಗಂಟೆ ಅಂತ ಇರ್ತಿತ್ತು. ಆದರೆ ಇದನ್ನೇನಂತ ಬರಿಬೋದು ನೇರವಾಗಿ ನಾವು? ಸಮಭಿನ್ನ ರಾಶಿನ ಏನಂತ ಮಾಡ್ಬೋದಪ್ಪ? ಕೆಳಗಡೆ 60 ಇತ್ತಂದರೆ ಮಾತ್ರ ಅದನ್ನೇನಂತ ಬರಿಬೋದು ಅವಾಗ? 4 ಗಂಟೆ 40 ನಿಮಿಷ. ನೆನಪಿರುತ್ತಾ ಇದು ನಾನು ಹೇಳ್ತಿರೋ ವಿಷಯ ಎಲ್ಲರಿಗೂ? ಚಿನ್ಮಯ್ ಗೊತ್ತಾಗ್ತಿದೆಯಮ್ಮ? ಗೊತ್ತಾಗ್ತಿದೆಯಪ್ಪ ಎಲ್ಲರಿಗೂ? ಗಣೇಶ ಬರ್ತಾಯಿದ್ದೀನಿ ನೀನು ಮಾಡೋಕ್ಕೆ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ರೈಟ್. ಇವುಗಳನ್ನು ಕಳೆಯಿರಿ ಅಂತ ಕೊಟ್ಟಿದ್ದಾರೆ. ಕಳಿಬೇಕೀಗ, ಕೂಡಿಸೋ ಆಗಿಲ್ಲ, ಕಳಿಬೇಕು ನೀವು. ಕಳೆಯೋಣ. ಗಂಟೆ, ನಿಮಿಷ, ಸೆಕೆಂಡ್. ಅಲ್ಲಿ ಬರಿಲ್ಲ, ಸ್ವಲ್ಪ ಹೆಚ್ಚು ಜಾಗ ಸಿಗುತ್ತಿಲ್ಲಿ. ಗಂಟೆ, ನಿಮಿಷ, ಸೆಕೆಂಡ್. ಎಷ್ಟಿದೆಯಪ್ಪ ಗಂಟೆ? 8 ಗಂಟೆ. ಎಷ್ಟು ನಿಮಿಷ ಇದೆ? 45 ನಿಮಿಷ 30 ಸೆಕೆಂಡ್. ಅದರಿಂದ ಏನು ಕಳಿಬೇಕಂತ ನಾನು? 5 ಗಂಟೆ 30 ನಿಮಿಷ 45 ಸೆಕೆಂಡ್ನ ಕಳಿಬೇಕು ನಾನು. ಕಳೀರಿ. ಮೈನಸ್ ಎಷ್ಟು ಬರುತ್ತೆ ಉತ್ತರ ಹೇಳಿ ನೋಡೋಣ. ಉತ್ತರ ಬರ್ತಾ ಇದೆಯಾ ಮಕ್ಕಳೇ? ಆಪ್ಷನ್ ಸಿ ಬಂತ ಬಾಯ್ಸ್? ಗುಡ್. ನನಗೆ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಆಪ್ಷನ್ ಸಿ. ಆಪ್ಷನ್ನೇ ಇಲ್ಲ. ಕೂಡಬೇಕಾದ್ರೆ ಗಮನಿಸಿದ್ರಿ, ಅದೇ ರೀತಿ ಕಳಿಬೇಕಾದ್ರೂ ಇನ್ನೊಂದು ವಿಷಯ ಗಮನಿಸೋದಿದೆ. ಇದು ಸಾಮಾನ್ಯ ವ್ಯವಕಲನ ಅಲ್ಲ, ಇದು ಕಾಲದ ಗಣನೆ, ಮೂಲಮಾನಗಳ ವ್ಯವಕಲನ. ಮೂಲಮಾನಗಳು ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ನೋಡಿ, ಎಲ್ಲರೂ ನೋಡಿ ಮಕ್ಕಳೇ. ಹಲೋ ಪೃಥ್ವಿ, ಸ್ಟಾಪ್. ಎಲ್ಲರೂ ಸ್ಟಾಪ್ ಮಾಡಿರಿ, ಬಾಯಲ್ಲಿ ಬೆಳೆ ತೆಗೀರಿ ಪ್ಲೀಸ್. ಇಲ್ಲಿ ನೋಡಿ, ಎಲ್ಲ 0 5 ಹೋಗಲ್ಲ. ಫಸ್ಟ್ ಆಫ್ ಆಲ್ 30 45 ಹೋಗುತ್ತೆ ಅಂತ ಹೇಳ್ರಿ, ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೇನು ಮಾಡ್ತೀವಿ? ಪಕ್ಕದ ಮನೆಯಿಂದ, ಆದರೆ ಪಕ್ಕದ ಮನೆಯಿಂದ ದಶಕ ಅಂತಿರಲ್ಲ, ಅವಾಗೇನಾಗುತ್ತೆ? 130 ಆಗುತ್ತಾ? ಆಹಾ, ನೀವು ಪಕ್ಕದ ಮನೆಯಿಂದ 1 ತಾಂತೀರಿ, ಇಲ್ಲಿಂದ 1 ತಾಂತೀರಿ. ಇಲ್ಲಿ ಕೊಟ್ಟ ತಕ್ಷಣ ಇಲ್ಲಿ ತೊಗೊತಾ ಇರೋದು ಯಾರ ಮನೆಯಿಂದ? 1 ತೊಗೊತಿದ್ರಿ? ನಿಮಿಷದಿಂದ 1 ನಿಮಿಷ ಸೆಕೆಂಡಿಗೆ ಬಂದರೆ ಎಷ್ಟು ಸೆಕೆಂಡ್ ಆಗುತ್ತದು? ಗಮನಿಸ್ತಿದ್ದೀರಾ? ಸೊ ಇದು 30ರಲ್ಲಿ 45 ಹೋಗಲ್ಲ. ನಾವು ಪಕ್ಕದ ಮನೆಯಿಂದ ತೊಗೊಬೇಕು, ದಶಕ ತೊಗೊಬೇಕು, ಸರಿನಾ? ಪಕ್ಕದ ಮನೆಯಿಂದ ತೊಗೊಳಕ್ಕೆ ಹೋಗ್ತೀನಿ. ಬಟ್ ಇಲ್ಲಿರೋದು ಯಾರ ಮನೆ? ನಿಮಿಷದ ಮನೆ. ನಿಮಿಷ ಅಂದರೆ 1 ನಿಮಿಷದಿಂದ ಸೆಕೆಂಡಿಗೆ ಬಂದರೆ ಎಷ್ಟು ಸೆಕೆಂಡ್ ಆಗ್ಬಿಡುತ್ತದು? ಎಷ್ಟು ಸೆಕೆಂಡ್ ಆಗುತ್ತೆ? ಸೊ 5 ಇದ್ದದ್ದು 4 ಆಯಿತು, ಸರಿ. 5 ಇದ್ದದ್ದು 4 ಆಯಿತು, ಸರಿ. ಬಟ್ ಇಲ್ಲಿ 1 ನಿಮಿಷ ಕಡೆ ಬಂದ ತಕ್ಷಣ ಒಂದು ನಿಮಿಷ ಇರಲ್ಲ, ಅದು ಏನಾಗುತ್ತೆ? ಸೆಕೆಂಡಿಗೆ ಆದರೆ ಎಷ್ಟಾಗುತ್ತೆ? ಅದು 60 ಸೆಕೆಂಡ್ ಆಗುತ್ತೆ. 60 + 30 ಎಷ್ಟಾಗುತ್ತೆ ಅವಾಗ ಅದು? ಸೊ ಇದೇನಾಗುತ್ತೆ? 90 ಸೆಕೆಂಡ್ ಆಗುತ್ತೆ ಇಲ್ವಾ? ಎಸ್ ಆರ್ ನೋ? ಸೊ 90ರಲ್ಲಿ 45 ಹೋದರೆ 45, 4 ಈಗ 44ರಲ್ಲಿ 30 ಹೋದರೆ ಏನಮ್ಮ ಆಪ್ಷನೇ ಇಲ್ಲ ಸರ್ ಅಂತಿದ್ರಿ?
ಆಪ್ಷನ್ ಸಿ. ವೆರಿ ಗುಡ್ ಬಾಯ್ಸ್, ಆಪ್ಷನ್ ಸಿ ಕರೆಕ್ಟ್. ಬಾಯ್ಸ್ ಫಸ್ಟ್ ಹೇಳಿತ್ತು. ಏನು ಸಮಸ್ಯೆ ಇದೆನಪ್ಪ, ಹೇಳಪ್ಪ ಏನಿದೆ ಇದು. ಇನ್ನೊಂದೆರಡು ಮೂರು ಲೆಕ್ಕ ನೋಡಿದ್ರೆ ಗೊತ್ತಾಗ್ತದೆ ಇನ್ನೂ ಚೆನ್ನಾಗಿ. ಇದನ್ನು ಮಾಡಲ, ಇನ್ನೊಂದು ಸರಿ ಮಾಡಲೇನಪ್ಪ? ಹಾಂ, ಇನ್ನೊಂದು ಸರಿ ಮಾಡೋಣ ಬೇಡವಾ? ಮುಂದಿನ ಲೆಕ್ಕದಲ್ಲಿ ಓಕೆ, ರಿಪಿಟೇಷನ್ ಆಗ್ತದಲ್ಲ ಅಲ್ಲಿ ಗೊತ್ತಾಗ್ತದೆ. ನೀವು ಹೇಳ್ರಿ 0.6 ಗಂಟೆ ಎಷ್ಟು ಗಂಟೆ ಅಲ್ಲ, ಎಷ್ಟು ನಿಮಿಷಗಳಲ್ಲಿ ಬರೀಬೇಕು ಇದನ್ನು? 0.6 ಗಂಟೆ. ಗಂಟೆನ ನಿಮಿಷಕ್ಕೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ಗಂಟೆನ ನಿಮಿಷಕ್ಕೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ ಮಕ್ಕಳೇ? ಗಂಟೆನ ನಿಮಿಷಕ್ಕೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ಭಾಗಾಕಾರನ ರೀ. ಮೇಲಿಂದ ಕೆಳಗೆ ಬಂದರೆ ಏನು ಮಾಡ್ತೀರಿ ನಿಸಾರ್? ಗುಣಾಕಾರ. ಎಷ್ಟು ಗುಣಾಕಾರ? ಗಂಟೆಗೆ ಎಷ್ಟು ನಿಮಿಷ? 60 ಗುಣಿಸ್ಬೇಕು. ಸೊ 0.6 ಗಂಟೆ ಅಂದರೆ 0.6 ಇಂಟು ಗಂಟೆ ಅಂದರೆ ಎಷ್ಟು? 60 ನಿಮಿಷ. ನೋಡಿರಿ, ನೆನಪಿರಲಿ ಮಕ್ಕಳೇ, ಸೆಕೆಂಡ್, ನಿಮಿಷ, ಗಂಟೆ, ದಿನ ಮುಂದೆ ಹೋಗುತ್ತಿದ್ದು ಬೇಡ, ನಮಗೆ ಇಷ್ಟು ಸಾಕು. ಗಂಟೆನ ನಿಮಿಷಕ್ಕೆ ತರಬೇಕು ನಿಸಾರ್. ಮೇಲಿಂದ ಕೆಳಗೆ ಬಂದರೆ ಗುಣಿಸ್ಬೇಕು. ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 60 ಗುಣಿಸ್ಬೇಕು. ನೆನಪಿರಲಿ ಇಷ್ಟು, 60 ಗುಣಿಸ್ಬೇಕು. ಸೊ 60 ಗುಣಿಸಿದ್ದೀವಿ. 6 36, 1 0ಗೆ 1 0, ಪಾಯಿಂಟ್ ಆದಮೇಲೆ ಒಂದು ಅಂಕೆ ಇದೆ, ಒಂದು ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ನಿಮಿಷಕ್ಕೆ ನಿಮಿಷ, 36 ನಿಮಿಷ. 36 ನಿಮಿಷ. ಸರಿನಾ ಮಕ್ಕಳೇ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಟಡಾ, ಮುಂದೆ ಹೋಗ್ಬೋದಾ? ಚಾಲೋ. ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೆ. 185 ನಿಮಿಷ ಇದೆ. 185 ನಿಮಿಷ ಇದೆ. ಈಗ ತಾನೇ ಮಾಡಿದ್ವಿ ನಾವು. ಏನಾಗುತ್ತಪ್ಪ? 3 ಗಂಟೆ 15 ನಿಮಿಷ ಆಗುತ್ತಾ? 5 ನಿಮಿಷ ಆಗುತ್ತಾ? ಯಾರು 3 ಗಂಟೆ ಎಲ್ಲಿದೆಯಪ್ಪ ಆಪ್ಷನ್? ನಿಮ್ಮದು ಉತ್ತರ ಎಲ್ಲ ಕರೆಕ್ಟ್ ಇದೆ. ಯಾರ್ಯಾರು 3 ಗಂಟೆ 5 ನಿಮಿಷ ಅಂತಿದ್ದೀರಿ? ನಿಮ್ಮೆಲ್ಲರ ಉತ್ತರ ಕರೆಕ್ಟ್ ಇದೆ. ಹೇಗೆ ಅಂದರೆ ನಿಸಾರ್ ನಿಮಿಷ ಇದೆಯಪ್ಪ. ನಮ್ಮ ಹತ್ರ ಪರಿವರ್ತನೆ ಏನಿತ್ತು ನಿಮಿಷ ಗೊತ್ತಾ ನಿನಗೆ? ಏನಂತ ಇತ್ತು? ಕೆಳಗಡೆ ಏನು ಬರ್ತಿತ್ತು? ಸೆಕೆಂಡ್, ಮೇಲ್ಗಡೆ ನಿಮಿಷ, ಆಮೇಲೆ ಗಂಟೆ. ನಿಮಿಷದಿಂದ ಗಂಟೆಗೆ ಹೋಗ್ಬೇಕಂತ ಇದ್ದಾರೆ ತಾನೆ? ನಿಮಿಷದಿಂದ ಗಂಟೆಗೆ ಹೋಗ್ಬೇಕಂತ ಇದ್ದಾರೆ ತಾನೆ? ಸಿಂಚನ ನಿಮಿಷದಿಂದ ಗಂಟೆಗೆ ಹೋಗ್ಬೇಕು ಅಂತ ಇದ್ದಾರೆ. ಕೆಳಗಿಂದ ಮೇಲೆ ಹೋದ್ರೆ ಏನು ಮಾಡ್ತೀರಿ? ಭಾಗಾಕಾರ. ಯಾವುದರಿಂದ ಭಾಗಿಸ್ತೀರಿ? ಗಂಟೆಯಿಂದ ನಿಮಿಷಕ್ಕೆ ಎಷ್ಟು? 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಸೊ ನಿಮಿಷದಿಂದ ಗಂಟೆ, ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ಭಾಗಾಕಾರ. ಗಂಟೆಗೆ ಎಷ್ಟು ನಿಮಿಷ? 60. 60ರಿಂದ ಭಾಗಿಸ್ಬೇಕು ನಾವು, ಆಯಿತಾ? ಅವಾಗೇನಾಗ್ತದೆ? ನಿಮಿಷ ಇದ್ದದ್ದನ್ನು ಗಂಟೆ ಮಾಡಬೇಕು ಅಂದರೆ 185ನ್ನು 60ರಿಂದ ಭಾಗಿಸಬೇಕು. ನಿಮಗೆ ಗೊತ್ತಿದೆ 6 3 18, 63 180, ಶೇಷ 3 5/60. 3 5/60 ಗಂಟೆ ಅಂತ ಬರ್ತದೆ, ಹೌದಲ್ವಾ? ನೋಡಿ, ಕೆಳಗಡೆ 60 ಇದ್ದಾಗ ಮಾತ್ರ ಅದನ್ನು ನೇರವಾಗಿ 5 ನಿಮಿಷ ಅಂತ ಬರಿಬೋದು. ಹೇಗೆ ಸರ್ ಅಂತ ಕೆಲವ್ರ ಮನಸ್ಸಲ್ಲಿ ಇನ್ನೂ ಕೊರಿತಾ ಇದೆ. ನೀವು ಅದನ್ನು ಹೇಗೆ ಆ ಥರ ಬರಿತೀರಿ ಸರ್ ಅಂತ ಅನಿಸ್ತಾ ಇದೆ. ಹಾಲೇಶನ್ ಮನಸ್ಸಲ್ಲಿ ಆ ಥರ ಇದೆ, ಹೌದಾ ಹಾಲೇಶ್? ಎಸ್ ಆರ್ ನೋ? ಗ್ರೇಟ್. ಸೊ ಹಾಲೇಶ್ 3 5/60 ಗಂಟೆ, 3 5/60 ಗಂಟೆ, ಹೌದಾ ಹಾಲೇಶ್? ನಾನು ಇದನ್ನು ಈ ಥರ ಬರಿಬೋದಾ ಹಾಲೇಶ್? ಇದನ್ನು ಈ ಥರ ಬರಿಬೋದಾ? 3 ಗಂಟೆ ಪ್ಲಸ್ 5/60 ಗಂಟೆ ಬರಿಬೋದು ಹಾಲೇಶ್ ಈ ಥರ? ಒಂದು ಮಿಶ್ರ ಭಿನ್ನರಾಶಿನ ಪೂರ್ಣಾಂಕ ಮತ್ತು ಸಮ ಭಿನ್ನರಾಶಿ ಈ ಥರ ಬೇರೆ ಬರಿಬೋದು ಅಂತ ಹೇಳಿದ್ದೀನಿ. ಯಾವಾಗಲೂ ಪ್ಲಸ್ ಇರುತ್ತಲ್ಲೇ, ಹೇಳಿದ್ವಾ ಇಲ್ವಾ? ಹೌದಾ ಇಲ್ವಾ? ಪೂರ್ಣಾಂಕ ಪ್ಲಸ್ ಒಂದು ಸಮ ಭಿನ್ನರಾಶಿ ಅಂಟುಕೊಂಡಿರೋದನ್ನ ಬಿಡಿಸಿದ್ದೀವಿ ಅಷ್ಟೇ ನಾವು. ಬರಿಬೋದಲ್ವ ಈ ಥರ? ಓಕೆ, ನೀವು ಹೇಳ್ರಿ, ಗಂಟೆನ ನಿಮಿಷ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಗಂಟೆನ ನಿಮಿಷ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಇದಕ್ಕೆ 60 ಗುಣಿಸ್ಬಿಡ್ತೀನಿ ನಾನು. ಅವಾಗ ಏನಾಗುತ್ತೆ? ಇದು ನಿಮಿಷ ಆಗುತ್ತಾ? 60 ಕ್ಯಾನ್ಸಲ್ ಆದರೆ ಉಳಿಯೋದು ಯಾರು? ಸೊ ಇದನ್ನು ಕೊನೆಗೆ ನಾನು 3 ಗಂಟೆ 5 ನಿಮಿಷ ಅಂತ ಹೇಳ್ಬೋದಾ? ಅದ್ರ ಬದಲು ನಾವೇನೇನು ಹೇಳ್ತಾ ಇದ್ದೀನಿ, ಈ ಥರ ಮಿಶ್ರ ಭಿನ್ನರಾಶಿ ಬಂದಿರುತ್ತಲ್ಲ, ಛೇದದಲ್ಲಿ 60 ಇರುತ್ತಲ್ವ, ಅವಾಗ ಏನು ಮಾಡಿಬಿಡ್ರಿ, ಅದನ್ನು 3ನ್ನ ಗಂಟೆಗೆ ಹೋಲಿಸ್ರಿ. 3ನ್ನ ಗಂಟೆಗಿಡ್ರಿ. ಗಂಟೆ ಕೆಳಗೆ ಯಾರು ಇರ್ತಾರೆ? ನಿಮಿಷ ಇದ್ದಾರೆ. ಸೆಕೆಂಡ್, ನಿಮಿಷ, ಗಂಟೆ ಇದೆ ತಾನೇ ಇರೋದು ಪರಿವರ್ತನೆ ಎಣಿಯಲ್ಲಿ. ಗಂಟೆ ಕೆಳಗೆ ಯಾರಿದ್ದಾರೆ? ನಿಮಿಷ. ಗಂಟೆ, ಇದು 3 ಗಂಟೆ ಮಾಡಿರಿ, 5ನ್ನ ಏನು ಮಾಡಿರಿ? ನಿಮಿಷಕ್ಕೆ ಇಟ್ಬಿಟ್ರಿ. ಅರ್ಥ ಆಯ್ತಾ? ಈ ಕ್ಯಾಲ್ಕುಲೇಷನ್ ನೀವು ಮಾಡೋದು ಬೇಕಾಗತ್ತಿಲ್ಲ. ಅರ್ಥ ಆಗ್ತಿದೆಯಾ? ಇನ್ನೊಂದೆರಡು ಲೆಕ್ಕ ಮಾಡೋಣ, ಬರ್ತದೆ ಇನ್ನೂ ಚೆನ್ನಾಗಿ. ಬಟ್ ಇದು ಗೊತ್ತಾಯ್ತೇನಪ್ಪ ಗೌತಮ್?
ಓಕೆ, ಇವುಗಳನ್ನು ಕೂಡಿರಿ. ಈ ಸರಿ ಕೂಡಿಸ್ಬೇಕು, ಮತ್ತೆ ಕಳೆಯೋಗಿಲ್ಲ, ಕೂಡಿಸ್ಬೇಕು. ಕೂಡಿಸ್ತೀರಾ? ಕಷ್ಟ ಆಗ್ತದ? ಗಂಟೆ, ನಿಮಿಷ, ಸೆಕೆಂಡ್. 5 ಗಂಟೆ 55 ನಿಮಿಷ 40 ಸೆಕೆಂಡ್ ಮತ್ತು 3 ಗಂಟೆ 45 ನಿಮಿಷ 30 ಸೆಕೆಂಡ್. ಅಲ್ಲ, ನಿಮಗೆ ಕಷ್ಟ ಆದರೆ ಹೇಳ್ರಿ, ನಾನು ಮಾಡಿಕೊಡ್ತೇನೆ. ಕೂಡ್ಸೋಕ್ಕೆ ಬರೋದಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ ಬೇಕಾದರೆ. ಬಂತ ಆನ್ಸರು? ಕೆಲವರಿಗೆ ಬಂದಿರ್ತದೆ ನೋಡಿ, ಆಪ್ಷನ್ ಬಿ ಬಂದಿರ್ತದೆ. ಆಪ್ಷನ್ ಬಿ ಬರ್ತದೆ ನೋಡಿ, ಆಪ್ಷನ್ ಹನುಮಂತ, ಆಪ್ಷನ್ ಸಿ. ಓಕೆ, ಚೆಕ್ ಮಾಡೋಣ ಹನುಮಂತದ ಆಪ್ಷನ್ನ. ಇದನ್ನು ಕೂಡಿಸಿದ್ರೆ ನೋಡಿರಿ, ಸಹಜವಾಗಿ ಕೂಡಿಸಿದ್ರೆ ಏನಾಗುತ್ತೆ ನೋಡಿರಿ. ಚಿನ್ಮಯ್, 0 + 0 0, 4 + 3 7, 5 + 5 10 0, ದಶಕ 1, 5 + 1 6, 4 10 0, ದಶಕ 1, ಇಲ್ಲ 100 ಬರೆದು ಬಿಡ್ತೀನಿ. 5 + 3 8. ಭಾಳಷ್ಟು ಜನ ಆಪ್ಷನ್ ಬಿ ಬರುತ್ತೆ ಅಂತ ಅಂದ್ಕೊಂಡ್ಬಿಡ್ತಾರೆ, ಹೌದಾ ಇಲ್ವಾ? ಆಪ್ಷನ್ ಬಿ ಅಲ್ಲಿ ಅದೇ ಇದೆ. ಬಟ್ ನಾನು ನಿಮಗೆ ಮುಂಚೆ ಹೇಳಿದ್ದೆ ಒಂದು ಮಾತನ್ನು, 70 ಸೆಕೆಂಡ್ ಇರುತ್ತೆ ಗಡಿಯಾರದಲ್ಲಿ. ಗಡಿಯಾರದಲ್ಲಿ ಎಷ್ಟು ಸೆಕೆಂಡ್ ಇರುತ್ತೆ? 60 ಸೆಕೆಂಡ್. 60 ಸೆಕೆಂಡ್ ಮೇಲೆ ಹೋದರೆ ಮತ್ತೆ ಹೊಸದಾಗಿ ಎಣಿಸ್ತೀವಲ್ಲ ನಾವು, ಮತ್ತೆ 1ರಿಂದಲೇ ಶುರು ಮಾಡ್ತೀವಿ. ಸೊ ಇದು 60 ಸೆಕೆಂಡನ್ನು ತೆಗೀರಿ, ಇದರಲ್ಲಿ 60 ಸೆಕೆಂಡ್ ತೆಗೀರಿ. 60 ಸೆಕೆಂಡ್ ಈ ಕಡೆ ಹೋದ್ರೆ ಏನಾಗುತ್ತದು? 60 ಸೆಕೆಂಡ್ ತೆಗೆದು ಈ ಕಡೆ ಕೊಟ್ಟರೆ ಏನಾಗುತ್ತದು? ಈ ಕಡೆ ಕೊಟ್ಟರೆ ಏನಾಗುತ್ತದು? 1 ನಿಮಿಷ ಆಗುತ್ತಲ್ವಾ? 1 ನಿಮಿಷ ಇಲ್ಲಿ ಕೂಡಿಸ್ರಿ, ಏನಾಗುತ್ತದು? 10 ಕಾಣ್ತದ ಮಕ್ಕಳು? ಇದು ಬರ್ದಿರೋದು, ನಾನು ಬರ್ದಿರೋದು ಕಾಣ್ತಾ ಇದೆಯಾ? ಓಕೆ, 10 ಸೆಕೆಂಡ್ 10 ಸೆಕೆಂಡ್ ಇದೆಷ್ಟಾಗುತ್ತೆ? 101 ನಿಮಿಷ ಮತ್ತು 8 ಗಂಟೆ. 101 ನಿಮಿಷ ಇರೋದುಂಟೆ ಗಡಿಯಾರದಲ್ಲಿ. 60 ನಿಮಿಷ ತೆಗೆದುಬಿಟ್ಟು ಅದನ್ನು ಇವರಿಗೆ ಕೊಟ್ಟರೆ ಗಂಟೆ ಎಷ್ಟು ಗಂಟೆ ಆಗುತ್ತದು? 1 ಗಂಟೆ ಆಗುತ್ತೆ, ಹೌದಾ ಇಲ್ವಾ? ಸೊ 60 ನಿಮಿಷ ತೆಗೀರಿ, 1 ಗಂಟೆ ಇಲ್ಲಿ ಸೇರಿಸ್ರಿ. ಇಲ್ಲಿ 10 ಸೆಕೆಂಡ್ ಹಾಗೆ ಇದೆ, ಎಷ್ಟಾಗುತ್ತೆ ಒಟ್ಟಾರೆ? ಎಷ್ಟಾಗುತ್ತೆ ನೋಡಿರಿ. ಇದು 10 ಸೆಕೆಂಡಿಗೆ 10 ಸೆಕೆಂಡ್ ಹಾಗೆ ಬರಿತೀನಿ, 10 ಸೆಕೆಂಡಿಗೆ 10 ಸೆಕೆಂಡ್ ಹಾಗೆ ಬರಿತೀನಿ. 1 0 1, 10ರಲ್ಲಿ 6 ಹೋದರೆ 4, 9 9 ಗಂಟೆ 41 ನಿಮಿಷ 10 ಸೆಕೆಂಡ್. 9 ಗಂಟೆ 41 ನಿಮಿಷ 10 ಸೆಕೆಂಡ್. ಸ್ವಲ್ಪ ಚಿತ್ರದಲ್ಲಿ ಸಮಸ್ಯೆ ಆಗಿದೆ ನಿಮಗೆ, ನೋಡಲಿಕ್ಕಿನ್ನೂ ಸಮಸ್ಯೆ ಇಲ್ಲಲ್ಲ ಮಕ್ಕಳೇ? ಗೊತ್ತಾಗ್ತದಲ್ಲ ಬರ್ದಿರೋದು? ಸೊ 9 ಗಂಟೆ 41 ನಿಮಿಷ 10 ಸೆಕೆಂಡ್ ನಿಮ್ಮ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ಆಯಿತಾ? ಸಹಜ ಸಂಕಲನ ಅಲ್ಲ ಇದು, ಕಾಲದ ಗಣನೆ. ಅದನ್ನು ಉಪಯೋಗಿಸ್ಬೇಕಾಗ್ತದೆ. ಭಾಳಷ್ಟು ಜನ ಆಪ್ಷನ್ ಬಿ ಹಾಕ್ಬಿಡ್ತಾರೆ. ಚಿನ್ಮಯ, ಆಪ್ಷನ್ ಬಿ ಹಾಕಿದ್ದೀರಾ? ಸೊ ಇಲ್ಲಿ ನಿಮಿಷಗಳಲ್ಲಿ ಬರಿಬೇಕು, ಇದನ್ನು ನಿಮಿಷಗಳಲ್ಲಿ ಬರೆಯೋಣ. 4.25 ಗಂಟೆ ಇದೆ. ನಿಮಗೆ ಗೊತ್ತಿದೆ ಪರಿವರ್ತನೆ ಏಣಿ ಹೇಳ್ಕೊಟ್ಟಿದ್ದೀನಿ. ಸೆಕೆಂಡ್, ನಿಮಿಷ, ಗಂಟೆ, ದಿನ. ಇಲ್ಲಿ ಗಂಟೆಯಿಂದ ನಿಮಿಷಕ್ಕೆ ಹೋಗ್ಬೇಕಂದ್ರೆ ಗುಣಿಸ್ಬೇಕಲ್ವಾ? ಮೇಲಿಂದ ಕೆಳಗೆ. ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 60 ಗುಣಿಸ್ರಿ ಅಷ್ಟೇ. ಆಪ್ಷನ್ ವೆರಿ ಗುಡ್ ಸುಷ್ಮಿತಾ. ಸೊ 4.25 ಗಂಟೆನ ನಿಮಿಷ ಮಾಡ್ಬೇಕಂದ್ರೆ 60 ಗುಣಿಸ್ತೀರಿ, 60 ನಿಮಿಷ ಆಗುತ್ತೆ ಅವಾಗದು. ಗುಣಿಸ್ ನೋಡೋಣ. 6 5 30 0, ದಶಕ 3, 6 7 12 3 15 5 ದಶಕ 1, 24 1 25, 0ಗೆ 0, 2 ಅಂಕೆ ಬಿಟ್ ಪಾಯಿಂಟ್ ಇದೆ, 2 ಅಂಕೆ ಬಿಟ್ ಪಾಯಿಂಟ್ ಇಡೋಣ. ನಿಮಿಷಕ್ಕೆ ನಿಮಿಷ ಅಂತ ಬರೆಯೋಣ. 255 ನಿಮಿಷ. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಸುಷ್ಮಿತಾ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ವೆರಿ ಗುಡ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದೋಗ್ಬೋದಾ? ಚಾಲು. ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. ಗಂಟೆ ಮತ್ತು ನಿಮಿಷ ಎರಡರಲ್ಲೂ ಬರೀಬೇಕು. ಮೊದಲು ಇದನ್ನು ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? 320 ನಿಮಿಷ ಇದೆ ನೋಡ್ರಿ. ಪರಿವರ್ತನೆ ಏಣಿ ನೆನ್ಪಿಡಬೇಕು. ಸೆಕೆಂಡ್, ನಿಮಿಷ, ಗಂಟೆ, ನಿಮಿಷನ ಗಂಟೆ ಬಂತ? ಆಪ್ಷನ್ ಎ ಗೊತ್ತಾಗ್ತಿದೆಯಾ? ನೋಡ್ರಿ. ಅಲ್ಲ ಶೋ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ಹ್ಞೂ ರೀ ನಿಸಾರು, ಇಲ್ಲಾಂದ್ರೆ ಯಾರು ರೀ? ನಾನು ಎಲ್ಲಂದೆ ನಿಮ್ಮನ್ನು ಮನುಷ್ಯರಲ್ಲ ಅಂತ? ಇಲ್ಲಿ ನೋಡ್ರಿ, ಇಲ್ಲಿ ಸೆಕೆಂಡ್, ನಿಮಿಷ, ಗಂಟೆ. ನಿಮಿಷನ ಗಂಟೆ ಮಾಡಬೇಕು ನಿಸಾರ್. ನೀ ಅಂದರೆ ನಿಸಾರಲ್ಲಪ್ಪ, ಇದು ನಿಮಿಷ, ಆಯಿತಾ? ನಿಮಿಷನ ಗಂಟೆ ಮಾಡಬೇಕು, ಕರೆಕ್ಟಾ? ನಿಮಿಷನ ಗಂಟೆ ಮಾಡಬೇಕು. ಕೆಳಗಿಂದ ಮೇಲೆ ಹೋಗ್ತಿದ್ರೆ ಏನು ಮಾಡ್ತೀಯಾ? ಭಾಗಾಕಾರ. ಎಷ್ಟರಿಂದ? ಗಂಟೆಗೆ ಎಷ್ಟು ನಿಮಿಷ? 60ರಿಂದ ಭಾಗಾಕಾರ ಮಾಡಬೇಕು. ಅಂದರೆ 320 ಏನು ಮಾಡ್ತೀಯಪ್ಪ? 60ರಿಂದ ಭಾಗಾಕಾರ ಮಾಡ್ತೀಯ. ಅದೇನಾಗುತ್ತೆ ಅವಾಗ? ನಿಮಿಷ ಆಗುತ್ತೆ. ಸರ್, ನೋ ಸರ್, ನಾನು ಈ ಸಾರಿ ನೀವು ಹೇಳ್ದಂಗೆ ಮಾಡಲ್ಲ ಸರ್, ನಾನು ಬೇರೆ ಥರ ಮಾಡ್ತೀನಿ ಸರ್. ಎಂತ?
0ಗೆ 0 ಹೊಡಿತೀನಿ ಸರ್. ಇಲ್ಲ ಸರ್, ನಾನು ಹೊಡಿತೀನಿ ಸರ್. ನನ್ನ ಹೆಸರು ನಿಸಾರ್ ಸರ್, ನಾನು ಮಾಡ್ತೀನಿ ಸರ್. ಉತ್ತರ ಕರೆಕ್ಟ್ ಬರುತ್ತೆ ಸರ್. ನಮ್ಮ ಫ್ರೆಂಡ್ಸು ನಮಗೆ ಸುಳ್ಳು ಹೇಳ್ಬೋದು ಸರ್, ನಮ್ಮ ಪೇರೆಂಟ್ಸು ನಮಗೆ ಸುಳ್ಳು ಹೇಳ್ಬೋದು ಸರ್, ನಮ್ಮ ಟೀಚರ್ಸು ಸಹ ನಮಗೆ ಸುಳ್ಳು ಹೇಳ್ಬೋದು ಸರ್. ಆದರೆ ಮ್ಯಾಥ್ಸ್ ಮಾತ್ರ ಸುಳ್ಳು ಹೇಳೋದಿಲ್ಲ ಸರ್. ನೋಡ್ರಿ ಇಲ್ಲಿ ನೋಡ್ರಿ ಏನಾಗುತ್ತೆ. ಇದನ್ನು ಮಾಡ್ತೀನಿ ನೋಡ್ರಿ, ನಿಮಗೆ ಮಾಡಿ ತೋರಿಸ್ತೀನಿ ನೋಡ್ರಿ. 2 3 6, 2 16 32 ಏನಾಗುತ್ತೆ ಇದು? 16 ಇದು ಗಂಟೆ ಆಗ್ಬೇಕಲ್ವಾ? 16/3 ಗಂಟೆ ಆಯಿತು, ಕರೆಕ್ಟಾ? 16/3 ಗಂಟೆ ಆಯಿತು. ಈಗೇನಾಗುತ್ತೆ? ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಹಿಂಗೆ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ನಾನು ಯಾಕೆ ನಿಮಗೆ 60 ಇಡ್ರಿ ಅಂತ ಹೇಳಿದ್ದಂದರೆ ಸುಲಭ ಆಗುತ್ತೆ. 60 ಇಟ್ಟರೆ ಜಲ್ದಿ ಲೆಕ್ಕ ಸಿಗುತ್ತೆ. 60 ಇಡಲಿಲ್ಲದರೆ ಬೇರೆ ಬರ್ತದೆ. ಏನಾಗ್ತದೆ ನೋಡಿರಿ, 3 5 15 ಶೇಷ 1 ಏನಂತ ಬರಿಬೋದು ಇದನ್ನು? 5 1/3 ಗಂಟೆ. 5 1/3 ಗಂಟೆ ಅಂದರೆ ನಿಸಾರ್, 5 1/3 ಗಂಟೆ ಅಂದರೆ ಅರ್ಥ ನಿಸಾರ್, ಇದನ್ನು 5 ಗಂಟೆ ಸಪ್ರೇಟ್ ಬರಿಬೋದು, 1/3 ಗಂಟೆ ಸಪ್ರೇಟ್ ಬರಿಬೋದು. ಕರೆಕ್ಟಾ ನಿಸಾರ್? 5 ಗಂಟೆಗೆ 5 ಗಂಟೆ ಹಾಗೆ ಬರಿತೀನಿ. 1/3 ಗಂಟೆ ಇದೆಯಲ್ಲ, ಅದನ್ನು ನಿಮಿಷ ಮಾಡಬೇಕಂದ್ರೆ ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 60 ನಿಮಿಷ ಅಂದರೆ 60 ಗುಣಿಸ್ತೀನಿ ನಾನು. ಕರೆಕ್ಟಾ ನಿಸಾರ್? ಸೊ 3 1 3, 3 2 6, 0ಗೆ 0, 1 20 20 ನಿಮಿಷ, 5 ಗಂಟೆ. ಉತ್ತರ ಬೇರೆದೇನಾರ ಆಯಿತಾ? ಸ್ವಲ್ಪ ಜಾಸ್ತಿ ಆಯ್ತು ಲೆಕ್ಕ ಸ್ವಲ್ಪ ದೊಡ್ಡದಾಯಿತು, ಹೌದಲ್ವಾ? ಭಾಳ ಸ್ಟೆಪ್ಸ್ ಭಾಳ ಬಂದು ಅಲ್ವಾ ಇಲ್ಲಿ. ಅದ್ರ ಬದಲು ಏನು ಮಾಡ್ಬೋದಿತ್ತು? ನಾನು ನಿಮಗೆ ಮೊದಲು ಹೇಳಿದಂತೆ 320 ನಿಮಿಷ / 60 ನಿಮಿಷನ ಗಂಟೆ ಮಾಡ್ಬೇಕಂದ್ರೆ 60ರಿಂದ ಭಾಗಿಸ್ತೀವಿ, ಅವಾಗ ಗಂಟೆ ಆಗುತ್ತೆ. 6 5 30, 65 300 ಶೇಷ 20. 5 20/60 ಗಂಟೆ ಅಂದರೆ ಇದೇನಾಗುತ್ತೆ? ನೇರವಾಗಿ ನೀವು ಬರಿಬೋದು. ಏನಂತ? 5 20/60 ಗಂಟೆ ಇದ್ದಾಗ ನೀವೇನಂತ ಬರಿಬೋದು? ಪೂರ್ಣಾಂಕನ ಗಂಟೆ ಅಂತ ಬರಿಬೋದು, ಸಮಭಿನ್ನರಾಶಿಯ ಅಂಶವನ್ನು ನಿಮಿಷ ಅಂತ ಬರಿಬೋದು. ಅರ್ಥ ಆಯ್ತಾ? ಇದು ಈಸಿ ಇದೆ ತಾನೆ? ಇದು ಕಷ್ಟ ಆಗುತ್ತಲ್ವ ಮಕ್ಕಳೇ? ಅದು ಕನಿಷ್ಠ ರೂಪಕ್ಕೆ ತಗೊಂಡ್ರೆ ಕಷ್ಟ ಆಗ್ತದೆ. ಸೊ ಇದು ಭಾಳ ಸುಲಭ ಆಗ್ತದೆ ಈ ಮೆಥಡ್. ಓಕೆ, ಸೊ ಹಾಗಾಗಿ ಛೇದನ ನೀವು ಏನು ಕೆಡಿಸ್ಬೇಡಿ, ಅದನ್ನು ಅಂಶ ಮತ್ತು ಛೇದನ 60ರಿಂದ ಮಾಡಿರಿ. 60ರಿಂದನೇ ಭಾಗಾಕಾರ ಮಾಡಿ. ಇದನ್ನು ಕಡ್ತ ಹೊಡೆಯೋದೆಲ್ಲ ಮಾಡಬೇಡಿ, ಆಯಿತಾ? ಅದನ್ನು ಕನಿಷ್ಠ ರೂಪಕ್ಕೆ ತರಕ್ಕೆ ಹೋಗಬೇಡಿ. ಸೊ ಬಾಯಲ್ಲಿ ಪೆನ್ ಇಡದೆ ಲೇಖನ. ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ, ಸಾರಿ. ಕೆಳಗಿನ ಗಂಟೆಗಳನ್ನು ಕಳೆಯಿರಿ. ಕಳೆಯ ಲೆಕ್ಕ ಬಂತೀಗ. ಗಂಟೆ, ನಿಮಿಷ, ಸೆಕೆಂಡ್ ಬರುತ್ತಾ? 7 ಗಂಟೆ 30 ನಿಮಿಷ 15 ಸೆಕೆಂಡ್ ಇದೆ. ಹಾಲೇಶ್ 4 ಗಂಟೆ 45 ನಿಮಿಷ 30 ಸೆಕೆಂಡ್ ಇದೆ. ಕಳಿಬೇಕು, ನಾವು ಇದನ್ನು ಕಳಿಬೇಕು. ನೀವು ನನಗೆ ಹೇಳ್ರಿ, ಬರೆದ್ರೆ ಮೊದಲು ಬರೆದ್ರೆ ಇದನ್ನು 15 ಸೆಕೆಂಡಲ್ಲಿ 30 ಸೆಕೆಂಡ್ ಕಳೆಯೋಕ್ಕಾಗತ್ತಾ? ಕಳೆಯೋಕ್ಕಾಗಲ್ಲ. ಪಕ್ಕದ ಮನೆಯಿಂದ ತರಬೇಕು. ಇದು 2 ಆಗುತ್ತೆ, 10 ಆಗುತ್ತೆ, ಇದು 9 ಆಗುತ್ತೆ. ಇಲ್ಲಿಂದ ಒಂದು ಇಲ್ಲಿಗೆ ಒಂದು ಕೊಟ್ಟರೆ ನಿಮಿಷನ ಸೆಕೆಂಡಿಗೆ ಕೊಟ್ಟರೆ ಎಷ್ಟು ಸೆಕೆಂಡ್ ಆಗುತ್ತೆ? ಅದು 1 ನಿಮಿಷ ಸೆಕೆಂಡಿಗೆ ಹೋದರೆ 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 60 ಸೆಕೆಂಡು. 60ನ ಇದಕ್ಕೆ 15 ಕೂಡಿಸಿದ್ರೆ ಏನಾಗ್ತದೆ? 60 ಇದು 60 ಸೆಕೆಂಡ್ ಕೊಟ್ಟಂಗೆ ಆಗ್ತದೆ ಮಕ್ಕಳೇ. 60 ಸೆಕೆಂಡ್ ಇಲ್ಲಿ ಕೊಟ್ಟರೆ ಎಷ್ಟಾಗ್ತದೆ? 60 + 15 60 + 15 ರೀ, ಯಾವ ಲೋಕದಲ್ಲಿ ಇದ್ದೀರಿ ರೀ? 60 + 15 ಏನಾಗುತ್ತೆ ರೀ? 75 ಆಗುತ್ತೆ ರೀ. ಏನು ರೀ ಗೌತಮ್? 60 ಸೆಕೆಂಡ್ ಈ ಕಡೆ ಕೊಟ್ಟರೆ ಏನಾಗುತ್ತೆ? ಅದು 75 ಆಗುತ್ತೆ. ಇದನ್ನು ತೆಗೀರಿ, 75 ಇಡ್ರಿ. ಅರ್ಥ ಆಯ್ತಾ? ಗೊತ್ತಾಯ್ತಾ ಇದು ಹೇಗೆ ಅಂತ? ಸೊ 75ರಲ್ಲಿ 30 ಹೋದ್ರೆ ಏನಾಗುತ್ತೆ ಮಕ್ಕಳೇ? 75ರಲ್ಲಿ 30 ಹೋದರೆ 45. ಮತ್ತೊಂದು ಬಂತು ನೋಡ್ರಿ ಇವಾಗ. 29ರಲ್ಲಿ 45 ಹೋಗುತ್ತೆ? ಹೋಗಲ್ಲ. ನಾವು ದಶಕ ತೊಗೊಬೇಕು. ಈಗ ಇದೇನಾಗುತ್ತೆ? 6 ಆಗುತ್ತೆ. ಇಲ್ಲಿಂದ ಒಂದು ಇವ್ರಿಗೆ ಕೊಟ್ಟರೆ, ಗಂಟೆನ ನಿಮಿಷಕ್ಕೆ ಕೊಟ್ಟರೆ 1 ಗಂಟೆಗೆ ಎಷ್ಟು ನಿಮಿಷ ಆಗುತ್ತೆ? ಅದು 60 ನಿಮಿಷ ಕೊಟ್ಟಂಗೆ. 60 ನಿಮಿಷ + 29 ಎಷ್ಟು ನಿಮಿಷ ಆಗುತ್ತೆ? 89. ಇದನ್ನ 8 ಮಾಡಿಬಿಟ್ರೆ ಅಷ್ಟೇ. 89ರಲ್ಲಿ 45 ಕಳೆಯೋಣ, 44 ಬರುತ್ತೆ. 6ರಲ್ಲಿ 4 ಹೋದರೆ 2 ಗಂಟೆ 44 ನಿಮಿಷ 45 ಸೆಕೆಂಡ್. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಯ್ತೇನಮ್ಮ? ಗೊತ್ತಾಯ್ತಾ? ಗೊತ್ತಾಗಲಿಲ್ವಾ? ವೆರಿ ಗುಡ್. ಇನ್ನೊಂದು ಸರಿ ಒನ್ಸ್ ಮೋರ್. ಓಕೆ, ನೀವು ಸ್ವಲ್ಪ ನನ್ನ ಕಡೆ ಗಮನ ಕೊಡಬೇಕು.
ಪ್ಲೀಸ್. ಗಂಟೆ, ನಿಮಿಷ, ಸೆಕೆಂಡ್ ಕಳೀರಿ ಅಂತ ಹೇಳ್ಯಾರೆ, ಮೈನಸ್ ಮಾಡಬೇಕು. ಸೊ ಏನೇನಿದೆ? 7 ಗಂಟೆ 30 ನಿಮಿಷ 15 ಸೆಕೆಂಡ್ ಇದೆ. ಅದರಿಂದ ಏನು ಕಳಿಬೇಕು? 4 ಗಂಟೆ 45 ನಿಮಿಷ 30 ಸೆಕೆಂಡ್ ಕಳಿಬೇಕು ಕಂದ, ಮೈನಸ್ ಮಾಡಬೇಕು. ಓಕೆ ಓಕೆ. 15ರಲ್ಲಿ 30 ಕಳೆಯೋಕ್ಕಾಗೋದಿಲ್ಲ, ಹೌದಾ? 15ರಲ್ಲಿ 30 ಕಳೆಯೋಕ್ಕಾಗೋದಿಲ್ಲ ನಾವು. ಸೊ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಪಕ್ಕದ ಮನೆಯಿಂದ ದಶಕ ತೊಗೊಬೇಕಾಗುತ್ತೆ, ಹೌದಾ? ಸೊ ಇಲ್ಲಿ ಈ 30ರಲ್ಲಿ 1 ಆ ಕಡೆ ಕೊಟ್ಟರೆ ಇದೆಷ್ಟಾಗುತ್ತೆ? ಇದು 29. 1 ಆ ಕಡೆ ಕೊಟ್ಟರೆ ನೀವು ಇಲ್ಲಿಂದ 1 ಕೊಡ್ತಿದ್ದೀರಿ, ಅಲ್ಲೋದ್ರೆ ಏನಾಗುತ್ತದು? 60 ಆಗುತ್ತಲ್ವಾ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗುತ್ತದು? 60 ಸೆಕೆಂಡ್ ಆಗುತ್ತೆ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಸೊ 1 ಇಲ್ಲಿ ಕೊಟ್ಟಾಗಿದ್ದು 60 ಸೆಕೆಂಡ್ ಆಗುತ್ತೆ. 60 ಇದಕ್ಕೆ ಸೇರಿದ್ರೆ 15ಕ್ಕೆ ಸೇರಿದ್ರೆ ಎಷ್ಟಾಗುತ್ತದು? ಸೊ ಇದೇನಾಗುತ್ತೆ? ಇದು 75 ಆಗುತ್ತಲ್ವಾ? ಹೌದಾ ಇಲ್ವಾ? ಮನಸ್ಸಲ್ಲಿ ಮಾಡ್ಬೋದಲ್ಲನಪ್ಪ. 60 + 15 75. ಗೌತಮ್ಮನೊಬ್ಬನ ಬಿಟ್ಟು ಅವ್ನು 85 ಅಂತಾನವನು. ಸೊ 75ರಲ್ಲಿ 30 ಹೋದರೆ 45, ಕರೆಕ್ಟಾ? 75ರಲ್ಲಿ 30 ಹೋದರೆ 45, 75ರಲ್ಲಿ 30 ಕಳೆದ್ರೆ 45 ಬರುತ್ತೆ. ಓಕೆ ಓಕೆ. ಸೊ 29ರಲ್ಲಿ 45 ಕಳೆಯೋಕ್ಕೆ ಬರಲ್ಲ, ಯಾಕಂದರೆ 29 ಚಿಕ್ಕ ಸಂಖ್ಯೆ, ಹೌದಾ? ಬರೀ 29 ಎಂಥ ಸಂಖ್ಯೆ? ಚಿಕ್ಕ ಸಂಖ್ಯೆ. 29ರಲ್ಲಿ 45 ಹೋಗಲ್ಲ. ಏನು ಮಾಡಬೇಕು? ಇಲ್ಲಿಂದ ಅಲ್ಲಿ ಕೊಡಬೇಕಲ್ವ? 1 ಆ ಕಡೆ ಕೊಟ್ಟರೆ ಎಷ್ಟಾಗತ್ತಿದು? 6 ಆಗುತ್ತೆ. ಆದರೆ ಇದೇನಿದು? ಗಂಟೆ ನಿಮಿಷಕ್ಕೆ ಹೋದರೆ ಎಷ್ಟಾಗುತ್ತದು? ಇದು 60 ನಿಮಿಷ ಆಗ್ಬಿಡುತ್ತೆ ಇಲ್ಲಿ ಕೊಟ್ಟಾಗ. 60 + 29 ಎಷ್ಟಾಗುತ್ತದು? 60 + 29 89 ಆಗ್ಬಿಡುತ್ತೆ. ಈಗ ನೋಡಿರಿ, 9ರಲ್ಲಿ 5 ಹೋದರೆ 4, 8ರಲ್ಲಿ 4 ಹೋದರೆ 4, 6ರಲ್ಲಿ 4 ಹೋದರೆ 2 ಗಂಟೆ 44 ನಿಮಿಷ 45 ಸೆಕೆಂಡ್. ಗೊತ್ತಾಯ್ತೇನಪ್ಪ? ಇದನ್ನು ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಾಯ್ತೇನಪ್ಪ? ಭೈರವಿ ಗೊತ್ತಾಯ್ತೇನಮ್ಮ? ಚಿನ್ಮಯ್ ಗೊತ್ತಾಯ್ತಾ? ಓಕೆ, ಮುಂದಿನ ಪ್ರಶ್ನೆ. ಓಕೆ. ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ಬರೆ. ಈಸಿ 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 ಈಸಿ. ಗಂಟೆನ ನಿಮಿಷಕ್ಕೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ಹಲೋ, ನಿಮ್ಗೆ ಗೊತ್ತಿದೆ? ಸೆಕೆಂಡ್, ನಿಮಿಷ, ಗಂಟೆ. ಗಂಟೆನ ನಿಮಿಷಕ್ಕೆ ಹೋಗ್ಬೇಕಂದ್ರೆ ಇಂಟು ಮಾಡಬೇಕು. ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಸೊ ಹಾಗಾಗಿ ಒಂದು ಆಪ್ಷನ್. ವೆರಿ ಗುಡ್ ಬಾಯ್ಸ್. 18 ಆರ್ಲೆ 108. 0ಗೆ 0, 1 ಅಂಕೆ ಬಿಟ್ಟು ಪಾಯಿಂಟ್ ಇದೆ, 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ನಿಮಿಷಕ್ಕೆ ನಿಮಿಷ. ಸೊ ಬಾಯ್ಸ್, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ, 108 ನಿಮಿಷ. ಯಾಕಪ್ಪ, ಎಲ್ಲಿ ಇನ್ನೂ ಶೇಕಡ ಪಾಠದಲ್ಲೇ ಇದೆಯೇನಪ್ಪ ನೀನು? 800 ಡಿವೈಡೆಡ್ ಬೈ 100. ನೀವಿನ್ನೂ ಶೇಕಡ ಪಾಠದಲ್ಲೇ ಇದ್ದೀರಾ, ನೀವಿನ್ನೂ ಈ ಕಡೆ ಬಂದಿಲ್ಲ. ಓಕೆ, ಮುಂದೋಗ್ಬೋದಾ? ಸೊ ರೈಟ್. ಓಕೆ. ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೆ. ಹೇಳ್ಕೊಟ್ಟಿದ್ದೆ. 15 ನಿಮಿಷ ಇದೆ, 215 ನಿಮಿಷ. ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ ಮಕ್ಕಳೇ ನೀವು? ಅದನ್ನು 60ರಿಂದ ಭಾಗಿಸ್ತೀವಿ. ಯಾಕೆ? ನಿಮಿಷನ ಗಂಟೆಗೆ ಹೋಗ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. 60ರಿಂದ ಭಾಗಾಕಾರ ಮಾಡಬೇಕು. ಆಪ್ಷನ್ ಬಿ ಬರುತ್ತಾ? ಓಕೆ, ವೆರಿ ಗುಡ್. ಸೊ 60ರಿಂದ ಭಾಗಾಕಾರ ಮಾಡ್ಬೇಕಂದ್ರೆ 6 3 18, 6 3 18, 180. 63 180. 215ರಲ್ಲಿ 180 ಕಳೆದ್ರೆ ಎಷ್ಟು ಉಳಿಯುತ್ತೆ? ಎಷ್ಟು ಉಳಿಯುತ್ತಪ್ಪ? 25 ಉಳಿಯುತ್ತಾ? 35 ಉಳಿಯುತ್ತಾ? 35. ಸೊ ಇದನ್ನೇನಂತ ಬರಿಬೋದು? 3 35/60 ಗಂಟೆ. 60 ಗಂಟೆ ನೋಡ್ರಿ. ಛೇದದಲ್ಲಿ 60 ಇದ್ದಾಗ ಮಾತ್ರ ನಾವು ಈ ಥರ ಮಾಡೋದು. ಛೇದದಲ್ಲಿ 60 ಇಲ್ಲ ಅಂದರೆ ಮತ್ತೆ 60 ಗುಣಿಸ್ಬೇಕಾಗುತ್ತೆ ನಾವಲ್ಲಿ ಗಂಟೆ ನಿಮಿಷ ಮಾಡಬೇಕಂದ್ರೆ. ಸೊ ಏನಾಗುತ್ತಿದ್ದು? 3 ಗಂಟೆ 35/60 ಗಂಟೆ ಅಂದರೆ 35 ನಿಮಿಷ. ನೇರವಾಗಿ ಹೇಳ್ಬೋದು ನಾವು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಗೊತ್ತಾಗ್ತಿದೆಯಾ? ನಿಮಗೆ ತೊಂದರೆ ಮಾಡ್ತಿರ್ತಾನೆ ಇಂಗ್ಲೀಷಲ್ಲಿರೋದು. ಕೊನೆಯಲ್ಲಿ ಇಟ್ಟಿದ್ದೀನಿ ನಾನು ಅದನ್ನೆಲ್ಲ. ಇದು ಇಂಗ್ಲೀಷ್ ಮೀಡಿಯಂ ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ತಂದಿದ್ದೀವಿ ಅಷ್ಟೇ. ನಿಮ್ಮದೆಲ್ಲ ಕನ್ನಡದಲ್ಲಿ ಇದೆಯಲ್ಲಪ್ಪ, ತೊಂದರೆ ಇಲ್ಲ ತಾನೆ? ನೋ ಪ್ರಾಬ್ಲಮ್, ರೈಟ್? ಕೆಳಗಿನ ಗಂಟೆಗಳನ್ನು ಕೂಡಿರಿ. ಕೂಡಿಸ್ಬೇಕು ನೋಡ್ರಿ, ಸ್ವಲ್ಪ ಗಮನ ಇಟ್ಟು ಕೂಡಿಸ್ರಿ. ಗಂಟೆ, ನಿಮಿಷ, ಸೆಕೆಂಡ್. ಎಷ್ಟು ಗಂಟೆ? 4 ಗಂಟೆ 50 ನಿಮಿಷ 25 ಸೆಕೆಂಡ್. ಮತ್ತು ಬಂತ
ಚೆಕ್ ಮಾಡ್ತೀವಿ ಬಾಯ್ಸ್. 3 ಗಂಟೆ 25 ನಿಮಿಷ 40 ಸೆಕೆಂಡ್. ವೆರಿ ಗುಡ್ ಬಾಯ್ಸ್, ನಿಮ್ಮ ಉತ್ತರ ಸರಿಯಾಗಿದೆ. ಗುಡ್ ಬಾಯ್ಸ್. ಓಕೆ, ಸೊ ಯಾ ನೋಡಿ ಏನಾಗ್ತದೆ, ಇದು 65 ನಿಮಿಷ ಆಗುತ್ತೆ. ಕರೆಕ್ಟ್. ಇದು 75 ನಿಮಿಷ ಅಲ್ಲ, 65 ಸೆಕೆಂಡ್ 75 ನಿಮಿಷ 7 ಗಂಟೆ. ನೀವು ಹೇಳಿ ಸುಭಾಷ್, 65 ಸೆಕೆಂಡ್ ಇರುತ್ತೇನಪ್ಪ? ಎಷ್ಟು ಸೆಕೆಂಡ್ ಇರುತ್ತೆ? ಮ್ಯಾಕ್ಸಿಮಮ್ 60 ಇರುತ್ತೆ. 60 ತೆಗೀರಿ ಇಲ್ಲಿ. 60 ತೆಗೆದು ಈ ಕಡೆ ಕೊಟ್ಟರೆ ಏನಾಗುತ್ತೆ? ಎಷ್ಟು ನಿಮಿಷ ಆಗುತ್ತೆ? 60 ಸೆಕೆಂಡ್ ಇದ್ದು ಎಷ್ಟು ನಿಮಿಷ ಆಗುತ್ತೆ? ಸೆಕೆಂಡಿಗೆ 60 ಸೆಕೆಂಡಿಗೆ ಎಷ್ಟು ನಿಮಿಷ ಆಗುತ್ತೆ? 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 1 ನಿಮಿಷ. 60 ಸೆಕೆಂಡ್ ತೆಗೆದ್ರಿ ಈ ಕಡೆ ಕೊಡ್ರಿ, 1 ನಿಮಿಷ ಆಗುತ್ತೆ. ಓಕೆ, ಸರಿನಾ? ಸೊ ಇದೇನಾಗ್ತದೆ, 60 ಹೋದರೆ ಎಷ್ಟು ಉಳಿಯುತ್ತಪ್ಪ ಅಲ್ಲಿ? ಓ ಸಾರಿ, ಎಷ್ಟು ಉಳಿಯುತ್ತಪ್ಪ? 5 ನಿಮಿಷ ಉಳಿಯುತ್ತೆ ಅಷ್ಟೇ. ಹಾಂ, 5 ಸೆಕೆಂಡ್ 75ಕ್ಕೆ 1 ಸೇರಿಸಿದ್ರೆ 76, 7 ಗಂಟೆ 7 ಗಂಟೆ. ನೀವು ಹೇಳಿ 76 ನಿಮಿಷ ಇರುತ್ತಾ ಗಡಿಯಾರದಲ್ಲಿ? ಅದರಲ್ಲೂ 60 ನಿಮಿಷ ತೆಗಿಯೋಣ, 60 ನಿಮಿಷ ತೆಗಿಯೋಣ, ಗಂಟೆಗೆ ಕೊಡೋಣ. ನೋಡಿರಿ, 60 ನಿಮಿಷನ ಗಂಟೆ ಕೊಟ್ಟರೆ ಎಷ್ಟು ಗಂಟೆ ಆಗುತ್ತೆ? 60 ನಿಮಿಷನ ಗಂಟೆ ಕೊಟ್ಟರೆ ಎಷ್ಟು ಗಂಟೆ ಆಗುತ್ತೆ? 1 ಗಂಟೆ ಆಗುತ್ತೆ. ಪ್ಲಸ್ ಮಾಡಿರಿ, ಇಲ್ಲ 60 ನಿಮಿಷ ತೆಗೆದ್ರೆ ಒಂದಲ್ಲಿ ಸೇರಿಸ್ಬೇಕು ನೀವು. ಎಷ್ಟಾಗುತ್ತಪ್ಪ ಇದು? 5 ನಿಮಿಷ 5 ಸೆಕೆಂಡ್ ಹಾಗಿರುತ್ತೆ. 76ರಲ್ಲಿ 60 ಹೋದರೆ 16 ನಿಮಿಷ 8 ಗಂಟೆ. ಆಪ್ಷನ್ ಡಿ ಬಾಯ್ಸ್, ನೀವು ಹೇಳಿದ ಹತ್ರ ಕರೆಕ್ಟ್ ಇದೆ. ವೆರಿ ಗುಡ್. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸಮರ್ಥಷ್ಟೇ ಕರೆಕ್ಟ್ ಇದೆ ನೀವು ಹೇಳಿರೋದು. ಓಕೆ, 8 ಗಂಟೆ 16 ನಿಮಿಷ 5 ಸೆಕೆಂಡ್. ಗೊತ್ತಾಯ್ತಾ ಎಲ್ಲರಿಗೂ? ಬರ್ತಾ ಇದೆಯಪ್ಪ? ಈಸಿ ಇದೆಯಲ್ವಾ? ಮುಂದೆ ಹೋಗ್ಬೋದಾ? ಚಲೋ. ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ಬರೀ. ಸರಳ. ಗಂಟೆನ ನಿಮಿಷಕ್ಕೆ ಬರೀಬೇಕು. 5.6 ಗಂಟೆ ಇದೆ, ಅದನ್ನು ನಿಮಿಷಕ್ಕೆ ಬರೀಬೇಕಂದ್ರೆ, ಗಂಟೆನ ನಿಮಿಷಕ್ಕೆ ಬರೀಬೇಕಂದ್ರೆ 60ನ್ನು ಗುಣಿಸ್ತೀರಿ, 60 ನಿಮಿಷ ಆಗುತ್ತೆ. 6 36, 6 33, 33, 0 ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ, 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ತೀರಿ. ಕರೆಕ್ಟ್. 336 ನಿಮಿಷ, 336 ನಿಮಿಷ. ಗರ್ಲ್ಸ್ ನೀವು ಹೇಳಿದ ಹತ್ರ ಕರೆಕ್ಟ್ ಇದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಗಿದೆಯಾ? ಕಷ್ಟ ಅನಿಸ್ತಾ ಇದೆಯಾ ಇನ್ನು? ಗೊತ್ತಾಗ್ತಿದೆ ಅಲ್ವಾ? ಫ್ಯಾಂಟಾಸ್ಟಿಕ್. ಸಮಯದ ಗಣನೆ ಭಾಳ ಸುಲಭ, ಒಂದು ಸರಿ ಕಲ್ತ್ಬಿಟ್ರೆ. ಇಲ್ಲಾಂದರೆ ಭೈರವಿಗೆ ಎಷ್ಟು ಕನ್ಫ್ಯೂಸ್ ಆಗಿದೆಯೋ ಅಷ್ಟೇ ಕನ್ಫ್ಯೂಷನಲ್ಲೇ ಇರ್ತೀರಿ ಎಲ್ಲರೂ. 450 ನಿಮಿಷ, ಇದನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. 450 ನಿಮಿಷ, ಇದು ನಮ್ಮ ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. 450 ನಿಮಿಷ ನಿಮಗೆ ಗೊತ್ತಿದೆ. ಸೆಕೆಂಡ್, ನಿಮಿಷ, ಗಂಟೆ. ನಿಮಿಷದಿಂದ ಗಂಟೆಗೆ ಹೋಗ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಗಂಟೆಗೆ ಎಷ್ಟು ನಿಮಿಷ? 60ರಿಂದ ಭಾಗಾಕಾರ ಮಾಡಬೇಕು. 6 7 42 ಶೇಷ 30. 67 420 ಶೇಷ 30. ಹೌದಾ ಇಲ್ವಾ? ಸೊ ಗಂಟೆ ಇದ್ದಿದ್ದು ಏನಾಗುತ್ತೆ? ನಿಮಿಷ ಇದ್ದಿದ್ದು ಗಂಟೆ ಆಗ್ಬೇಕು ಇಲ್ಲಿ 60ರಿಂದ ಭಾಗಿಸಿದಾಗ. 7 30/60 ಗಂಟೆ ಆಗುತ್ತೆ. ಏನಂತ ಹೇಳ್ತೀವಿ ಇದನ್ನು? 7 ಗಂಟೆ 30 ನಿಮಿಷ ಅಂತ ಕರಿಬೋದು ಮಕ್ಕಳೇ ನಾವು. 7 ಗಂಟೆ 30 ನಿಮಿಷ ಅಂತ ಕರಿಬೋದು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾಗ್ತದೆ. ವೆರಿ ಗುಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಯಾಕೆ ನೀವು ಬಾಯ್ಸು ಮತ್ತು ಗರ್ಲ್ಸಿಗೆ ಹೇಳಿದ್ವಿ, ನೀವೇನು ಮತ್ತೆ ಏನೂ ಅಲ್ಲ. ಓಕೆ ಓಕೆ, ಕೆಳಗಿನ ಗಂಟೆಗಳನ್ನು ಕಳೆಯಿರಿ. ಕಳೆಯುವ ಲೆಕ್ಕ ಯಾರು ಹೇಳ್ತೀರಾ ನೋಡೋಣ. ಫಸ್ಟ್ ಕಳೆಯುವ ಲೆಕ್ಕ ಇದೆ, ನಾನು ಬರಿಬೋದಾ? ಗಂಟೆ, ನಿಮಿಷ, ಸೆಕೆಂಡ್. 9 ಗಂಟೆ 20 ನಿಮಿಷ 45 ಸೆಕೆಂಡ್. 6 ಗಂಟೆ 45 ನಿಮಿಷ 30 ಸೆಕೆಂಡ್. ಕಳೀರಿ, ಮೈನಸ್ ಮಾಡಿ. ಆಪ್ಷನ್ ಓಕೆ, ವೆರಿ ಗುಡ್ ಗರ್ಲ್ಸ್, ವೆರಿ ಗುಡ್. ಸೊ ಇದನ್ನು ಕಳಿಬೇಕಾದ್ರೆ ಸಹಜವಾಗಿ 45ರಲ್ಲಿ 30 ಕಳೆದ್ರೆ 15 ಉಳಿಯುತ್ತೆ. ಆದರೆ 20ರಲ್ಲಿ 45 ಕಳೆಯೋಕ್ಕಾಗತ್ತಾ? ಕಡಿಮೆ ಆಗ್ತದೆ. ಕಡಿಮೆ ಆಯ್ತಲ್ವಾ? 20ರಲ್ಲಿ 45 ಕಳೆಯೋಕ್ಕಾಗಲ್ಲ ನಾವು. ಸೊ ಚಿನ್ಮಯ ಏನು ಮಾಡ್ಬೋದು ನಾವು? ಇಲ್ಲಿಂದ ಒಂದು ಕಡೆ ಕೊಡ್ಬೋದು ದಶಕನ. ಗಂಟೆಯಿಂದ ನಿಮಿಷಕ್ಕೆ ಕೊಡ್ತೀರಿ. 1 ಗಂಟೆ ಇಲ್ಲಿ ಹೋಗುತ್ತೆ. 1 ಗಂಟೆ ನಿಮಿಷಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅವಾಗ? ಗಂಟೆ ನಿಮಿಷಕ್ಕೆ ಹೋದರೆ ಎಷ್ಟು ನಿಮಿಷ ಆಗುತ್ತೆ? 60 ನಿಮಿಷ. ಇದೇನೋ 8 ಆಗುತ್ತೆ ಒಂದು ಕೊಟ್ಟಿದ್ದಕ್ಕೆ. ಇದು 60 ಇಲ್ಲೂ ಹೋದರೆ 60 + 20 ಎಷ್ಟಾಗುತ್ತೆ? ಅದು 80 ಆಗುತ್ತೆ. 80ರಲ್ಲಿ 45 ಹೋದರೆ 35 ಉಳಿಯುತ್ತೆ. 8ರಲ್ಲಿ 6 ಹೋದರೆ 2. ಸಿಂಚನ ಗೊತ್ತಾಯ್ತಾ ಇಲ್ವಾ? ಇನ್ನೊಂದು ಸರಿ ಮಾಡಬೇಕಾ?
ಇನ್ನೊಂದ್ಸರಿ ಯಾರಿಗಾರ ಬೇಕಾಯಿತು ತಡ್ರಿ, ನಮ್ಮ ಚಿನ್ಮಯ್ಗೆ ಬೇಕಂತೆ. ಗಂಟೆ, ನಿಮಿಷ, ಸೆಕೆಂಡ್. 9 ಗಂಟೆ. ಚಿನ್ಮಯ್ ನೋಡಮ್ಮ ಇಲ್ಲಿ. 9 ಗಂಟೆ 45 ನಿಮಿಷ ಅಲ್ಲ, 20 ನಿಮಿಷ 45 ಸೆಕೆಂಡ್. ಮತ್ತು 6 ಗಂಟೆ 45 ನಿಮಿಷ ಮತ್ತು 30 ಸೆಕೆಂಡ್. ಕಳಿಬೇಕು ಇಲ್ಲಿ. ಇದು ಸುಲಭ. 45ರಲ್ಲಿ 30 ಕಳೆಯೋದು ಸುಲಭ. 5ಕ್ಕೆ 5, 4ರಲ್ಲಿ 3 ಅಂದರೆ 1 ಕಳಿಬೋದು. ಆದರೆ 20ರಲ್ಲಿ 45 ಕಳೆಯೋಕ್ಕಾಗ್ತದ? ಕಡಿಮೆ ಆಗ್ತದೆ 20 ಅಲ್ವಾ? ಸೊ ಹಾಗಾಗಿ ಒಂದು ಗಂಟೆ ಏನಿದೆ ಇಲ್ಲಿಂದ ಈ ಕಡೆ ಕೊಡೋಣ, ಒಂದನ್ನು ಈ ಕಡೆ ಕೊಡೋಣ 1 ಗಂಟೆ. ಆದರೆ ಗಂಟೆ ನಿಮಿಷಕ್ಕೆ ಹೋದರೆ ಎಷ್ಟು ನಿಮಿಷ ಆಗುತ್ತದೆ? ಸೊ ನಾವು ಕೊಡೋದು 1 ಅಂದ್ಕೊಂಡ್ರೆ ಇಲ್ಲಿ ಎಷ್ಟು ಹೋಗ್ತಾಯಿದೆ? 60 ಹೋಗ್ತಾಯಿದೆ, ಹೌದಲ್ವಾ? 60 ನಿಮಿಷ ಕೊಡ್ತಾಯಿದ್ದೀವಿ. ಸೊ 60 ನಿಮಿಷ ಕೊಟ್ಟರೆ 20 ನಿಮಿಷಕ್ಕೆ 60 ನಿಮಿಷ ಕೊಟ್ಟರೆ ಎಷ್ಟಾಗುತ್ತದು? 20 ನಿಮಿಷಕ್ಕೆ 60 ನಿಮಿಷ ಕೊಟ್ಟರೆ ಎಷ್ಟಾಗುತ್ತದು? ಸೊ ಇದನ್ನು ತೆಗೆದು 80 ಅಂತ ಬರೆದ್ರೆ ತಪ್ಪೇನಾರು ಆಗುತ್ತಾ? ಸರಿಯಾಗುತ್ತಲ್ವ ಅದು? ಸೊ ಏನಾಗುತ್ತೆ ಮಕ್ಕಳೇ? 0ಲಿ 5 ಹೋದರೆ 5, 8ರಲ್ಲಿ 4 ಹೋದರೆ 4, 8ರಲ್ಲಿ 6 ಹೋದರೆ 2 ಗಂಟೆ 45 ನಿಮಿಷ. ಎಲ್ಲಿ ಎಸ್ 35 ಬರಬೇಕು. ಎಸ್ ಯಾಕಂದರೆ ಇದು 7 ಆಗಿರುತ್ತೆ. 10ರಲ್ಲಿ 5 ಹೋದರೆ 5, 7ರಲ್ಲಿ 4 ಹೋದರೆ 3. ರೈಟ್. 2 ಗಂಟೆ 35 ನಿಮಿಷ 15 ಸೆಕೆಂಡ್. ಗರ್ಲ್ಸ್ ಹೇಳಿದ ಉತ್ತರ ಕರೆಕ್ಟ್ ಇದೆ. ವೆರಿ ಗುಡ್. ಮುಂದೆ ಹೋಗ್ಬೋದ್ರಾ? ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ನಿಮಿಷಗಳಲ್ಲಿ ಬರಿಬೇಕಪ್ಪ. ಬರಿತೀರಾ? ನಿಮಿಷಗಳಲ್ಲಿ ಬರಿಬೇಕು. 3.35 ಗಂಟೆನ ನಿಮಿಷಕ್ಕೆ ಹೇಗೆ ಬರ್ತೀರಿ? ಇಂಟು 60 ನಿಮಿಷ ಅಷ್ಟೇ. ಆಪ್ಷನ್ ಸಿ. ವೆರಿ ಗುಡ್ ಆಲ್ ಆಫ್ ಯು. 6 5 30 0 ದಶಕ 3, 6 3 18 3, 21 1 ದಶಕ 2, 6 3 18 2 20. 0ಗೆ 0 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 201 ನಿಮಿಷ ಬಂದಿದೆಯಾ? ಫ್ಯಾಂಟಾಸ್ಟಿಕ್. 201 ನಿಮಿಷ ಕರೆಕ್ಟ್ ಇದೆ. 201 ನಿಮಿಷ ಇದಕ್ಕೆ ಸರಿಯಾದ ಉತ್ತರ. ಚಿನ್ಮಯ ಮುಂದೆ ಹೋಗ್ಬೋದಮ್ಮ? ಪೃಥ್ವಿ, ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. 375 ನಿಮಿಷ ಇದೆ. ಇದನ್ನು ಗಂಟೆ ಮತ್ತು ನಿಮಿಷಕ್ಕೆ ಬರೀಬೇಕು. 6 ಗಂಟೆ 15 ನಿಮಿಷ. 6 ಗಂಟೆ 15 ನಿಮಿಷ. ಆಪ್ಷನ್ ಎ. ಚೆಕ್ ಮಾಡೋಣ. ನೋಡಿರಿ, ನಿಮಿಷನ ಗಂಟೆಗೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? 60ರಿಂದ ಭಾಗಿಸ್ಬೇಕು. ಎಸ್ ಆರ್ ನೋ? ಪರಿವರ್ತನೆ ಏಣಿ ಬಳಸ್ರಿ. ದಯಮಾಡಿ ಪರಿವರ್ತನೆ ಏಣಿ ಬಳಸ್ರಿ. ಪ್ರತಿ ಸರಿ ಬರೀರಿ. ಏನಂತ ಇದೆ? ಸೆಕೆಂಡ್, ನಿಮಿಷ, ಗಂಟೆ. ಹೌದಲ್ವಾ? ನಿಮಿಷನ ಗಂಟೆ ಮಾಡಬೇಕು ಅಂದರೆ, ಅಯ್ಯೋ ಏನಪ್ಪ ಇದು ಅಕ್ಷರ. ಸೆಕೆಂಡ್, ನಿಮಿಷ, ಗಂಟೆ. ನನ್ನ ಅಕ್ಷರ ಎಲ್ಲ ಮದನ ಅಕ್ಷರ ಥರ ಆಗ್ಬಿಟ್ಟಿದ್ದಾವೆ. ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ಗಂಟೆಗೆ ಎಷ್ಟು ನಿಮಿಷ? 60. 60ರಿಂದ ಭಾಗಾಕಾರ ಮಾಡಬೇಕು ನಾವು. 60ರಿಂದ ಭಾಗಾಕಾರ ಮಾಡಬೇಕು. 60ರಿಂದ ಭಾಗಾಕಾರ ಮಾಡಿದ್ರೆ ನಿಮಿಷ ಗಂಟೆ ಆಗ್ತದೆ. ನಾನು ಆದಷ್ಟು ಇದನ್ನು 60ರಿಂದನೇ ಭಾಗಾಕಾರ ಮಾಡಿ ಅಂತ ಹೇಳಿದ್ದೇನೆ. ಯಾಕೆ ಅಂತ ಗೊತ್ತಿದೆ ನಿಮಗೆ. 60ರಿಂದ ಭಾಗಾಕಾರ ಮಾಡಿದ್ರೆ ಏನಾಗ್ತದೆ ಮಕ್ಕಳೇ? 66ಲೆ 360, ಶೇಷ 15. 6 15/60 ಗಂಟೆ ಆಗುತ್ತೆ ಇದು. 6 15/60 ಗಂಟೆ. ಸೊ ಇದನ್ನೇನಂತ ಬರಿಬೋದು? 6 ಗಂಟೆ 15 ನಿಮಿಷ. ನೋಡಿರಿ, 15 ನಿಮಿಷ ಅಂತ ಯಾವಾಗ ಬರಿಬೋದು? ಛೇದದಲ್ಲಿ 60 ಇದ್ದಾಗ ಮಾತ್ರ. ಗಂಟೆಗೆ 60 ನಿಮಿಷ, ಗಂಟೆಗೆ 60 ನಿಮಿಷ, ಗಂಟೆಗೆ 60 ನಿಮಿಷ. ಸೊ ಆವಾಗ ಮಾತ್ರ ನಾವು ಈ ಥರ ಮಾಡ್ಬೋದು. ಅರ್ಥ ಆಯ್ತಾ? ಬೇರೆ ಟೈಮಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಬೇರೆ ಟೈಮಲ್ಲಿ 60 ಗುಣಿಸ್ಬೇಕಾಗುತ್ತೆ ನಾವು. ಹೇಳ್ರಿ ಹಾಗೆ ನನಗೆ ಏನಾದರೂ ಈ ಥರ ಇದ್ದಿದ್ರೆ ಏನು ಮಾಡ್ತಿದ್ರಿ? 6 1/2 ಗಂಟೆ ಎಷ್ಟು ನಿಮಿಷ ಎಷ್ಟು ಗಂಟೆ ಎಷ್ಟು ನಿಮಿಷ ಆಗುತ್ತೆ ಇದು? ಹಾಂ ನೋಡಿರಿ, ಬಂತಲ್ಲ ಉತ್ತರ ಬಂತು. ಅಜಯ್ ಹೇಳ್ದ. ಅಜಯ್ ಹಳ್ಳಕ್ಕೆ ಬಿದ್ದರು. 6 ಗಂಟೆ 1 ನಿಮಿಷ ಅಂತ ಒಂದು ಉತ್ತರ ಹೇಳ್ದ. ಅಂಶದಲ್ಲಿ ಒಂದಿದೆ ಸರ್, 1 ನಿಮಿಷ ಸರ್. 6 ಗಂಟೆ 5 ನಿಮಿಷ. ಸರಿಯಾದ ಉತ್ತರ ಅಂದರೆ 6 ಗಂಟೆ 30 ನಿಮಿಷ. ನನಗೆ ಗೊತ್ತಿತ್ತು ಭಾಳ ಜನ ತಪ್ಪು ಮಾಡ್ತೀರಾ ಈ ರೀತಿ ಅಂತ ಗೊತ್ತಿತ್ತು ನನಗೆ. ಅಜಯ್ ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನಾನು ಯಾವಾಗ 1 ಇಡ್ಬೋದು ಅಂತ ಹೇಳಿದ್ದೆ. ಅಕಸ್ಮಾತ್ ಇಲ್ಲಿ 2 ಬದಲು 60 ಇದ್ದಿದ್ರೆ ಮಾತ್ರ ನಿನ್ನ ಉತ್ತರ ಕರೆಕ್ಟ್ ಆಗ್ತಿತ್ತು. ಅಥವಾ 1 ಬದಲು 5 ಇದ್ದಿದ್ರೆ ರಿಷಿತನ ಉತ್ತರ ಕರೆಕ್ಟ್ ಆಗ್ತಿತ್ತು. ಇಲ್ಲೇನಂತ ಇತ್ತು? 1/2. ಆವಾಗ ನಾವೇನು ಮಾಡೋವಾಗಿಲ್ಲ. 6 ಗಂಟೆ ಆಗುತ್ತೆ ಪೂರ್ಣಾಂಕ. 6 ಗಂಟೆ ಆಗುತ್ತೆ ಸರಿ. ಆದರೆ 1/2ನ ಗಂಟೆನ ನಿಮಿಷ ಮಾಡಬೇಕಂದ್ರೆ ಏನು ಮಾಡ್ಬೇಕು? ಅದಕ್ಕೆ 60 ನಿಮಿಷ ಗುಣಿಸಿದ್ರೆ ಅದು ನಿಮಿಷ ಆಗುತ್ತೆ. ಹೌದಲ್ವಾ?
ಸೊ ಇದೇನಾಗುತ್ತೆ 2 1 2 2 30 6 ಗಂಟೆ 30 ನಿಮಿಷ. ಸೊ ನಮ್ಮ ಗೌತಮ್ ಹೇಳಿದ ಉತ್ತರ ಕರೆಕ್ಟ್ ಇದೆ, 6 ಗಂಟೆ 30 ನಿಮಿಷ. ಗೊತ್ತಾಯ್ತೇನಪ್ಪ? ಗೊತ್ತಾಯ್ತಾ? ಸೊ ಇಷ್ಟೆಲ್ಲ ಮಾಡೋ ಬದಲು 60 ಉಳಿಸ್ಕೊಂಡ್ಬಿಟ್ರೆ ನಾವು ಅದನ್ನು ಹಾಗೆ ಇಟ್ಬಿಡ್ಬೋದು, ಇಲ್ಲ ಮತ್ತು 60 ಗುಣಿಸ್ಬೇಕಾಗತ್ತೆ. ಓಕೆ, ಕಳೆಯ ಲೆಕ್ಕ ಇದೆ ನೆಕ್ಸ್ಟು. ಸಾರಿ, ಕೂಡಿರಿ, ಕೂಡುವ ಲೆಕ್ಕ. ಗಂಟೆ, ನಿಮಿಷ, ಸೆಕೆಂಡ್. 7 ಗಂಟೆ 40 ನಿಮಿಷ 50 ಸೆಕೆಂಡ್. 4 ಗಂಟೆ 35 ನಿಮಿಷ 25 ಸೆಕೆಂಡ್. ಕೂಡಿರಿ. ಆಯ್ತಪ್ಪ, ಆಯಿತು, ಸಮಾಧಾನ. ಸೊ ಏನಾಗ್ತದೆ ಇದು? 75 ಸೆಕೆಂಡ್, 75 ನಿಮಿಷ 11 ಗಂಟೆ. ಆದರೆ 75 ಸೆಕೆಂಡ್ ಇರುತ್ತಾ? ಇಲ್ಲ. 60 ಸೆಕೆಂಡ್ ಕೊಟ್ಟು ಈ ಕಡೆ ಕೊಟ್ಟರೆ 1 ನಿಮಿಷ ಆಗುತ್ತೆ. ಅದು ಅಲ್ಲಿಗೆ ಏನಂತ ಬರಿಬೋದು ಇದನ್ನು? 15 ಸೆಕೆಂಡ್ 76 ನಿಮಿಷ 11 ಗಂಟೆ. 76 ನಿಮಿಷ ಇರೋದಿಲ್ಲ, 60 ನಿಮಿಷ ತೆಗೆದು ಈ ಕಡೆ ಕೊಡ್ರಿ 1 ಗಂಟೆ ಆಗುತ್ತದು. ಒಟ್ಟಾರೆ ನಮಗೇನು ಬರುತ್ತೆ ಇಲ್ಲಿ? 15 ಸೆಕೆಂಡ್ 16 ನಿಮಿಷ 12 ಗಂಟೆ. ಹೌದಾ ಇಲ್ವಾ? 12 ಗಂಟೆ 16 ನಿಮಿಷ 15 ಸೆಕೆಂಡ್. ಆಪ್ಷನ್ ಎ ಇದಕ್ಕೆ ಸರಿ ಆಗ್ತದೆ. ಸೊ ಹನುಮಂತು, ಥ್ಯಾಂಕ್ ಯು, ನಿಮ್ಮ ಉತ್ತರ ಸರಿಯಾಗಿದೆ. ಹನುಮಂತು, ನಿಮ್ಮ ಉತ್ತರ ಸರಿಯಾಗಿದೆ. ಗುಡ್. ಬರದ್ರಪ್ಪ, ಮುಂದೆ ಹೋಗ್ಬೋದಾ? ಈಸಿ ಅನಿಸ್ತದ, ಕಷ್ಟ ಅನಿಸ್ತದ? 2.75 ಗಂಟೆ ಎಷ್ಟು ನಿಮಿಷ? 165 ನಿಮಿಷ. 165 ನಿಮಿಷ. ನಾನು ಅದನ್ನೇ ಹೇಳಿದ್ದು, 165 ನಿಮಿಷ. ಆಪ್ಷನ್ ಸಿ ಬರ್ತದೆ. ಹೇಗೆ ಬರ್ತದೆ? 2.75 ಗಂಟೆ. ನಾನು ಹಾಗೆ ಹೇಳಿದೆ, ಗೊತ್ತಾಯ್ತಾ ನಿಮಗೆ ಹೆಂಗೆ ಹೇಳಿದೆ ಅಂತ? ನಾನು ನೋಡಿದ ತಕ್ಷಣ ಹೇಳಿಬಿಟ್ಟೆ. ಹೆಂಗೆ ಹೇಳಿದೆ ಹೇಳ್ರಿ? 2.75 ನಿಮಿಷ 75 ಗಂಟೆ ಇದೆಯಲ್ಲ, ಇದನ್ನೇನಂತ ಕರಿಬೋದು ನಾನು? 2.75 ಗಂಟೆ ಅಂತ ಕರಿಬೋದಾ? 2.75 ಗಂಟೆ ಅಂತ ಕರಿಬೋದಾ? ನನಗೆ 2 ಗಂಟೆ ಅಂದರೆ ಗೊತ್ತು, ಅದು 120 ನಿಮಿಷ. 2 ಗಂಟೆ ಅಂದರೆ 120 ನಿಮಿಷ. 1 ಗಂಟೆಗೆ 60 ನಿಮಿಷ ಅಂದರೆ 2 ಗಂಟೆಗೆ ಎಷ್ಟು ನಿಮಿಷ? 120 ನಿಮಿಷ. 3/4 ಗಂಟೆ ಅಂದರೆ ಎಷ್ಟು ನಿಮಿಷ? 45 ನಿಮಿಷ. 120ಕ್ಕೆ 45 ಸೇರಿಸಿದ್ರೆ 165. ಹೌದಾ ಇಲ್ವಾ? 3/4 ಗಂಟೆ ಅಂದರೆ ಎಷ್ಟು ನಿಮಿಷ? 45 ನಿಮಿಷ. 3/4 ಗಂಟೆ ಅಂದರೆ ಎಷ್ಟು ನಿಮಿಷ? 45 ನಿಮಿಷ. ಅದು 45 ನಿಮಿಷ. 120ಕ್ಕೆ 45 ಸೇರಿಸಿದ್ರೆ 165 ನಿಮಿಷ. ಈ ರೀತಿಯೂ ಮಾಡ್ಬೋದಿತ್ತು, ಬಟ್ ಪರವಾಗಿಲ್ಲ. 2.75 ಗಂಟೆ ಅಂದರೆ ಎಷ್ಟು ನಿಮಿಷಪ್ಪ? 60 ನಿಮಿಷ. 60 ಗುಣಿಸ್ರಿ. ಸೊ 6ರಿಂದ ಗುಣಾಕಾರ ಮಾಡೋಣ. 6 5 30 0 ದಶಕ 3, 6 7 42 + 3 45ಕ್ಕೆ 5 ದಶಕ 4, 6 2 12 4 16, 0ಗೆ 0. ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ, 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ನಿಮಿಷಕ್ಕೆ ನಿಮಿಷ ಅಥವಾ 165 ನಿಮಿಷ. ನೀವು ಹೇಳಿದಂತೆ ಆಪ್ಷನ್ ಸಿ ಸರಿ. ಆಪ್ಷನ್ ಸಿ ಸರಿ. ಪರಿವರ್ತನೆ ಎಣ್ಣೆ ನೆನಪಿಡಿ, ಆಯಿತಾ? ಕೆಳಗಿಂದ ಮೇಲೆ ಹೋಗ್ತಾ ಇದ್ದೀವಾ ಇಲ್ಲ ಮೇಲಿಂದ ಕೆಳಗೆ ಬರ್ತಾ ಇದ್ದೀವಾ? ಭಾಳ ಮುಖ್ಯ. 525 ನಿಮಿಷ, ಇದನ್ನು ಗಂಟೆಗಳಲ್ಲಿ ಬರೀ. 525 ನಿಮಿಷ, ಇದನ್ನು ಗಂಟೆಗಳಲ್ಲಿ ಹೇಗೆ ಬರೀತೀರಿ? ಆಪ್ಷನ್ ಸಿ. ಹೇಗೆ ಬರೀತೀರಿ ಗಂಟೆಗಳಲ್ಲಿ ಬರೀಬೇಕಂದ್ರೆ? 525ಕ್ಕೆ ನಾವು 60ರಿಂದ ಭಾಗಿಸಿದ್ರೆ ಏನಾಗುತ್ತೆ ಮಕ್ಕಳೇ? ಅದು ನಿಮಿಷ ಆಗುತ್ತೆ? ನೋ ಸರ್, ಗಂಟೆ ಆಗುತ್ತೆ. 60ರಿಂದ ಭಾಗಿಸಿದ್ರೆ ಗಂಟೆ ಆಗುತ್ತೆ ಸರ್. ನಿದ್ದೆ ಮಾಡ್ತೀರಾ ಸರ್? ವೆರಿ ಗುಡ್ ಸರ್. 68 480, 68 480, ಶೇಷ 45. ವೆರಿ ಗುಡ್. ಸೊ ಇದನ್ನು 8:45/60 ಗಂಟೆ ಅಂತ ಬರಿಬೋದು, ಅಥವಾ 8 ಗಂಟೆ 45 ನಿಮಿಷ. ಅದು ಯಾವಾಗ ನಿಮಿಷ ಅಂತ ಬರಿಬೋದು? ಛೇದದಲ್ಲಿ 60 ಇದ್ದಾಗ ಮಾತ್ರ. ಗಂಟೆಗೆ 60 ನಿಮಿಷ ಇರುತ್ತೆ, ಅದು 60 ಇದ್ದಾಗ ಮಾತ್ರ ನೇರವಾಗಿ 45 ನಿಮಿಷ ಅಂತ ಬರಿಬೋದು. ಅಜಯ್, ಅರ್ಥ ಆಯ್ತಾನಪ್ಪ? 1/2 ಇದ್ದಾಗ 1 ಅಂತ ಬರೆಯೋಕ್ಕೆ ಬರಲ್ಲ ನಾವು. ಸರಿ, ಮುಂದಿನ ಪ್ರಶ್ನೆ. ಕೆಳಗಿನ ಗಂಟೆಗಳನ್ನು ಕಳೆಯಿರಿ. ಕಳೆಯೋ ಲೆಕ್ಕ ಇದೆ ಮಕ್ಕಳೇ. ಗಂಟೆ, ನಿಮಿಷ, ಸೆಕೆಂಡ್. ಕಳೆಯೋ ಲೆಕ್ಕ ಇದೆ, ಕಳೆಯೋಣ ಬನ್ನಿ. 11 ಗಂಟೆ 30 ನಿಮಿಷ 20 ಸೆಕೆಂಡ್. ಇದರಿಂದ 8 ಗಂಟೆ 45 ನಿಮಿಷ ಮತ್ತು 40 ಸೆಕೆಂಡನ್ನು ಕಳಿಬೇಕು. ದಶಕ ತಾಳೋದ್ರಲ್ಲಿ ವ್ಯತ್ಯಾಸ ಆಗ್ತದೆ ನೋಡಿ ಹಾಲೇಶ್. 20 ಸೆಕೆಂಡಲ್ಲಿ 40 ಸೆಕೆಂಡನ್ನು ಕಳೆಯೋಕ್ಕಾಗಲ್ಲ ಹಾಲೇಶ್, ಹೌದಾ? 20 ಸೆಕೆಂಡಲ್ಲಿ 40 ಸೆಕೆಂಡನ್ನು ಕಳೆಯೋಕ್ಕಾಗೋದಿಲ್ಲ. ಏನು ಮಾಡ್ತೀವಿ? ನಿಮಿಷದಿಂದ ಸೆಕೆಂಡಿಗೆ 1 ಕೊಡ್ತೀವಿ. ದಶಕ 1 ಕೊಟ್ಟಾಗ ಸಿಂಚನ 1 ನಿಮಿಷ ಇಲ್ಲಿಗೆ ಹೋದರೆ ಎಷ್ಟು ಸೆಕೆಂಡ್ ಆಗುತ್ತೆ?
ಒಂದು ನಿಮಿಷ ಸೆಕೆಂಡಿಗೆ ಹೋದರೆ ಎಷ್ಟು ಸೆಕೆಂಡ್ ಆಗುತ್ತೆ? 60 ಸೆಕೆಂಡ್. ಇದು 29 ಆಗಿಬಿಡುತ್ತೆ. ಒಂದು ಕೊಟ್ಟಿದ್ದಕ್ಕೆ 29 ಆಯಿತು. ಒಂದು ನಿಮಿಷ ಇಲ್ಲಿ ಹೋದರೆ ಎಷ್ಟಾಗುತ್ತೆ? ಅದು 60 ನಿಮಿಷ ಆಗುತ್ತೆ. 60 ಸೆಕೆಂಡ್ ಆಗುತ್ತೆ. 60 ಸೆಕೆಂಡ್ ಸೇರಿದ್ರೆ ಎಷ್ಟಾಗುತ್ತೆ? ಇದು 60 + 20 80 ಆಗುತ್ತೆ. ಹೌದಲ್ವಾ? 80 ಆಗುತ್ತೆ. 80 ಆಗುತ್ತೆ. 80ರಲ್ಲಿ 40 ಹೋದರೆ 40. 29ರಲ್ಲಿ 45 ಹೋಗೋದಿಲ್ಲ. ಎಸ್, 29ರಲ್ಲಿ 45 ಹೋಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ? ಗಂಟೆಯಿಂದ ಒಂದು ಕಡೆ ದಶಕ ಕೊಡ್ತೀವಿ. ಒಂದು ಹೋದರೆ ಇಲ್ಲೇನಾಗುತ್ತೆ? 10 ಆಗುತ್ತೆ. ಒಂದು ಈ ಕಡೆ ಕೊಟ್ಟರೆ ಮಕ್ಕಳೇ, 1 ಗಂಟೆ ಈ ಕಡೆ ಹೋದರೆ ಏನಾಗುತ್ತೆ? ಅದು ಎಷ್ಟು ನಿಮಿಷ ಆಗುತ್ತದು? 60 ನಿಮಿಷ. 60 + 29 89 ಅಂತ ಬರಿಬೋದು. ಕರೆಕ್ಟಾ ಮಕ್ಕಳೇ? 9ರಲ್ಲಿ 5 ಹೋದರೆ 4, 8ರಲ್ಲಿ 4 ಹೋದರೆ 4, 10ರಲ್ಲಿ 8 ಹೋದರೆ 2. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಗ್ತಿದೆ ಎಲ್ಲರಿಗೂ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ಬರೆಯಿರಿ. ಎಷ್ಟು ಸರಿ ಬರಿಬೇಕ್ರಿ? 4.9 ಗಂಟೆ ನಿಮಿಷಕ್ಕೆ ಬರಿಬೇಕು. ಹೇಗೆ ಬರಿತೀರಿ? ಗಂಟೆನ ತೆಗೀರಿ. ಅದನ್ನು ನಿಮಿಷ ಮಾಡ್ಬೇಕಂದ್ರೆ 60 ಗುಣಿಸ್ತಾರೆ ಇಲ್ವಾ? ಓಕೆ. 6 9 54 ದಶಕ 5, 6 4 24 5 29, 0ಗೆ 0, ಒಂದು ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಒಂದು ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ಏನಾಗುತ್ತೆ? 294 ನಿಮಿಷ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬಹಳ ಸರಳ ಇತ್ತು, ಬಹಳ ಸರಳವಿತ್ತು. ಓಕೆ, ಮುಂದಿನ ಪ್ರಶ್ನೆ. ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೆಯಿರಿ. 410 ನಿಮಿಷ ಇದೆಯಪ್ಪ, ಈಗ ತಾನೇ ಮಾಡಿದ್ವಿ. 410 ನಿಮಿಷ ಇದೆ. ಏನಂತ ಬರಿಬೋದು ನೋಡ್ರಿ. ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ಭಾಗಕಾರ 60. 100 ಅಲ್ರಿ, ಇನ್ನು ಶೇಕಡ ಚಾಪ್ಟ್ರಲ್ಲಿ ಇದೀರಿ ನೀವು. ಸೊ 0ಗೆ 0 ಹೊಡಿಬೋದಾ? ಬೇಡ, 60ನ ಹಾಗೆ ಇಟ್ಕೊಳ್ಳಿ. 6 8 ಅಲ್ಲ 6 6 66 360 ಶೇಷ 50. ಕರೆಕ್ಟ್ರಾ? ಎಸ್ ಆರ್ ನೋ? ಸೊ 6 50/60 ಗಂಟೆ. 6 ಗಂಟೆ 50 ನಿಮಿಷ. ಫ್ಯಾಂಟಾಸ್ಟಿಕ್. 6 ಗಂಟೆ ನಿಮಿಷ. ಆಪ್ಷನ್ ಬಿ. ಆಪ್ಷನ್ ಬಿ ಇದಕ್ಕೆ ಸರಿ ಆಗ್ತದೆ. ಸರಿನಾ ಮಕ್ಕಳೇ? ಮುಂದೆ ಹೋಗ್ಬೋದ್ರಾ? ಇಲ್ಲೊಂದು ತಪ್ಪು ಮಾಡಿದ್ದೀನಿ. ಯಾರ್ಯಾರು ಹೇಳ್ತೀರಾ ಏನು ಮಾಡಿದ್ದೀನಿ ತಪ್ಪು ಅಂತ? ಇಲ್ಲೊಂದು ತಪ್ಪಾಗಿದೆ. ಯಾರು ಹೇಳ್ತೀರಾ ಏನು ತಪ್ಪಾಗಿದೆ ಅಂತ? ಕರೆಕ್ಟ್ ಪುಟ. 60ರಿಂದ ಭಾಗಾಕಾರ ಮಾಡಿದ್ರೆ ನಿಮಿಷದ್ದು ಏನಾಗಬೇಕದು? ಹಾಂ, ಗಂಟೆ ಆಗ್ಬೇಕು ತಾನೆ? ಯಾರೂ ನೋಡ್ತಾ ಇಲ್ಲ. ಸಾಗರ್ ರವಿ, ಗುಡ್. ಸಾಗರ್ ರವಿ, ಗುಡ್ ನೈಟ್. ಗುಡ್ ನೈಟ್. ಗುಡ್ ಅಲ್ಲ, ಗುಡ್ ನೈಟ್, ನಾಟ್ ಗುಡ್. ಗುಡ್ ನೈಟ್. ಕೂಡಿಸ್ರಿ. ಗಂಟೆ, ನಿಮಿಷ, ಸೆಕೆಂಡ್. ಆಪ್ಷನ್ ಎ. ಎಷ್ಟು ಜಲ್ದಿ ಮಾಡ್ತಿಲ್ಲ? ಹೆಂಗೆ? ಓ, ಇದು ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಇದು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇದು 3ಕ್ಕೆ 3 ಆದರೆ ಉಳಿದದ್ದೊಂದು. ಓ, ಇದು ಒಳ್ಳೆ ಐಡಿಯಾ ಮಾರ್ಯಾರೆ. ಇದು ಒಳ್ಳೆ ಐಡಿಯಾ. ಹಾಂ, ಪರವಾಗಿಲ್ಲ. ಗುಡ್. 6 ಗಂಟೆ 55 ನಿಮಿಷ. ನಾನೊಂದು ಆಶ್ಚರ್ಯ ಆಗ್ಬಿಡ್ತು ನನಗೆ, ಎಷ್ಟು ಜಲ್ದಿ ಮಾಡ್ತಾರಲ್ಲ ಅಂತ. ಎಲಿಮಿನೇಟ್ ಮಾಡ್ತಾಯಿದ್ದೀರಾ ನೀವು. ಪರವಾಗಿಲ್ಲ, ಒಳ್ಳೆ ಐಡಿಯಾ, ತಪ್ಪೇನಿಲ್ಲ. ಇದನ್ನು ಕೂಡಿಸ್ಬೇಕು ಮಕ್ಕಳೇ. ಕೂಡಿಸಿದ್ರೆ ಏನು ಬರ್ತದೆ? ಸಹಜವಾಗಿ 5 8 5 9 11. ಆದರೆ 60 ನಿಮಿಷ ಇದರಲ್ಲಿ 60 ಸೆಕೆಂಡ್ ತೆಗೆದು ಇಲ್ಲಿ ಕೊಟ್ಟರೆ 1 ನಿಮಿಷ ಆಗುತ್ತೆ. ಏನಾಗುತ್ತೆ ಅವಾಗ? ಅದು 5 2 25 ಸೆಕೆಂಡ್ 96 ನಿಮಿಷ 11 ಗಂಟೆ. ಇದರಲ್ಲಿ 60 ನಿಮಿಷ ತೆಗೆದು ಅದನ್ನು 1 ಗಂಟೆ ಕೊಟ್ಟರೆ ಏನಾಗ್ತದೆ? 25 ನಿಮಿಷ 25 ಸೆಕೆಂಡ್ 36 ನಿಮಿಷ 12 ಗಂಟೆ. ಕರೆಕ್ಟ್ರಾ? 12 ಗಂಟೆ 36 ನಿಮಿಷ 25 ಸೆಕೆಂಡ್. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ನೀವು ಹೇಳಿದ ಉತ್ತರ ಸರಿಯಾಗಿದೆ. ಗುಡ್ ಗುಡ್. ಲೆಕ್ಕ ಮಾಡ್ತಿದ್ದೀರಲ್ಲಪ್ಪ? ಇದನ್ನು ಬರೆದಿದ್ದೀರಾ? ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಆಯಿತಾ? ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಇನ್ನೂ ಫಾಸ್ಟ್ ಮಾಡ್ತೀರಿ. ಹಿಂದಿನ ಲೆಕ್ಕ 66 ಮಾಡಿರೋದು. 66 360. 66 ಮಾಡಿರೋದು ಕಂತ. 6 ಗಂಟೆ 50 ನಿಮಿಷ. ಓಕೆ. ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ಬರೀರಿ. ಇದನ್ನು ನಿಮಿಷಕ್ಕೆ ಬರೀರಿ. 3 ಗಂಟೆ 15 ನಿಮಿಷ
ಅಲ್ಲ 3.15 ಗಂಟೆ ಇದೆ. ಇದನ್ನು ಭಾಳ ಜನ ಏನು ಬರ್ತಾರೆ 3 ಗಂಟೆ 15 ನಿಮಿಷ ಅಂತಾರೆ. ಇಲ್ಲ, ಆ ಥರ ಬರೋದಿಲ್ಲ ಮಕ್ಕಳೇ. ಆಪ್ಷನ್ ಸಿ ಚೆಕ್ ಮಾಡೋಣ. 3 ಗಂಟೆ ಅಲ್ಲ 3.15 ಗಂಟೆನ ನಿಮಿಷ ಮಾಡ್ಬೇಕಂದ್ರೆ ಏನು ಮಾಡಬೇಕು? 60 ಗುಣಿಸ್ತೀರಿ, 60 ಗುಣಿಸಿದ್ರೆ ಅದು ನಿಮಿಷ ಆಗುತ್ತೆ. 6 5 30ಕ್ಕೆ 0 ದಶಕ 3, 6 1 3 9, 6 3 18, 0ಗೆ 0, 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ನಿಮಿಷಕ್ಕೆ ನಿಮಿಷ 189 ನಿಮಿಷ. 189 ಮತ್ತೆಲ್ಲಿ ನೋಡ್ತೀರಾ ನೀವು? 189 ಮತ್ತೆಲ್ಲಿ ನೋಡ್ತೀರಿ? 189ನ ಮತ್ತೆಲ್ಲಿ ನೋಡ್ತೀರಿ? 120 21 9 20 189 ಮತ್ತೆಲ್ಲಿ ನೋಡ್ತೀರಿ? 17ರ ವರ್ಗ. 17ರ ವರ್ಗ ಎಷ್ಟು? 189 ಎಲ್ಲಿ ನೋಡ್ತೀರಿ? 21 9. ಗುಡ್. ಸೊ 495 ನಿಮಿಷ ಏನಾಗ್ತದೆ ಮಕ್ಕಳೇ? 495 ನಿಮಿಷ. ನಿಮಿಷನ ಗಂಟೆಗೆ ಏನು ಮಾಡ್ಬೇಕಂತಿದ್ದಾನೆ? ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀಬೇಕು. ನಿಮಿಷನ ಮೊದಲು ಗಂಟೆ ಮಾಡ್ಲಿಕ್ಕೆ ಹೋಗ್ರಿ. 495 ನಿಮಿಷನ ಗಂಟೆ ಮಾಡಬೇಕು ಅಂದರೆ ಬಂತಪ್ಪ? ವೆರಿ ಗುಡ್. 60ರಿಂದ ಭಾಗಾಕಾರ ಮಾಡಬೇಕಾಗತ್ತೆ, ಹೌದಾ ಇಲ್ವಾ? ಪರಿವರ್ತನೆಯ ಏಣಿನ ನೆನಪಿಟ್ಕೊಳ್ರಿ. ಪರಿವರ್ತನೆಯ ಏಣಿಯಲ್ಲಿ ಮೇಲಿಂದ ಕೆಳಗೆ ಬರಬೇಕಂದ್ರೆ ಗುಣಿಸ್ಬೇಕು, ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ಭಾಗಾಕಾರ ಮಾಡಬೇಕು, ಹೌದಾ? 6 8 48, 6 8 48, 480, ಶೇಷ 15, 8 15/60 ಗಂಟೆ, ಹೌದಾ ಮಕ್ಕಳೇ? ಅಥವಾ 8 ಗಂಟೆ 15 ನಿಮಿಷ. ನೀವು ಹೇಳಿದಂತೆ ಆಪ್ಷನ್ ಬಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇದರಲ್ಲಿ ನಮ್ಮ ಮುದ್ದಿನ ಹನುಮಂತು ಉತ್ತರ ಜಲ್ದಿ ಕೊಡೋದಿಲ್ಲ. ಯಾಕೆಂದರೆ ಎಲ್ಲ 60 ನಿಮಿಷದೊಳಗಡೆ ಇದ್ದಾವೆ. ಹಾಗಾಗಿ ಜಲ್ದಿ ಎಲಿಮಿನೇಟ್ ಮಾಡೋಕ್ಕಾಗ್ತಾಯಿಲ್ಲ. ಉತ್ತರ ಕೊಡೋಕ್ಕೆ ಬರ್ತಾಯಿಲ್ಲ. ಹೌದ್ರಿ ಹನುಮಂತು? ನೆಕ್ಸ್ಟ್ ಕೊಡ್ತಾರೆ ನೋಡ್ರಿ, ಇವಾಗ ಫಟ್ ಅಂತ ಕೊಡ್ತಾರೆ. ಓ, ಇದರಲ್ಲೂ ಕೊಡೋಕ್ಕಾಗೋದಿಲ್ಲ. ಹೌದ್ರಿ ಹನುಮಂತು? ರೈಟ್. ಪ್ರತಿ ಸಾರಿ ಇರೋದಿಲ್ಲ ಪಲ್ಲಕ್ಕ. ಗಂಟೆ ಏನು ಮಾಡಬೇಕು? ಕೂಡಬೇಕಾ ಕಳಿಬೇಕಾ? ಈ ಕೆಳಗಿನ ಗಂಟೆಗಳನ್ನು ಕಳೀರಿ ಅಂತ ಹೇಳಿದರೆ ಗಂಟೆ ನಿಮಿಷ ಸೆಕೆಂಡ್ ಅಂತ ಬರೆದು ಬಿಡ್ತೀನಿ. ಗಂಟೆ ಕೆಳಗಡೆ ಗಂಟೆ, ನಿಮಿಷದ ಕೆಳಗಡೆ ನಿಮಿಷ, ಸೆಕೆಂಡ್ ಕೆಳಗಡೆ ಸೆಕೆಂಡ್. 7 ಗಂಟೆ 50 ನಿಮಿಷ 55 ಸೆಕೆಂಡ್. ಕಳಿಬೇಕಂತೆ, ಕಳೀರಿ. 10 ಗಂಟೆ 25 ನಿಮಿಷ 40 ಸೆಕೆಂಡ್. ಅದರಿಂದ 7 ಗಂಟೆ 50 ನಿಮಿಷ ಮತ್ತು 55 ಸೆಕೆಂಡ್ನ ಕಳಿಬೇಕು. ಆಪ್ಷನ್ ಸಿ ಬರ್ತದೆ? ಫ್ಯಾಂಟಾಸ್ಟಿಕ್, ಗುಡ್. ಚೆಕ್ ಮಾಡ್ತೇನೆ. ಹೇಗೆ ಮಾಡೋದು ವಿಜಯ್? 40 ಸೆಕೆಂಡಲ್ಲಿ 55 ಸೆಕೆಂಡ್ ಕಳೆಯೋಕ್ಕಾಗುತ್ತೇನಪ್ಪ? ಆಗುತ್ತಾ? ಆಗೋಲ್ಲ. ಪಕ್ಕದ ಮನೆಯಿಂದ ಒಂದು ತಗೊಂತೀರಿ, ಒಂದು ಕೊಟ್ಟರೆ ಎಷ್ಟಾಗುತ್ತಿದ್ದು? 24 ಆಗುತ್ತೆ. 24ಅಲ್ಲಿ ಒಂದು ಆ ಕಡೆ ಕೊಟ್ಟಿದ್ದೀರಿ, 1 ನಿಮಿಷ ಕೊಟ್ಟಿರ್ತಾನೆ. ನಿಮಿಷ ಸೆಕೆಂಡಿಗೆ ಹೋದರೆ ಎಷ್ಟಾಗುತ್ತೆ? 60 ಆಗುತ್ತೆ. 60 ತಗೊಂಡ್ರೆ ಇಲ್ಲಿ ಮುಂಚೆ 40 ಇದೆ. 40 + 60 40 + 60 ಎಷ್ಟಾಗುತ್ತೆ? 100 ಆಗುತ್ತೆ. 100ರಲ್ಲಿ 55 ಹೋದರೆ 45. ಕ್ಲಿಯರ್. ಈಗ 24ರಲ್ಲಿ 50 ಕಳೆಯೋಕ್ಕಾಗತ್ತರ? ಆಗೋದಿಲ್ಲ. ಸೊ ಇಲ್ಲಿ 1 ಗಂಟೆಗೆ ಕೊಟ್ಟರೆ ಈ ಕಡೆ ಇದೆಷ್ಟಾಗುತ್ತೆ? 9 ಗಂಟೆ ಆಗುತ್ತೆ. 1 ಗಂಟೆ ಇಲ್ಲಿ ಕೊಟ್ಟಿದ್ದೀರಿ, 1 ಗಂಟೆ ಕೊಟ್ರಿ, ಗಂಟೆನ ನಿಮಿಷಕ್ಕೆ ಕೊಟ್ರಿ, ಎಷ್ಟು ನಿಮಿಷ ಆಗುತ್ತೆ ಅಲ್ಲಿ? 24 ನಿಮಿಷ ಆಲ್ರೆಡಿ ಇದೆ. 60 ನಿಮಿಷ ಇಲ್ಲಿ ಬಂದರೆ ಎಷ್ಟಾಗುತ್ತೆ? ಅದು 84 ನಿಮಿಷ. 84ರಲ್ಲಿ 50 ಹೋದರೆ 34 ನಿಮಿಷ ಉಳಿಯುತ್ತೆ. 9ರಲ್ಲಿ 7 ಹೋದರೆ 2. ಆಪ್ಷನ್ ಸಿ ಕರೆಕ್ಟ್ ಇದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. ಗೊತ್ತಾಗ್ತಿದೆಯಪ್ಪ ಪೃಥ್ವಿ? ಕಾಲದ ಗಣನೆ ಗೊತ್ತಾಗ್ತಿದೆ ಮಕ್ಕಳೇ? ಮುಂದೆ ಹೋಗ್ಬೋದಾ? ಶಾಲೋ. ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ಬರೆಯಿರಿ. ಸುಲಭ ರೀ. 2 ಗಂಟೆ 45 ನಿಮಿಷ ಅಲ್ಲ, 2.45 ಗಂಟೆ ಇದೆ. ಇದನ್ನು ನಿಮಿಷಕ್ಕೆ ಬರೀಬೇಕು ಅಂದರೆ 2.45 ಗಂಟೆನ ನಿಮಿಷ ಮಾಡ್ಬೇಕಂದ್ರೆ ಅದನ್ನು 60 ನಿಮಿಷ ಅಂತ ಕರಿತೀವಿ. ಆಪ್ಷನ್ ಎ ಬರ್ತದೆ. ಚೆಕ್ ಮಾಡುವ. 6 5 30 ದಶಕ 3, 6 4 24 3 27 ದಶಕ 2, 6 2 12 + 2 14. 0ಗೆ 0, 2 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. 147.00 ನಿಮಿಷ. ಮೂಲಮಾನ ನಿಮಿಷ 147 ನಿಮಿಷವಾಗ್ತದೆ. 147 ನಿಮಿಷವಾಗ್ತದೆ. ಗೊತ್ತಾಯ್ತಾ ಮಕ್ಕಳೇ? ಮುಂದೋಗ್ಬೋದಾ ಎಲ್ಲರೂ? ಫ್ಯಾಂಟಾಸ್ಟಿಕ್. ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀಬೇಕು.
235 ನಿಮಿಷ ಇದೆ. ಇದನ್ನು ಗಂಟೆ ಮತ್ತು ನಿಮಿಷಕ್ಕೆ ಬರಿಬೇಕು ಅಂದರೆ ನಾವೇನು ಮಾಡಬೇಕು, 60ರಿಂದ ಭಾಗಿಸ್ಬೇಕು. ನಿಮಗೆ ಗೊತ್ತಿದೆ 60 ಮಗ್ಗಿ 6 ಮಗ್ಗಿ ಬರುತ್ತಂದರೆ 60 ಮಗ್ಗಿ ಬಂದಂತೆ. 6 3 18, 6 3 18, ಶೇಷ 55, ಶೇಷ 55. ಸೊ 355/60 ಗಂಟೆ, ಅಥವಾ ಇದನ್ನೇನಂತ ಕರಿಬೋದು, 3 ಗಂಟೆ 55 ನಿಮಿಷ. ಆಪ್ಷನ್ ಬಿ ಇದಕ್ಕೆ ಸರಿ ಆಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕೆಳಗಿನ ಗಂಟೆಗಳನ್ನು ಕೂಡಿರಿ ಅಂತ ಇದೆ. ಇವುಗಳನ್ನು ಕೂಡ್ಬೇಕು ಮಕ್ಕಳೇ. ಏನಿದೆ? ಕೂಡ್ಬಿಟ್ರಾ? ಅಷ್ಟು ಸುಲಭ ಇದೆಯಾ? ಓಹೋ, ಎಲಿಮಿನೇಟ್ ಮಾಡಿದ್ರಾ? ಇದು 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 ಹೋಯ್ತು, ಉಳಿದದ್ದು ಆಪ್ಷನ್ ಬಿ ಮಾತ್ರ. ಓಹೋ, ಗೊತ್ತಾಗ್ಬಿಡುತ್ತೆ ನಿಮಗೆ. ಆದರೂ ಮಾಡಿ ನೋಡೋಣ. ಗಂಟೆ, ನಿಮಿಷ, ಸೆಕೆಂಡ್. ಮಕ್ಕಳು ಏನಾಗ್ತದೆ? 5 ಗಂಟೆ. ನಿಮಿಷ ಎಷ್ಟಿದೆ? 30 ನಿಮಿಷ. ಸೆಕೆಂಡ್ ಎಷ್ಟಿದೆ? 45 ಸೆಕೆಂಡ್. ಒಪ್ತೀರಾ? 5 ಗಂಟೆ. ಪೆನ್ನನ್ನು ತಿನ್ನಬೇಡ್ರಿ, ಲೇಖನ ಪ್ಲೀಸ್. 30 ನಿಮಿಷ 45 ಸೆಕೆಂಡ್ ಕೂಡಬೇಕಂತೆ. ಅದು ಯಾರಿಗೆ? 3 ಗಂಟೆ 45 ಸೆಕೆಂಡ್ 20 ನಿಮಿಷಕ್ಕೆ ಕೂಡಬೇಕು. ನೋಡಿರಿ, ಕೂಡಿಸ್ತೀರಿ, ಏನಾಗುತ್ತೆ ಇಲ್ಲಿ? 65 ಮತ್ತು ಇಲ್ಲೇನಾಗ್ತದೆ? 75 ನಿಮಿಷ 8 ಗಂಟೆ. ನಾನು ಮನಸ್ಸಲ್ಲೇ ಮಾಡ್ಬೋದಾ ಇದನ್ನು? ನಮಗೆ ಗೊತ್ತಿದೆ ಅಲ್ವಾ, ಇಷ್ಟಂತೂ ಮಾಡ್ಬೋದಲ್ವಾ? 65 ಸೆಕೆಂಡ್ ಅಂತೂ ಇರೋಕ್ಕಾಗಲ್ಲ. 60 ಸೆಕೆಂಡ್ ತೆಗೆದ್ರೆ ಎಷ್ಟು ಉಳಿಯುತ್ತೆ ಇಲ್ಲಿ? 5 ಸೆಕೆಂಡ್. ಇಲ್ಲಿ ಒಂದು ಕೊಟ್ಟರೆ ಎಷ್ಟಾಗುತ್ತೆ? ಇದು 76 ಆಗುತ್ತೆ. 8 ಗಂಟೆ. ಸೊ 5 ಸೆಕೆಂಡ್ ಹಾಗೆ ಇರಲಿ. 76 ನಿಮಿಷ ಇರೋಕ್ಕಾಗುತ್ತೆ. 60 ನಿಮಿಷ ತೆಗೆದ್ರೆ ಎಷ್ಟಾಗುತ್ತೆ ಅದರಲ್ಲಿ? 16. ಇದಕ್ಕೊಂದು ಕೊಟ್ಟರೆ 9 ಗಂಟೆ. ಸೊ 9 ಗಂಟೆ 16 ನಿಮಿಷ 5 ಸೆಕೆಂಡು. ಹಾಂ, ಇಲ್ಲಿದೆಯಲ್ಲ, ಆಪ್ಷನ್ ಬಿ ಸರಿ ಆಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿ ಆಗ್ತದೆ. ಓಕೆ, ಮುಂದೆ ಹೋಗ್ಬೋದ್ರಾ? ಚಲೋ. ಸಬ್ಟ್ರಾಕ್ಟ್ ದ ಫಾಲೋಯಿಂಗ್ ಟೈಮ್ಸ್. 8 ಗಂಟೆ 40 ನಿಮಿಷ ಇದರಿಂದ ಇದನ್ನು ಕಳಿಬೇಕು. ಈಗ ಕೂಡೋ ಹಾಗಿಲ್ಲ, ಕಳಿಬೇಕು. ಎಲಿಮಿನೇಟ್ ಮಾಡ್ತೀರನಪ್ಪ ಇದರಲ್ಲಿ? ಆಗೋದಿಲ್ಲ, ಮಾಡಲೇಬೇಕಾಗತ್ತೆ. ಗಂಟೆ, ನಿಮಿಷ, ಹಲೋ, ಸೆಕೆಂಡ್. ಗಂಟೆ, ನಿಮಿಷ ಮತ್ತು ಸೆಕೆಂಡ್. 8 ಗಂಟೆ 40 ನಿಮಿಷ 30 ಸೆಕೆಂಡ್. 8 ಗಂಟೆ 40 ನಿಮಿಷ 30 ಸೆಕೆಂಡ್ ಮತ್ತು 5 ಗಂಟೆ 55 ನಿಮಿಷ. ಸುಭಾಷ್ 45 ಸೆಕೆಂಡ್. ನಾನು ನೋಡ್ತಾ ಇದ್ದೀನಪ್ಪ, 45 ಸೆಕೆಂಡ್. ಆಪ್ಷನ್ ಡಿ ಬರುತ್ತೆ. ಚೆಕ್ ಮಾಡುವ. ಕಳಿಬೇಕಮ್ಮ, ಮೈನಸ್ ಮಾಡಬೇಕು. ಕೂಡೋ ಆಗಿಲ್ಲ, ಕಳಿಬೇಕು. ಸೊ ಇಲ್ಲಿಂದ ಒಂದು ದಶಕ ಕೊಟ್ಟರೆ ಏನಾಗುತ್ತಿದ್ದು? ಓಹೋ, ಎಡವಟ್ಟಾಯ್ತು. ಏನು ಎಡವಟ್ಟಾಯ್ತು ಹೇಳ್ರಿ? ಅಲ್ಲ, ವ್ಯುತ್ಕ್ರಮ ಅಲ್ಲ. ಅಲ್ರಿ ಸ್ವಾಮಿ, ನಿಸಾರ್, ಕೊಂಡ ಬೆಲೆ = 100/100 ಪ್ಲಸ್ ಶೇಕಡ ಲಾಭ ಇಂಟು ಮಾರಿದ ಬೆಲೆ, ಅಥವಾ 100/100 ಮೈನಸ್ ಶೇಕಡ ನಷ್ಟ ಇಂಟು ಮಾರಿದ ಬೆಲೆ. ಈ ಸೂತ್ರ ಎಲ್ಲಿದೆಯಪ್ಪ ಇಲ್ಲಿ? ಇದಕ್ಕೆ ವ್ಯುತ್ಕ್ರಮ ತಗೊಂತಿದ್ರಿ ನೀವು, ಹೌದಾ ಇಲ್ವಾ? ನೀನು ಎಲ್ಲ ಬೈನು ಶೇಕಡ ಪಾಠದ, ನೀವು ಭಾಳ ಜನ ಶೇಕಡ ಲಾಭ ನಷ್ಟದಲ್ಲಿ ಅದಿರಿ ನೀವು. ಹಾಂ, ಕನಸಲ್ಲೂ ಅವೇ ಬರ್ತವೇನಪ್ಪ ಪರ್ಸೆಂಟೇಜ್ಗಳೆಲ್ಲ. ಎಸ್ ಸರ, ಆಯಿತು. ಒಂದು ನಿಮಿಷ, ಈ ಕ್ವಶನ್ ಭಾಳ ಚೆನ್ನಾಗಿ ಕೇಳ್ತೀನಿ ನೋಡ್ರಿ. ಪರ್ಸೆಂಟೇಜ್ ಮೇಲೆ ಕನಸುಗಳು ಎಷ್ಟು % ಬರ್ತವೆ? ಎನಿವೇಸ್, ಓಕೆ, ಇಲ್ಲಿ ನೋಡ್ರಿ, ಸ್ವಲ್ಪ ಜಾಗ ಬಿಟ್ಟು ಬರೀತೀನಿ. 8 ಗಂಟೆ 40 ನಿಮಿಷ 30 ಸೆಕೆಂಡ್. ನಿಸಾರ್ ಇದೇಳಪ್ಪ, 45 ಸೆಕೆಂಡ್ ಕಳಿಬೇಕು, ಮೈನಸ್ ಮಾಡಬೇಕು. ಸಿಂಚನ 30ರಲ್ಲಿ 45 ಹೋಗಲ್ಲ. 30ರಲ್ಲಿ 45 ಎಲ್ಲಿ ಹೋಗ್ತದೆ? ಹೋಗಲ್ಲ. ದಶಕ ತಗೊಂತೀರಿ, 39 ಆಗುತ್ತೆ. ದಶಕ ಕೊಟ್ಟರೆ ಎಷ್ಟಾಗುತ್ತೆ? ಇದು 90 ನಿಮಿಷ ಆಗುತ್ತೆ. ಅಲ್ಲ, 90 ಸೆಕೆಂಡ್ ಆಗುತ್ತೆ. 1 ನಿಮಿಷ ಕಡೆ ಹೋದರೆ 60 ಸೆಕೆಂಡ್ ಆಗುತ್ತೆ. 90 ಆಗುತ್ತೆ. ಅದು 90ರಲ್ಲಿ 45 ಹೋದರೆ 45, ಹೌದಿಲ್ಲ ರೀ? ಸೊ 39ರಲ್ಲಿ 55 ಹೋಗೋದಿಲ್ಲ. 1 ಗಂಟೆ ಕಡೆ ಕೊಟ್ಟರೆ 90 ಆಗುತ್ತೆ. ಅದಕ್ಕೆ ಅದು 44 ನಿಮಿಷ ಆಗುತ್ತೆ. 7ರಲ್ಲಿ 5 ಹೋದರೆ 2 ಗಂಟೆ. 2 ಗಂಟೆ 44 ನಿಮಿಷ. ಆಪ್ಷನ್ ಡಿ ಕರೆಕ್ಟ್ ಸಿಂಚನ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ.
3.85 ಗಂಟೆನ ನಿಮಿಷಗಳಲ್ಲಿ ಬರೀರಿ. ನಿಮಿಷಗಳಲ್ಲಿ ಬರೀರಿ. ಇವತ್ತು ಭಾಳ ಸರಳ ಲೆಕ್ಕ ಇದ್ದಾವೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾವು ಏಣಿ ಹತ್ತಿ ಇಳಿದ್ಬಿಡ್ತೀವಿ. ಅರ್ಥ ಆಯ್ತಾರಾ? ಏಣಿ ಹತ್ತಿ ಇಳಿಯೋದಂದರೆ ನಾನು ಒಂದು ದಿನ ಮಾತಾಡೋಕ್ಕೆ ಬಿಡ್ತಲ್ರಿ ನೀವು. 3.85 ಗಂಟೆ ಅಂದರೆ ಎಷ್ಟು? 60 ನಿಮಿಷ. 6 5 30 0 ದಶಕ 3, 6 8 48 ಪ್ಲಸ್ 3 51ಕ್ಕೆ 1 ದಶಕ 5, 6 3 18 5 23 1 0 1 0 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. 231 ನಿಮಿಷ. ಆಪ್ಷನ್ ಡಿ ನಿಮ್ಮ ಉತ್ತರ ಸರಿಯಾಗಿದೆ. ಮುಂದಿನ ತರಗತಿಯಲ್ಲಿ ಸ್ವಲ್ಪ ನಾವು ಏಣಿನ ಪೂರ್ತಿ ಹತ್ತಿ ಇಳಿತೀವಿ. ಆಯಿತಾ? ನಾನು ಈ ಥರ ಕೊಡ್ತೇನೆ ಪ್ರಶ್ನೆನ. ಕೊಡಲ ಒಂದು ಪ್ರಶ್ನೆ ಈಗಲೇ ಕೊಡಲ? ಈಗಲೇ ಮಾಡ್ತೀರಾ? ನಿಮಗೆ ಅರ್ಥ ಆಗಿದೆ ಅಂದರೆ ಮಾಡ್ತೀರಿ, ಇಲ್ಲಾಂದರೆ ಇಲ್ಲ. ಮಾಡ್ತೀರಾ? ಓಕೆ. 3.7 ದಿನ, ಇದಕ್ಕೆ ಎಷ್ಟು ನಿಮಿಷ? ಎಷ್ಟು ನಿಮಿಷ? ಇದನ್ನು ನಿಮಿಷಗಳಲ್ಲಿ ಬರೀರಿ. ನಿಮಿಷಗಳಲ್ಲಿ ಬರೀರಿ. ಎಷ್ಟು ನಿಮಿಷ ಆಗುತ್ತೆ ಇದಕ್ಕೆ? ಎಷ್ಟು ನಿಮಿಷ ಆಗುತ್ತೆ? 3.7 ದಿನಕ್ಕೆ ಎಷ್ಟು ನಿಮಿಷ? ಪರಿವರ್ತನೆ ಏಣಿ ಬಳಸಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದು. 3.7 ದಿನಕ್ಕೆ ಎಷ್ಟು ನಿಮಿಷ? ಇದನ್ನು ಯಾರು ಪರಿವರ್ತನೆ ಏಣಿ ಬಳಸ್ತಾರೋ ಅವ್ರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ತಪ್ಪು. ಸರಿ ಕೂರಪ್ಪ, ತಪ್ಪು. ಪರಿವರ್ತನೆ ಏಣಿ ಏನು ಹೇಳ್ತದೆ ಹೇಳ್ರಿ? ಸೆಕೆಂಡ್, ನಿಮಿಷ, ದಿನ ಅಲ್ಲ, ನಿಮಿಷ ಆದಮೇಲೆ ಗಂಟೆ. ಕ್ಷಮಿಸಿ, ಸೆಕೆಂಡ್, ನಿಮಿಷ, ಗಂಟೆ, ದಿನ. ಹೌದ್ರಾ ಚಿನ್ಮಯ್? ಹೌದನಮ್ಮ? ಸೊ ನಾವೇನು ಮಾಡಬೇಕು? ದಿನದಿಂದ ನಿಮಿಷಕ್ಕೆ ಬರಬೇಕು. ಒಂದೇ ಸರಿ ಬಂದರೆ ಕಾಲು ಮುರ್ಕೊಂತೀವಿಲ್ವಾ? ಹನುಮಂತನ ಥರ ಜಂಪ್ ಮಾಡೋಂಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು ನಾವು. ಗಂಟೆಗೆ ಬರ್ರಿ. ದಿನದಿಂದ ಗಂಟೆ ಕೆಳಗೆ ಬರ್ತಿದ್ದೀರಾ ಮೇಲೆ ಹೋಗ್ತಿದ್ದೀರಾ? ದಿನದಿಂದ ಗಂಟೆಗೆ ಬರಬೇಕು. ಕೆಳಗೆ ಬಂದರೆ ಏನು ಮಾಡಬೇಕು? ಸೊ ದಿನಕ್ಕೆ ಎಷ್ಟು ಗಂಟೆ? ಫಸ್ಟ್ ಏನು ಮಾಡ್ಬೇಕು ನೀವು? 3.7 ದಿನದಿಂದ ಎಲ್ಲಿ ಬರಬೇಕು? ಗಂಟೆಗೆ ಬರಬೇಕು. ಹೇಗೆ ಬರ್ತೀರಿ? 24 ಗುಣಿಸಿದ್ರೆ ಬರ್ತೀರಿ. ಹೌದಾ ಇಲ್ವಾ? ಹೌದಾ ಇಲ್ವಾ? ಗಂಟೆಯಿಂದ ನಿಮಿಷಕ್ಕೆ ಬರಬೇಕು. ಗಂಟೆಯಿಂದ ನಿಮಿಷಕ್ಕೆ ಹೇಗೆ ಬರ್ತೀರಿ? ಗಂಟೆಯಿಂದ ನಿಮಿಷಕ್ಕೆ ಹೇಗೆ ಬರ್ತೀರಿ? ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಇಂಟು 60 ಮಾಡಬೇಕು. ಮತ್ತು ಗಂಟೆಗೆ ಏನು ಮಾಡ್ಬೇಕು ನಾನು? ಇಂಟು 60 ಮಾಡಬೇಕು. 60 ಮಾಡಿದ್ರೆ ನನಗೆ ನಿಮಿಷ ಬರುತ್ತೆ. ಈ ಲೆಕ್ಕ ಮಾಡಿದ್ರೆ ನಿಮಿಷ ಬರ್ತದೆ. ನನಗೆ ಎಷ್ಟು ಬಂತು ಅನ್ನೋದು ಬೇಡ. ಬಟ್ ಪರಿವರ್ತನೆಯ ಏಣಿನ ಈ ಥರ ಬಳಸಬೇಕಾಗುತ್ತೆ ನಾವು. ಇದು ವಿಷಯ ಗೊತ್ತಿರಲಿ. ನಾಳೆ ತರಗತಿಯಲ್ಲಿ ಈ ಥರ ಲೆಕ್ಕಗಳನ್ನು ಮಾಡ್ತೀವಿ. ಬನ್ನಿ, ಉಳಿದ ಲೆಕ್ಕಗಳನ್ನು ಇವತ್ತು ಮುಗಿಸ್ಬಿಡೋಣ. ಏನಪ್ಪ, ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀಬೇಕು. 395 ಇದೆ. ನನ್ನ ಪ್ರಕಾರ 6 ಗಂಟೆ 35 ನಿಮಿಷ ಇದೆಯಾ? 6 ಗಂಟೆ 35 ನಿಮಿಷ ಇದೆ. ಓಕೆ, ಏನಿಲ್ಲ, ನಾನು ಇದನ್ನು ನೇರವಾಗಿ ಗುಣಿಸ್ತೀವಿ. ಸೊ 395 ಗಂಟೆ. ಇದನ್ನು ಗಂಟೆಗಳಲ್ಲಿ ಬರೀಬೇಕಂದ್ರೆ 60 ಅಂತ ಭಾಗಿಸ್ಬೇಕು ನೀವು. 66ರಲ್ಲಿ 360 ಶೇಷ 35. ಹೌದಿಲ್ಲ ರೀ? ಶೇಷ 35. ಇದನ್ನು ಇನ್ನೊಂದು ಏನಂತ ಬರೀತೀರಿ ನೀವು? 6/35/60 ಗಂಟೆ ಅಂತ ಬರೀತೀರಿ. ಅಥವಾ 6 ಗಂಟೆ 35 ನಿಮಿಷ. 6 ಗಂಟೆ 35 ನಿಮಿಷ. ಸರಿನಾ? ಮುಂದೋಗ್ಬೋದ್ರಾ ಕಂದ? ಓಹ್, ಚಿನ್ಮಯ್ ಅವರು ಬರೀತಾ ಇದ್ದಾರೆ. ಲೆಟ್ಸ್ ವೇಟ್. ಆತ್ರಿ ಚಿನ್ಮಯ್, ನೀವು ಸ್ವಂತಕ್ಕೂ ಮಾಡ್ಬೇಕು. ಚಿನ್ಮಯ್, ಭಾಗಕಾರೆಲ್ಲ ಸ್ವಂತ ಮಾಡಬೇಕು. ಕೆಳಗಿನ ಗಂಟೆಗಳನ್ನು ಕೂಡಿರಿ. ಸಂಕಲನ. ಇದು ಹೋಯ್ತು. ಹಾಂ. ಕೂಡ್ಸೋಣ. ಗಂಟೆ, ನಿಮಿಷ, ಸೆಕೆಂಡ್ ಮಾಡಿ ನೋಡಿ. ಒಂದ್ಸರಿ ಅಭ್ಯಾಸ ಮಾಡ್ತಿದ್ದೀವಿ. ಕ್ಲಾಸಲ್ಲೇ ಕಲ್ತು ಬಿಡ್ಬೇಕು ಮಕ್ಕಳೇ. ಕ್ಲಾಸಿಂದ ಹೊರಗೆ ಹೋದರೆ ಕಲಿಯೋಕ್ಕಾಗೋದಿಲ್ಲ. ಸೊ 4 ಗಂಟೆ 50 ನಿಮಿಷ 25 ಸೆಕೆಂಡ್. ಸರಿನಾ? ಓಕೆ. ಸೊ ಏನಾಗ್ತದೆ? 75 11. ನಿಮಗೆ ಗೊತ್ತಿದೆ 75 ನಿಮಿಷ ಇರಲ್ಲ, ಅದರಲ್ಲಿ 60 ತೆಗಿತೀವಿ. ಎಷ್ಟಾಗುತ್ತದು? 15 ನಿಮಿಷ ಆಗುತ್ತೆ. 60 ನಿಮಿಷ ತೆಗೆದು ಈ ಕಡೆ ಕೊಟ್ಟರೆ ಅದೇನಾಗುತ್ತೆ? 1 ಗಂಟೆ ಆಗುತ್ತೆ. ಅವಾಗ ಇದು 76 ನಿಮಿಷ ಆಗುತ್ತೆ. 11 ಗಂಟೆ ಇರುತ್ತಿದ್ದು.
76 ನಿಮಿಷ ಇರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ 60 ನಿಮಿಷ ತೆಗೆದು ಈ ಕಡೆ ಕೊಡ್ತೀವಿ, ಅದು 1 ಗಂಟೆ ಆಗುತ್ತೆ. ಕರೆಕ್ಟ್ರಾ? 15 ಸೆಕೆಂಡ್ ಹಾಗೆ ಬರಿತೀನಿ. 16 ಸೆಕೆಂಡ್, 16 ನಿಮಿಷ, 12 ಗಂಟೆ. 12 ಗಂಟೆ 16 ನಿಮಿಷ 15 ಸೆಕೆಂಡ್. ಆಪ್ಷನ್ ಬಿ. ನೀವು ಹೇಳಿದ ಉತ್ತರ ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಅಲ್ಲೇ ನೋಡಿ ತೆಗೆದುಬಿಟ್ರಲ್ಲ ನೀವು. ಓಕೆ, ಹನುಮಂತನ ಟ್ರಿಕ್ ಅದು. ಚಲೋ ಮುಂದೋಗೋಣ. ಚಲೋ ಜಿ. ಕೆಳಗಿನ ಗಂಟೆಗಳನ್ನು ನಿಮಿಷಗಳಲ್ಲಿ ಬರೀರಿ. ನಿಮಿಷಗಳಲ್ಲಿ ಬರೆಯೋದು ಭಾಳ ಸುಲಭ. ಗಂಟೆ ಇತ್ತಂದರೆ ಗಂಟೆನ ನಿಮಿಷಕ್ಕೆ ಹೇಗೆ ಬರೀತೀರಿ? 60 ಗುಣಿಸ್ತೀರಿ ಅಲ್ವಾ? 60 ಗುಣಿಸ್ಬಿಟ್ರೆ ನಿಮಿಷವಾಗ್ತದೆ. ಆಪ್ಷನ್ ಡಿ ಬರ್ತದೆ. ಭಾಳ ಸುಲಭ ಇದು, ಭಾಳ ಸುಲಭ. ಏನಾಗ್ತದೆ ಮಕ್ಕಳು ಇದು ನೋಡಿ ಏನಾಗ್ತದೆ? 6ರಿಂದ ಗುಣಿಸೋಣ. ಹಲೋ, 6 5 30 0 ದಶಕ 3, 6 9 54ಕ್ಕೆ 3 ಸೇರಿಸಿದ್ರೆ 54ಕ್ಕೆ 3 ಸೇರಿಸಿದ್ರೆ 57ಕ್ಕೆ 7 ದಶಕ 5, 6 1 6 5 11, 1 0 1 0 2 ಅಂಕೆ ಇದೆ ಅಂದರೆ 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ನಿಮಿಷಕ್ಕೆ ನಿಮಿಷ ಅಥವಾ 117 ನಿಮಿಷಕ್ಕೆ ನಿಮಿಷ, 117 ನಿಮಿಷ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಎಲ್ಲರೂ? ಗಂಟೆ ಮತ್ತು ನಿಮಿಷದಲ್ಲಿ ಬರೀರಿ. ಏನಾಗ್ತದೆ ನೋಡಿ. ಗಂಟೆ ಮತ್ತು ನಿಮಿಷಕ್ಕೆ ಬರೀಬೇಕಂದ್ರೆ, ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ರೇ ರೇ ಗೌತಮ್, ಗುಣಾಕಾರ ಅಲ್ಲ, ಇಂಟು ಅಲ್ಲ. ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? ಹಲೋ, ಏನು ಮಾಡ್ತೀರಿ? ಡಿವೈಡೆಡ್ ಬೈ 60. 6 9 54 ಶೇಷ 10. ಸೊ 9 10/60 ಗಂಟೆ ಅಥವಾ 9 ಗಂಟೆ 10 ನಿಮಿಷ. ಥ್ಯಾಂಕ್ ಯು ಗೌತಮ್, ಥ್ಯಾಂಕ್ ಯು. ಆಪ್ಷನ್ ಆಪ್ಷನ್ ಎ. ಆಪ್ಷನ್ ಎ. ಕೆಳಗಿನ ಗಂಟೆಗಳನ್ನು ಕಳೆಯಿರಿ. ಆಪ್ಷನ್ ಹೇಳ್ರಿ. ಕಳಿಬೇಕಮ್ಮ, ಎಲ್ಲ ಟೈಮ್ ಅದೇ ಥರ ಬರೋದಿಲ್ಲ. ಕೆಳಗಿನ ಗಂಟೆಗಳನ್ನು ಕಳೆಯಿರಿ. ಏನಾಗ್ತದೆ ನೋಡಿ ಕಳೆಯೋ ಲೆಕ್ಕ. ಗಂಟೆ ನಿಮಿಷ ಸೆಕೆಂಡ್, ಗಂಟೆ ನಿಮಿಷ ಸೆಕೆಂಡ್. ಗಂಟೆ ಕೆಳಗೆ ಗಂಟೆ, ನಿಮಿಷದ ಕೆಳಗೆ ನಿಮಿಷ, ಸೆಕೆಂಡ್ ಕೆಳಗೆ ಸೆಕೆಂಡ್. ಕರೆಕ್ಟಾಗಿ ಬರೀಬೇಕು ಮಕ್ಕಳೇ, ಇಲ್ಲಾಂದ್ರೆ ತಪ್ಪಾಗ್ಬಿಡ್ತದೆ. 40 ನಿಮಿಷ 45 ಸೆಕೆಂಡ್ ಕಳಿಬೇಕು. ಅಯ್ಯೋ, ಸ್ವಲ್ಪ ಕೆಳಗೆ ಬರಿಬೇಕಿತ್ತು ಕಣ್ರಿ, ಎಂಥ ತಪ್ಪು ಮಾಡಿಬಿಡ್ತೀನಿ ನಾನು ಪ್ರತಿ ಸಾರಿ. 12 ಗಂಟೆ 15 ನಿಮಿಷ 30 ಸೆಕೆಂಡ್, 9 ಗಂಟೆ 40 ನಿಮಿಷ 45 ಸೆಕೆಂಡ್ ಕಳೆಯೋಣ. ಆಪ್ಷನ್ ಬಿ ಬರ್ತದೆ. ಆಲ್ ರೈಟ್, ಹಾಗಾದರೆ ನಿಮ್ಮದೇ ಉತ್ತರ ಸರಿ ಇರ್ತದೆ. ಸೊ ಏನಾಗ್ತದೆ ಮಕ್ಕಳಲ್ಲಿ, 30 ಸೆಕೆಂಡಲ್ಲಿ 45 ಸೆಕೆಂಡ್ ಕಳೆಯೋಕ್ಕಾಗೋದಿಲ್ಲ. ಕರೆಕ್ಟ್, ಒಪ್ತೀರಾ? ದಶಕ ತೊಗೊಬೇಕು. ದಶಕ ತಗೊಂಡ ತಕ್ಷಣ 130 ಆಗುತ್ತಿದ್ದು, ಇದು 14 ಆಯಿತು, ಅಲ್ಲಿ 130 ಸೆಕೆಂಡ್ ಆಗುತ್ತೆ. ಹೌದಲ್ವಾ? ಸೊ ಇಲ್ಲಿ ದಶಕನ ಕೊಟ್ಟರೆ, ದಶಕ ಕೊಟ್ಟಿದ್ದಕ್ಕೆ ಇದೇನಾಗುತ್ತಿದ್ದು 14 ಆಯಿತು. ಅಲ್ಲಿ 1 ನಿಮಿಷ ಹೋಗಿದ್ದಕ್ಕೆ ಎಷ್ಟು ಸೆಕೆಂಡ್ ಆಗುತ್ತದೆ? 60 ಸೆಕೆಂಡ್ ಆಗುತ್ತೆ. ಆಲ್ರೆಡಿ 30 ಇದೆ, 30ಕ್ಕೆ 60 ಸೇರಿಸಿದ್ರೆ ಎಷ್ಟಾಗುತ್ತಿದ್ದು? 90 ಸೆಕೆಂಡ್. 90ರಿಂದ 45 ಹೋದರೆ 45. 14ರಲ್ಲಿ 40 ಕಳೆಯೋಕ್ಕಾಗಲ್ಲ. ಗಂಟೆಯಿಂದ 1 4 ಕೊಡೋಣ. ಗಂಟೆಯಿಂದ 1 ಕೊಟ್ಟರೆ, 1 ಗಂಟೆ ಇಲ್ಲಿ ಕೊಟ್ಟರೆ ಎಷ್ಟು ನಿಮಿಷ ಆಗುತ್ತೆ? 60 ನಿಮಿಷ ಆಗುತ್ತೆ. 60ಕ್ಕೆ 14 ನಿಮಿಷ ಸೇರಿಸಿದ್ರೆ ಎಷ್ಟಾಗುತ್ತೆ? 74 ಆಗುತ್ತೆ. ಕರೆಕ್ಟ್ರಾ? 74ರಲ್ಲಿ 40 ಹೋದರೆ 34 ನಿಮಿಷ. 11ರಲ್ಲಿ 9 ಹೋದರೆ 2 ಗಂಟೆ. ಆಪ್ಷನ್ ಬಿ ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಮಕ್ಕಳೇ. ಆಪ್ಷನ್ ಬಿ ಸರಿ ಆಗ್ತದೆ. ಮುಂದೆ ಹೋಗ್ಬೋದಾ? ಗೊತ್ತಾಗ್ತಿದೆಯಾ ಹೇಗೆ ಮಾಡಿದ್ವಿ ಅಂತ? ಫ್ಯಾಂಟಾಸ್ಟಿಕ್. ನಿಮಿಷಗಳಲ್ಲಿ ಬರೀರಿ. 4.65 ಗಂಟೆ, 4.65 ಗಂಟೆ. ನೋಡಿರಿ, ಗಂಟೆನ ನಿಮಿಷಕ್ಕೆ ಮಾಡಬೇಕು ಅಂದರೆ ಅದಕ್ಕೆ ಏನು ಗುಣಿಸ್ತೀವಿ ನಾವು? 60 ನಿಮಿಷ ಗುಣಿಸ್ತೀವಿ. ಕರೆಕ್ಟಾ? ಎಷ್ಟಾಗ್ತದಪ್ಪ? 6 5 30 ದಶಕ 3, 6 6 36 3 39 9 ದಶಕ 3, 6 4 24 3 27 0ಗೆ 0. 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 2 ಅಂಕೆ ಬಿಟ್ಟು ಪಾಯಿಂಟ್ ಇಟ್ಬಿಡಿ. ಸೊ 279 ಅಷ್ಟೇ, 279 ನಿಮಿಷ. ನೀವು ಹೇಳಿದಂತೆ ಆಪ್ಷನ್ ಎ ಲೆಕ್ಕನ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೋಗ್ಬೋದ್ರಾ? ಚಲೋ. ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀಬೇಕು. ಗೌತಮ್,
ಏನು ಮಾಡ್ತೀವಿ? ಹೌದಾ? ಹೇಗೆ ಮಾಡಿದೆ ಸಿಂಚನ? ಗುಡ್ ಗುಡ್ ಗುಡ್. 435 ನಿಮಿಷನ ಗಂಟೆ ಮಾಡಬೇಕು ಅಂದರೆ 60ರಿಂದ ಭಾಗಿಸ್ತೀವಿ, ಆವಾಗ ನಿಮಿಷ ಏನಾಗ್ತದೆ? ಗಂಟೆ ಆಗ್ತದೆ. ಕರೆಕ್ಟ್ರಾ? 6 7 42 ಶೇಷ 15. ಕರೆಕ್ಟ್ರಾ? 67 420 ಶೇಷ 15. ಇದನ್ನು 7 15/60 ಗಂಟೆ ಅಂತ ಕರಿಬೋದು, ಅಥವಾ 7 ಗಂಟೆ 15 ನಿಮಿಷ 15 ನಿಮಿಷ. ಸರಿನಾ? ಮುಂದೋಗ್ಬೋದಾ ಪೃಥ್ವಿ? ಗೊತ್ತಾಗ್ತಿದೆ ಅಲ್ವಾ? ಕೆಳಗಿನ ಗಂಟೆಗಳನ್ನು ಕೂಡಿರಿ. ಓ, ಡಿಶ್ಯೂಮ್ ಡಿಶ್ಯೂಮ್ ಡಿಶ್ಯೂಮ್. ಆಪ್ಷನ್ ಎ. ಸರಿ, ನಾನು ಕೂಡಿಸ್ತೀನಪ್ಪ. ಗಂಟೆ, ನಿಮಿಷ, ಸೆಕೆಂಡ್. ಅಭ್ಯಾಸ ಮಾಡಿರಿ ಯಾವ ರೀತಿ ಗಂಟೆಗಳ ಜೊತೆ ನಿಮಿಷಗಳ ಜೊತೆ ಕೆಲಸ ಮಾಡಬೇಕಂತ ಗೊತ್ತಾಗ್ತದೆ. ಆಯಿತಾ? 6 ಗಂಟೆ 45 ನಿಮಿಷ 30 ಸೆಕೆಂಡ್. ಅದನ್ನು ಯಾವುದಕ್ಕೆ ಕೂಡಿಸ್ಬೇಕು? 5 ಗಂಟೆ 30 ನಿಮಿಷ. ಹಾಂ 30 ನಿಮಿಷ ಮತ್ತು 45 ಸೆಕೆಂಡ್. ರೈಟ್. ಇದನ್ನು ಕೂಡಿಸೋಣ ಏನಾಗ್ತದೆ? 75 ಸೆಕೆಂಡ್. 75 ನಿಮಿಷ. 6 + 5 11 ಗಂಟೆ. ಸೊ ಇದು ಎಷ್ಟಾಗುತ್ತೆ? 15, ಇದು 16, ಇದು 12. 12 ಗಂಟೆ 16 ನಿಮಿಷ 15 ಸೆಕೆಂಡ್. ಇಲ್ಲ, ಗೊತ್ತಾಗಲಿಲ್ಲ ಅಂದರೆ ನೋಡಿರಿ ಹೇಳ್ತೀನಿ. ಇದರಲ್ಲಿ 60 ತೆಗಿಬೇಕಾ? 60 ಮೈನಸ್ ಮಾಡಿರಿ, ಇಲ್ಲಿ 1 ಕೊಡ್ರಿ. ಎಷ್ಟಾಗುತ್ತೆ? ಹಲೋ, 15 ಸೆಕೆಂಡ್ 76 ನಿಮಿಷ 11 ಗಂಟೆ. ಆದರೆ ಇಲ್ಲಿ ಮತ್ತೆ 60 ತೆಗೀರಿ, ಅದನ್ನು ತೆಗೆದುಬಿಟ್ಟು ಇಲ್ಲಿ 1 ಕೊಡ್ರಿ. ಎಷ್ಟಾಗುತ್ತೆ ಮತ್ತೆ? 15 ಸೆಕೆಂಡ್ 16 ನಿಮಿಷ 12 ಗಂಟೆ. ಇದನ್ನು ನೇರವಾಗಿ ಬರೆಯೋದು ಕಲಿಬೇಕು ನೀವು. ಹೋಗ್ತಾ ಒಂದೇ ಸ್ಟೆಪ್ಪಲ್ಲಿ ಬರಿಬೋದು, ಅಷ್ಟು ಮಾಡಬಹುದು ನೀವು. ಸೊ ನೀವು ಹೇಳಿದಂತೆ ಆಪ್ಷನ್ ಏನೇ ಬರ್ತದೆ. ಓಕೆ, ಮುಂದೋಗ್ಬೋದಾ? ಸರಿ, ಮುಂದೋಗ್ಬೋದಾ ಮಕ್ಕಳೇ? ವಿನಯ್ ಪಾಟೀಲ್, ಕಳೀರಿ. ಹೆಲ್ಮೆಟ್ ಮಾಡ್ತಿದ್ದೀರಾ? ಗಂಟೆ, ಸಿಂಚನ ನೋಡೋಣ. ಸಿಂಚನ ಚೆಕ್ ಮಾಡ್ತೀವಿ. ಗಂಟೆ, ನಿಮಿಷ, ಸೆಕೆಂಡ್. ಎಷ್ಟು ಗಂಟೆ ಇದೆಯಪ್ಪ? 9 ಗಂಟೆ 55 ನಿಮಿಷ 40 ಸೆಕೆಂಡ್. 6 ಗಂಟೆ 30 ನಿಮಿಷ 55 ಸೆಕೆಂಡ್. ಕಳೀರಿ. ಮತ್ತೆ ತಪ್ಪು ಮಾಡಿದೆ ನಾನು. ಕಳಿಯೋದು ಸ್ವಲ್ಪ ಜಾಗ ಬಿಟ್ಟು ಬರಿಬೇಕು ನಾವು. ಅವಾಗ ಮೇಲ್ಗಡೆ ದಶಕ ತಾಣವು ಇರ್ತಾವಲ್ಲ, ಈಸಿ ಆಗ್ತದೆ. ಮೇಲ್ಗಡೆ ದಶಕ ರೀ ಬಾಲಾಜಿ, ಟ್ರೈನ್ ಹೋಗಿ 3 ವರ್ಷ ಆಯ್ತು ರೀ. ನೀವಿನ್ನೂ ಪ್ಲ್ಯಾಟ್ಫಾರ್ಮಲ್ಲೇ ಇದ್ದೀರಿ. ಇನ್ನೊಂದು ಟ್ರೈನಿಗೆ ಹೋಗ್ತೀರಿ. ಹಾಂ, ಮಧ್ಯದಲ್ಲಿ ಒಂದು ಯಾವ್ದಾರು ಸ್ಟೇಷನ್ ಬದಲಾಗಿ ಟಿ ಒದ್ದು ಹೊರಗೆ ಹಾಕ್ತಾರೆ ನಿಮ್ಮನ್ನ. ಆ ಟ್ರೈನ್ ಟಿಕೆಟ್ ಬೇರೆ ಟ್ರೈನ್ದು ಅದು. ಅದೇ ಟಿಕೆಟ್ ತೋರಿಸಿ ಯಾವ ಟ್ರೈನಿಗೆ ಹೋಗ್ಬೋದಾ? ಬಸ್ಸಿಗೆ ಹೋಗ್ತೀರಿ? ಅಲ್ಲ, ನೀವು ಬಸ್ ಇಲ್ಲ ಅಂದ್ರೆ ಎತ್ತಿನ ಗಾಡಿಯಲ್ಲಿ ಹೋಗ್ತೀರಾ, ನನಗೆ ಗೊತ್ತೈತೆ. ನಿಮಗೆ ಟೈಮ್ ಬಗ್ಗೆ ಚಿಂತೆ ಇಲ್ಲ. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಪ್ಪ, ಎತ್ತಿನ ಗಾಡಿಯಾಗ ಹೋಗ್ತಾರೆ ಅವರು. ಕೊನೆಗೆ ಎತ್ತಿನ ಗಾಡಿಯಿಂದ ಇಲ್ವಾ ಸರ್, ನಡ್ಕೊಂಡು ಹೋಗ್ತೀವಿ ಸರ್ ಅಂತಾರೆ ಅವರು. ಆಯ್ತು, ಇಲ್ಲಿ ನೋಡ್ರಿ. ವಿಷಯ ಏನಪ್ಪ ಅಂದರೆ, ಅವ್ರು ಜಲ್ದಿ ಹೇಳಿದ್ರು, ನೀವು ಭಾಳ ಲೇಟಾಗಿ ಹೇಳಿದ್ರಿ ಅಂತ ಅಷ್ಟೇ ನಾನು ಹೇಳಿದ್ದು. ಓಕೆ, ಸೊ ಲೇಖನ 40ರಲ್ಲಿ 55 ಹೋಗಲ್ಲ ಲೇಖನ, ರೈಟ್? 40ಲಿ 55 ಹೇಗೆ ಹೋಗೋಕ್ಕೆ ಸಾಧ್ಯ? ನಾವು ದಶಕ ತೊಗೊಬೇಕಲ್ವಾ? ದಶಕ ತೊಗೊಂಡ್ರೆ ಏನಾಗ್ತದೆ? ಇಲ್ಲಿ 54 ಆಗ್ತದೆ. ಅದು 1 ನಿಮಿಷ. ಯಾವುದಪ್ಪ ಆಪ್ಷನ್ನು? ಆಯ್ತಪ್ಪ, ಇಲ್ಲೆಲ್ಲಾದ್ರೂ ಆಯ್ತಮ್ಮ, ನೀವು ಹೇಳಿದ್ರಿ. ಇದೇನಪ್ಪ ಆಪ್ಷನ್ನು? ಸಮಾಧಾನ ನಾನು ಲೆಕ್ಕ ಮಾಡ್ಬೋದಾ ನಾನು? ಓಕೆ, ಇದು 40 ಇದ್ದಿದ್ದು ಏನಾಗುತ್ತೆ? 100 ಆಗ್ಬಿಡುತ್ತೆ. 60 ಇಲ್ಲಿಂದ ಕೊಟ್ಟರಲ್ವಾ? 60 + 40 100 ಆಗ್ತದೆ. 100ರಲ್ಲಿ 55 ಕಳೆದ್ರೆ 45, 54ರಲ್ಲಿ 30 ಕಳೆದ್ರೆ 24,
3 ಗಂಟೆ 24 ನಿಮಿಷ 45 ಸೆಕೆಂಡು. ನನ್ನ ಪ್ರಕಾರ ಇಲ್ಲಿಂದ ಬೇಡ, ನೆಕ್ಸ್ಟ್ ಲೆಕ್ಕದಿಂದ ಕೊಡ್ತೇನೆ. ಬಾಯ್ಸ್ ಗರ್ಲ್ಸಿಗೆ ನೆಕ್ಸ್ಟ್ ಲೆಕ್ಕದಿಂದ ಕೊಟ್ಬಿಡ್ತೀನಿ. 2.85 ಗಂಟೆ. ಇದನ್ನೇನು ಮಾಡಬೇಕು, ನಿಮಿಷಕ್ಕೆ ಮಾಡಬೇಕಂದ್ರೆ 60 ಗುಣಿಸ್ಬಿಟ್ರೆ ನಿಮಿಷ ಆಗುತ್ತೆ. ಕರೆಕ್ಟ್ರಾ? ಆಪ್ಷನ್ ಸಿ. ಓಕೆ. 6 5 30, 6 8 48 + 3 ಪಂಡಿತರದ್ಯ 48 + 3 51, 51 ದಶಕ 5, 6 7 12 + 5 17, 0ಗೆ 0, 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಪಾಯಿಂಟ್ ಇಡಿ. ನಿಮಿಷಕ್ಕೆ ನಿಮಿಷ ಅಥವಾ 171 ನಿಮಿಷ. 171 ನಿಮಿಷ. ಆಪ್ಷನ್ ಸಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹಾಂ, ಯಾ, ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ವಿ ವಿಲ್ ಸ್ಟಾರ್ಟ್ ಇಟ್ ನಾವು. ರೆಡಿ? ಮುಂದೆ ಹೋಗ್ಬೋದಾ? ನೋ, ಅಲ್ಲಿ ಬರೀತಾ ಇದ್ದಾರೆ, ಇನ್ನೊವ್ರು ಬರೀತಾ ಇದ್ದಾರೆ. ಈ ಏಣಿನೂ ಬರೀತಾ ಇದ್ದಾರೆ. ಓಕೆ, ಚಲೋ, ರೆಡಿ? ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. ಆಪ್ಷನ್ ಡಿ. ಓಕೆ ಬಾಯ್ಸ್, ಡಿ ಬಂತ. ವೆರಿ ಗುಡ್ ಬಾಯ್ಸ್. ಸೊ 500 ಗೌತಮ್ 575 ನಿಮಿಷ ಇದೆಯಪ್ಪ. ಅದನ್ನು ಗಂಟೆ ಮತ್ತು ನಿಮಿಷದಲ್ಲಿ ಬರೀಬೇಕು. ಏನು ಮಾಡಬೇಕು? ಇಂಟು ಓಕೆ. 6 9 54, ಶೇಷ 35. ಸೊ 9 35/60 ಗಂಟೆ. ಅಥವಾ ಗೌತಮ್ 9 ನಿಮಿಷ 35. ಇವರೆಲ್ಲ ಸೆಕೆಂಡ್ ಅಂತಂದ್ರೆ ಇವರೆಲ್ಲ ಇವರು 9 ನಿಮಿಷ ಅಲ್ಲ 9 ಗಂಟೆ 35 ನಿಮಿಷ. ನೀವು ಬಾಯ್ಸ್, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ವೆರಿ ಗುಡ್. 1-0. ಡನ್ ಡನ್ ಡನ್. ಮುಂದೆ ಹೋಗ್ಬೋದಾ? ಚಲೋ, ಕೂಡಿ. ಇದು ಯಾರಿಗೂ ಇಲ್ಲ, ಯಾಕಂದರೆ ಇದು ಡೈರೆಕ್ಟ್ ಎಲಿಮಿನೇಷನ್ ಇತ್ತು. ಇದರಲ್ಲಿ ಇದನ್ನು ಮಾಡಬೇಕೆಲ್ಲ. ಲೆಕ್ಕ ಮಾಡೋಣ, ಬನ್ನಿ ಲೆಕ್ಕ ಮಾಡೋಣ. ಗಂಟೆ ನಿಮಿಷ ಸೆಕೆಂಡ್. ಹಲೋ ಹನುಮಂತು, ಲೆಕ್ಕ ಮಾಡಪ್ಪ. ಕೂಡ್ಬೇಕಾ ಏನು ಮಾಡಬೇಕು? ಕೂಡಿಸ್ಬೇಕಲ್ಲ. ಆಯಿತು, ಕೂಡಿಸ್ಬೇಕಂದ್ರೆ ಮೇಲೆ ಬರೆದು ಬಿಡೋಣ. ಅದು ಕಳಿಯೋದಕ್ಕೆ, ಕೊಡೋದಕ್ಕಲ್ಲ. 20 ಮತ್ತು 35 ಸೆಕೆಂಡ್. 4 ಗಂಟೆ 55 ನಿಮಿಷ ಮತ್ತು 40 ಸೆಕೆಂಡ್. ಕೂಡಿಸ್ಬೇಕು ಮಕ್ಕಳೇ, ಕೂಡಿಸೋಣ. ಏನಾಗ್ತದೆ? 75 12. ಇದು ಭಾಳ ಸರಿ ಮಾಡಿದ್ವಿ ಕಣ್ರಿ. 60 ನಿಮಿಷ ಕಳೀರಿ, 1 ಗಂಟೆ ಕೊಡ್ರಿ. ಎಷ್ಟಾಗುತ್ತೆ ಇಲ್ಲಿ? ಅಲ್ಲ, 1 ನಿಮಿಷ ಕೊಡ್ರಿ. ಏನಾಗುತ್ತಪ್ಪ ಇದು? 15 ಸೆಕೆಂಡ್. 76 ನಿಮಿಷ 12 ಗಂಟೆ. ಆದರೆ ಇದರಲ್ಲಿ ಮತ್ತೆ 60 ಕಳೀರಿ, ಇಲ್ಲಿ 1 ಗಂಟೆ ಕೊಡ್ರಿ. ಎಷ್ಟಾಗುತ್ತೆ? 15 ಸೆಕೆಂಡು, 16 ನಿಮಿಷ ಮತ್ತು 13 ಗಂಟೆ. ಓಕೆ, ನೀವು ಹೇಳ್ದಂತೆ ಆಪ್ಷನ್ ಬಿ. ಇದನ್ನು ಯಾರಿಗೂ ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ನೇರವಾಗಿ ಮಾಡ್ಬೋದಿತ್ತು. ಬಾಯ್ಸ್ 1 ಗರ್ಲ್ಸ್ 0. ಮುಂದಿನ ಪ್ರಶ್ನೆಗೆ ಹೋಗಬಹುದಾ? ಚಿನ್ಮಯ್, ಸ್ಲೋ ರೈಟರ್. ಓಕೆ, ರೆಡಿ ಇದ್ದೀರಾ? ಓಕೆ. ನಿಮಿಷಗಳಲ್ಲಿ ಬರೀರಿ. ನೋಡಿದ ತಕ್ಷಣ ಹೇಳ್ಬೋದು. ನಿಂದಮ್ಮ ಇಬ್ಬರು ಒಟ್ಟಿಗೆ ಹೇಳಿದಿರಿ. ಭಾರಿ ಕ್ಲೋಸ್ ಕಾಲ್. ಎನಿವೇಸ್ 5.3 ಗಂಟೆ ಅಂತ ಇದೆ. ಕರೆಕ್ಟ್, 5.3 ಗಂಟೆ ಇದೆ. ನಿಮಿಷ ಮಾಡಬೇಕಂದ್ರೆ ಗಂಟೆನ ಏನು ಮಾಡ್ತೀರಾ? ನಿಮಿಷ ಮಾಡಬೇಕಂದ್ರೆ 60 ಗುಣಿಸ್ತೀರಿ. ಕರೆಕ್ಟ್ರಾ? 60 ಗುಣಿಸ್ತೀರಿ. 6 3 18 ದಶಕ 1, 6 5 31, 0ಗೆ 0. 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ಸೊ 318 ನಿಮಿಷ. ಭಾಳ ಸುಲಭ ಆಯ್ತು. ಇದನ್ನು ಯಾರಿಗೂ ಕೊಡೋಕ್ಕಾಗಲ್ಲಪ್ಪ. ಮುಂದಿನ ಪ್ರಶ್ನೆ ಈಗ ಮಾಡಿರಿ, ನೋಡೋಣ. ನೆಕ್ಸ್ಟ್ ಕೊಡ್ತೀನಿ. ರೈಟ್. ಕರೆಕ್ಟ್. 8 ಗಂಟೆ. ಆಪ್ಷನ್ ಬಿ. ನಿಮ್ದು ಅದು 7 ಗಂಟೆ. ಇದು ಬಾಯ್ಸ್. ಚೆಕ್ ಮಾಡೋಣ. ಗೌತಮ್ ಏನು ಮಾಡ್ತೀರಾ ಇಲ್ಲಿ?
ನಿಮಿಷನ ಗಂಟೆ ಮಾಡ್ಬೇಕಂದ್ರೆ ಏನು ಮಾಡ್ತೀಯಪ್ಪ? 60ರಿಂದ ಭಾಗಿಸ್ತೀರಿ. 6 7 42, ಶೇಷ 25. ಕರೆಕ್ಟ್ರಾ? ಶೇಷ 25. 7 25/60 ಗಂಟೆ. ಇಬ್ರು ಹಾಂ 45 ಶೇಷ 45 7 ಗಂಟೆ 45 ನಿಮಿಷ. ಯಾರ್ದಪ್ಪ ಪಾಯಿಂಟ್? ಓ 0 ಸಿಂಚನಾ, ವೆರಿ ಗುಡ್ ವೆರಿ ಗುಡ್. ಮುಂದಿನ ಪ್ರಶ್ನೆ ಕಳೆಯಿರಿ. ಏನಪ್ಪ ಭಾಷೆ ಅದು? ಹೇಳಿದ್ರು ಅವ್ರು, ನೀನು ಹೇಳಪ್ಪ. ಆಪ್ಷನ್ ಡಿ ಹಾಕ್ಲಾ? ಅವ್ರು ಕಾನ್ಫಿಡೆಂಟ್ ಅದಾರಷ್ಟೇ. ಆಪ್ಷನ್ ಎ ಮುಗೀತು ನಿಮ್ಮದು ಒಂದೇ. ಓಕೆ, ಸೊ ಗಂಟೆ ನಿಮಿಷ ಸೆಕೆಂಡ್ 11 ಗಂಟೆ 40 ನಿಮಿಷ 25 ಸೆಕೆಂಡಿಂದ 8 ಗಂಟೆ 55 ನಿಮಿಷ 50 ಸೆಕೆಂಡ್. ಕಳಿಬೇಕು. 25ರಲ್ಲಿ ಹೋಗೋದಿಲ್ಲ. 39 85. ಬಾಯ್ಸಾ ಬಿನಾ? ಬಿ ಚೆಕ್ ಮಾಡ್ತೀನಿ ಆಮೇಲೆ. 35 ಸೆಕೆಂಡ್ ಬಂತು. ಇವೆರಡಂತೂ ಬರೋಕ್ಕೆ ಸಾಧ್ಯ ಇಲ್ಲ. 10 ಇದು 99 44 ಸೆಕೆಂಡ್ 44 ನಿಮಿಷ. ಆಪ್ಷನ್ ಎ ಕರೆಕ್ಟ್. ಮುಗೀತು ಆಪ್ಷನ್ ಎ. ಮುಂದಿನ ಪ್ರಶ್ನೆ. ಸೊ 1-0 ಅಗೇನ್. ನಿಮಿಷಗಳಲ್ಲಿ ಬರೆಯಿರಿ. ನಿಮಿಷಗಳಲ್ಲಿ ಬರೆಯಿರಿ. ವೆರಿ ಗುಡ್. ಸೊ ಗೌತಮ್ ಇಲ್ಲಿ 3.55 ಗಂಟೆ ಇದೆ ಗೌತಮ್. ಗಂಟೆನ ನಿಮಿಷಕ್ಕೆ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ಗೌತಮ್? 3.55 ಇಂಟು ಏನು ಮಾಡ್ತೀವಪ್ಪ? ಗಂಟೆನ ನಿಮಿಷಕ್ಕೆ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಇಂಟು 60 ನಿಮಿಷ. 6 5 ಗೌತಮ್ 30ಕ್ಕೆ 0 ದಶಕ 6 5 30 + 3 33ಕ್ಕೆ 3 ದಶಕ 3 6 3 18 3 21 0ಗೆ 0. 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 2 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. 213 ನಿಮಿಷ. ಓ ಮತ್ತೆ ಸಮವಾದ್ರಿ. ಏನಪ್ಪ? ಇಲ್ಲಿ ಬರ್ದಿಲ್ಲ. ಓಕೆ ಕೊನೆಯಲ್ಲಿ ಬಂದರೂ ಸಾಕು ನಮಗೆ, ಬಟ್ ತೊಂದರೆ ಇಲ್ಲ. ಓಕೆ, ಕೆಳಗಿನ ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ಬರೆಯಿರಿ. ಈಸಿ. ಫಿಕ್ಸ್ ಅದೇ ಆನ್ಸರು. 620 ನಿಮಿಷ. 620 ನಿಮಿಷನ ಗಂಟೆಗೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? 60ರಿಂದ ಭಾಗಿಸ್ಬೇಕು. 60 600 ಶೇಷ 20. ಹೌದ್ರಿ, 60 600 ಶೇಷ 20. ಸೊ ನೀವೇನಂತ ಬರಿಬೋದು? 10 20/60 ಗಂಟೆ ಅಥವಾ 10 ಗಂಟೆ 20 ನಿಮಿಷ. ಚಟಾ ಮುಂದೆ ಹೋಗ್ಬೋದ್ರಾ? ಸೊ ಗೌತಮ್, ನೆಕ್ಸ್ಟ್ ಪ್ರಶ್ನೆ ನೋಡಪ್ಪ ಯಾವ ಥರ ಇದೆ. ಕೂಡಬೇಕಿದೆ. ಯಾರಿಗೂ ಇಲ್ಲ. ಐ ಆಮ್ ಸಾರಿ, ಯಾರಿಗೂ ಇಲ್ಲ. ಎಲಿಮಿನೇಷನ್ ಇದೆ. ಆಪ್ಷನ್ ಡಿ ಎಲಿಮಿನೇಟ್ ಮಾಡ್ಬೋದು, ಹೇಳ್ಬೋದು. ಲೆಕ್ಕ ಇಲ್ಲ ಇಲ್ಲಿ, ಸಾರಿ. ಗಂಟೆ ನಿಮಿಷ ಮತ್ತು ಸೆಕೆಂಡ್ 7 ಗಂಟೆ 35 ನಿಮಿಷ ಮತ್ತು 50 ಸೆಕೆಂಡ್. ಅದಕ್ಕೆ ಏನನ್ನು ಕೂಡಿಸ್ಬೇಕು? 5 ಗಂಟೆ 40 ನಿಮಿಷ ಮತ್ತು 25 ಸೆಕೆಂಡನ್ನು ಕೂಡಿಸ್ಬೇಕು ಮಕ್ಕಳೇ. ಏನಾಗ್ತದೆ ನೋಡಿ, 75. ಅಯ್ಯೋ, ಇದು ಭಾಳ ಸರಿ ಬಂದಿದೆ ಕಣ್ರಿ. ಹಾಂ, ನೇರವಾಗಿ ಬರೆದ್ಬಿಡ್ಲಿ ಆನ್ಸರು. ಇದು 15 ಈ ಕಡೆ ಕೊಟ್ಟರೆ, 60 ಈ ಕಡೆ ಕೊಟ್ಟರೆ 15 ಸೆಕೆಂಡ್ ಉಳಿಯುತ್ತೆ. ಇದು 76 ಆಗುತ್ತೆ. ಅವಾಗ 76ರಲ್ಲಿ 60 ಈ ಕಡೆ ಕೊಟ್ಟರೆ ಇದು 16 ಉಳಿಯುತ್ತೆ. ಇದಕ್ಕೆ 1 ಸೇರಿಸಿದ್ರೆ 13 ಆಗುತ್ತೆ. ನೇರವಾಗಿ ಬರಿಬೋದಲ್ವ ಈ ಥರ? 13 ಗಂಟೆ 16 ನಿಮಿಷ 15 ಸೆಕೆಂಡ್. ಓಕೆ, ನೆಕ್ಸ್ಟ್ ಹೋಗೋಣ.
10 ಅಪ್ಪ. ಕಳೀರಿ. ಅಯ್ಯೋ, ಗಂಟೆ, ನಿಮಿಷ, ಸೆಕೆಂಡ್. 10 ಗಂಟೆ 25 ನಿಮಿಷ 35 ಸೆಕೆಂಡ್. 7 ಗಂಟೆ 40 ನಿಮಿಷ 50 ಸೆಕೆಂಡ್. ಮೈನಸ್ ಮಾಡೋಣ. ಏನಾಗ್ತದೆ ಮಕ್ಕಳೇ? 95 45 ಸೆಕೆಂಡ್ 44 ನಿಮಿಷ 2 ಗಂಟೆ. ಆಪ್ಷನ್ ಎ. ಹಾಂ, ಇಲ್ಲ, ಒಂದು ತಪ್ಪಾಗಿಲ್ಲ ಅವ್ರು ಹೇಳಿರೋದು. ಇದು ಒಂದು ತಪ್ಪಾಗಿಲ್ಲ. ಗಂಟೆ ನಿಮಿಷಗಳಲ್ಲಿ ಬರೆಯಿರಿ. ಈಸಿ. ಹಾಕ್ಲಾ? 4.75 ಗಂಟೆ ಇದೆ ಗೌತಮ್. 4.75 ಗಂಟೆನ ಆಪ್ಷನ್. ಗಂಟೆನ ನಿಮಿಷಕ್ಕೆ ಮಾಡ್ಬೇಕಂದ್ರೆ 60ರಿಂದ ಗುಣಿಸ್ರಿ, ನಿಮಿಷ ಆಗ್ತದೆ. 6 5 30, 6 7 42, 6 4 24. 0ಗೆ 0, 2ಕ್ಕೆ ಬಿಟ್ಟು ಪಾಯಿಂಟ್ ಇಡ್ರಿ, ಸರಿನಾ? ಸೊ ಏನಾಗ್ತದೆ? 285 ನಿಮಿಷವಾಗ್ತದೆ. 285 ನಿಮಿಷವಾಗ್ತದೆ. ಓಕೆ, 10 ಯಾರ್ದು? ಓ, ನಿಮಿಷ ಮತ್ತು ಗಂಟೆಗಳಲ್ಲಿ ಅಲ್ಲ, ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. ಸೊ 505 ಇದೆ ಚಿನ್ನು, 505 ಇದೆ. ಗಂಟೆ ಮಾಡ್ಬೇಕಂದ್ರೆ ನೀವೇನೋ ಹೇಳು ಅಂತಿದ್ದೀರಿ. ಅಷ್ಟರಲ್ಲಿ ಹೇಳಿಬಿಟ್ಟಿದ್ರೆ ಆಗ್ಬಿಡ್ತಿತ್ತು. ದೇವರು ನನಗೆ 2 ಕಿವಿ ಕೊಟ್ಟಿದ್ದಾನಪ್ಪ. 60ರಿಂದ ಭಾಗಾಕಾರ ಮಾಡೋಣ. ಏನಾಗ್ತದೆ? 6 8 48 ಶೇಷ 25. ಡನ್. 8 ಗಂಟೆ 25 ನಿಮಿಷ. 8 25/60 ಗಂಟೆ. ಅಥವಾ ಇದನ್ನೇನಂತ ಬರಿಬೋದು ಮಕ್ಕಳೇ? 8 ಗಂಟೆ 25 ನಿಮಿಷ. ಚುಟಾ, ಮುಗೀತಾ? ಮುಂದೆ ಹೋಗ್ಬೋದ್ರಾ? ಹಲೋ, ಮುಂದೆ ಹೋಗ್ಬೋದ್ರೇನಪ್ಪ? ಚಲೋ. ಕೆಳಗಿನ ಗಂಟೆಗಳನ್ನು ಕೂಡಿರಿ. ಇದು ಯಾರಿಗೂ ಇಲ್ಲ. ಐ ಆಮ್ ಸಾರಿ, ಯಾರಿಗೂ ಇಲ್ಲ. ಯಾಕಂದರೆ ಎಲಿಮಿನೇಟ್ ಮಾಡ್ತಿರಲ್ವ ಯಾವುದ್ಯಾವುದನ್ನು, ಇದನ್ನು ತೆಗೆದುಬಿಟ್ರೆ ಆಪ್ಷನ್ ಡಿ ಉಳಿತು. ಬಟ್ ಒಂದ್ಸರಿ ಕೂಡಿಸ್ರಿ ಪ್ಲೀಸ್, ಎಲ್ಲರೂ ಕೂಡಿಸ್ರಿ. ಗಂಟೆ, ನಿಮಿಷ, ಸೆಕೆಂಡ್ ಅಂತ ಬರೆದು ಕೂಡಿಸ್ ನೋಡ್ರಿ. ಅದೇ ಬರ್ತದ, ಬೇರೆ ಬರ್ತದ? ಗಂಟೆ, ನಿಮಿಷ ಮತ್ತು ಸೆಕೆಂಡ್. ಏನು ಬರ್ತದೆ ನೋಡ್ರಿ? 6 ಗಂಟೆ 50 ನಿಮಿಷ 30 ಸೆಕೆಂಡ್ ಮತ್ತು 4 ಗಂಟೆ 25 ನಿಮಿಷ 45 ಸೆಕೆಂಡ್. ಓಕೆ, ಏನಾಗ್ತದೆ? ಕೂಡಿಸ್ಬೇಕಾ ಕಳಿಬೇಕಪ್ಪ? ಕೂಡಿಸ್ಬೇಕು. ಸೊ 75, ಎಲ್ಲ 75 ಬರ್ತಾಯಿದೆ. ಇದು ಮಾತ್ರ 10 ಗಂಟೆ. ಅಥವಾ ಇದನ್ನು 16 15 ನೇರವಾಗಿ 11. ನೇರವಾಗಿ ಆನ್ಸರ್ ಬರೀತಾ ಇದ್ದೀನಿ. ನೀವು ಹೇಳಿದಂತೆ ಆಪ್ಷನ್ ಡಿನೇ ಬರ್ತದೆ. ನೀವು ಹೇಳಿದಂತೆ ರಿಯಲಿ ಆಗಲಿ. ರಿಪೀಟ್ ಆಗಿದ್ರೆ ಭಾಳ ಒಳ್ಳೆಯದು. ಜಲ್ದಿ ಹೇಳ್ತೀರಿ, ನೋಡೋಣ. ಮುಂದೆ ಹೋಗ್ಬೋದಾ? ಗಂಟೆಗಳನ್ನು ನಿಮಿಷಗಳಲ್ಲಿ ಬರೀರಿ. 2.15 ಗಂಟೆನ ನಿಮಿಷಕ್ಕೆ ಬರಿಬೇಕು ಅಂದರೆ 60 ಗುಣಿಸಿದ್ರೆ ನಿಮಿಷ ಆಗುತ್ತೆ ಗಂಟೆ, ಹೌದಿಲ್ರಿ? ಸೊ 6 5 30 ದಶಕ 3, 6 1 6 3 9, 6 2 18, 0ಗೆ 0, 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ನಿಮಿಷಕ್ಕೆ ನಿಮಿಷ 189. 6 1 6 5 30, 6 1 6 2 12, 18 ಬರ್ದ್ಬಿಟ್ಟಿನಿ. ಸಾರಿ, ನಾನು 6 3 ಮಾಡಿಬಿಟ್ಟೆ ಇಲ್ಲಿ. 6 2 12 ಕರೆಕ್ಟಮ್ಮ, ನೀವು ಹೇಳಿದ್ದು ಕರೆಕ್ಟ್ ಇದೆ. 129 ನಿಮಿಷ. ನಿಮ್ಮ ಉತ್ತರ ಕರೆಕ್ಟ್ ಇದೆ ವಾಯ್ಸ್. ನಾನು 4 ಕ್ವಶನ್ ಅಷ್ಟೇ ಇರೋದು. ಎಲ್ಲ ನೀವು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಭಾಳ ತಪ್ಪಾಗ್ಬಿಡುತ್ತೆ. ಒಗ್ಗಟ್ಟಿನಲ್ಲಿ ಮತ್ತೆ ತೋರಿಸ್ರಿ. ಗಂಟೆ ಮತ್ತು ನಿಮಿಷಗಳಲ್ಲಿ ಬರೀರಿ. 10
ಕರೆಕ್ಟ್ ಅಲ್ರಿ 10 ಗಂಟೆ 75 ನಿಮಿಷ ಅಂತಿರಲ್ಲ, 75 ನಿಮಿಷ ಇರುತ್ತೇನ್ರಿ? 10 ಗಂಟೆ ಸರಿ, 75 ನಿಮಿಷ ಇರುತ್ತಾ ಗಂಟೆಯಲ್ಲಿ? 10 ಗಂಟೆ 75 ನಿಮಿಷ ಅಂತಿರಲ್ರಿ. 675 ನಿಮಿಷ, ಅದನ್ನು ಗಂಟೆ ಮಾಡಬೇಕು ಅಂದರೆ 675/60. 60 11 66 ಅಥವಾ ಶೇಷ 15 ಉಳಿಯುತ್ತೆ. 60 11 660. 60 11 660, ಶೇಷ 15 ಉಳಿಯುತ್ತೆ. ಕರೆಕ್ಟ್. ಸೊ 11 15/60. 11 15/60 ನಿಮಿಷ. ಗಂಟೆ ಬರಿಬೇಕಿಲ್ಲ, ಇಲ್ಲಿ ಗಂಟೆ ಬರಿಬೇಕಷ್ಟೇ. ಆಯಿತಾ? 11 ಗಂಟೆ 15 ನಿಮಿಷ. ಟಡಾ! ಸೊ ಎಷ್ಟಾಯ್ತಪ್ಪ? 10 ಆಯ್ತು. ಈಗ ಒಗ್ಗಟ್ಟಿನಲ್ಲಿ ಕಳೆಯಿರಿ. ಬಾಯಲ್ಲಿ ಕೈ ತೆಗಿರಿ, ಕಳೆಯಿರಿ. ಇಲ್ಲ, ಗಂಟೆ ನಿಮಿಷ. ಹಾಂ ಬಾಯ್ಸ್, ಓಕೆ, ಚೆಕ್ ಮಾಡ್ತೀವಿ. ಗಂಟೆ ನಿಮಿಷ ಸೆಕೆಂಡ್ ಕಳಿಬೇಕಿದನ್ನು. 13 ಗಂಟೆ 30 ನಿಮಿಷ 45 ಸೆಕೆಂಡ್. ನೋಡಿರಿ ಮಕ್ಕಳೇ, ಕಳೆಯೋ ಲೆಕ್ಕ ಇದ್ದಾಗ ಸ್ವಲ್ಪ ಕೆಳಗೆ ಬರ್ಕೊಳ್ಳಿ. ಕಳೆಯೋ ಲೆಕ್ಕ ಇದ್ದಾಗ ಕೆಳಗೆ ಬರ್ಕೊಳ್ರಿ ಸ್ವಲ್ಪ. ಆಯಿತಾ? ಸುಲಭ ಆಗ್ತದೆ. ಸೊ 9 ಗಂಟೆ 45 ನಿಮಿಷ. ಹಲೋ ವಿಜಯ್, 45 ಸೆಕೆಂಡಲ್ಲಿ 55 ಸೆಕೆಂಡ್ ಕಳೆಯೋಕ್ಕಾಗತ್ತಾ? ಇಲ್ಲ. ದಶಕ ತೊಗೊಬೇಕಲ್ವಾ? ದಶಕ ತೊಗೊಂಡ್ರೆ ಇದು 30 ಇದ್ದಿದ್ದು ಎಷ್ಟಾಗುತ್ತೆ? 30ರಿಂದ ಒಂದು ಕಡೆ ಕೊಟ್ಟರೆ 30 ಎಷ್ಟಾಗುತ್ತೆ ಅವಾಗ? 29 ಆಗುತ್ತೆ. ಇದು ಎಷ್ಟಾಗುತ್ತೆ? 29. ಒಂದು ಆ ಕಡೆ ಕೊಡ್ತಿದ್ಯಪ್ಪ, 1 ನಿಮಿಷ ಸೆಕೆಂಡಿಗೆ ಕೊಟ್ಟರೆ ಎಷ್ಟು ಸೆಕೆಂಡ್ ಆಗುತ್ತೆ? ಅದು 60 ಸೆಕೆಂಡ್. 60 + 45 ಸೆಕೆಂಡ್. 60 + 45 ಸೆಕೆಂಡ್ 105 ಸೆಕೆಂಡ್. 60 + 45 ಸೆಕೆಂಡ್ 105 ಸೆಕೆಂಡ್. ಸೊ ಹಲೋ ಬಾಯಲ್ಲಿ ಬೆರಳಿಡಬಾರ್ದು ಚಿನ್ಮಯ್. ಹಾಂ. ಸೊ 105ರಲ್ಲಿ 55 ಹೋದರೆ 105ರಲ್ಲಿ 55 ಹೋದರೆ ಯಾಕೆ ಮಾತು ಯಾಕೆ ಆಗ್ತದೆ? 50 ಇದೆ. 50. ಸೊ ಇಲ್ಲೇನಿದೆ? 12 ಆಗುತ್ತೆ. ಒಂದು ಆ ಕಡೆ ಕೊಟ್ಟರೆ ಇದು 89 ಆಗುತ್ತೆ. ಸೊ 44 ಸೆಕೆಂಡ್. 12ರಲ್ಲಿ 9 ಹೋದರೆ 3. ಹಾಂ, ಶ್ರೀವತ್ಸ. ಯಾರಿಗೂ ಇಲ್ಲ. ಯಾರಿಗೆ? ಎನಿವೇಸ್, ಆಪ್ಷನ್ ಬಿ ಕರೆಕ್ಟ್. ಡನ್. ಮುಂದೆ ಹೋಗ್ಬೋದಾ? ಕೊನೆಯ 3 ಪ್ರಶ್ನೆ ಇದೆ. 2 ಪ್ರಶ್ನೆ ಇದೆ. ಪ್ರಶ್ನೆನೇ ಇಲ್ಲ. ಐ ಆಮ್ ಸಾರಿ. ಎನಿವೇಸ್, ಓಕೆ. ಸೊ ಚೆನ್ನಾಗಿತ್ತು ಕ್ಲಾಸ್ ಅರ್ಥ ಆಗಿದೆ ಎಲ್ಲರಿಗೂ? ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಈ ಸೂತ್ರಗಳ ಸ್ಕ್ರೀನ್ಶಾಟ್ನ ತೊಗೊಬೋದು. ನಾನು ನಿಮಗೆ ಒಂದಿನ ಮುಂಚೆನೇ ಕೊಟ್ಟಿರ್ತೀನಿ ಇದನ್ನು. ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದರದ್ದು ಸ್ಕ್ರೀನ್ಶಾಟ್ ತೊಗೊಬೋದು. ಇಲ್ಲ ಈ ವಿಡಿಯೋನ ಪಾಸ್ ಮಾಡಿಯೂ ಸಹ ಬರ್ಕೊಬೋದು. ಇವು ಭಾಳ ಮುಖ್ಯ ಸೂತ್ರಗಳು. ಮುಂದಿನ ತರಗತಿಯಲ್ಲಿ ಈ ಸೂತ್ರಗಳ ಬಳಕೆ ಮಾಡ್ತೀವಿ ನಾವು. ಆಯಿತಾ? ಸೊ ಈ ಸೂತ್ರಗಳ ಬಳಕೆ ಮುಂದಿನ ತರಗತಿಯಲ್ಲಿ ಆಗ್ತದೆ. ಒಂದು ಪಾಸ್ ಮಾಡ್ಬೋದು, ಸ್ಕ್ರೀನ್ಶಾಟ್ ತೊಗೊಳ್ರಿ, ಏನಾದರೂ ಮಾಡಿರಿ. ಇದನ್ನು ಬರ್ಕೊಂಬಿಟ್ಟು ಇಂಗ್ಲೀಷ್ ಮೀಡಿಯಮ್ ಇದ್ದವರು ಇಂಗ್ಲೀಷಲ್ಲಿ ಬರ್ಕೊಳ್ರಿ, ಕನ್ನಡ ಮೀಡಿಯಮ್ ಅವರು ಕನ್ನಡದಲ್ಲಿ ಬರ್ಕೊಳ್ಳಿ. ಕಂಠಪಾಠ ಮಾಡಿ ಮುಂದಿನ ತರಗತಿಯಲ್ಲಿ ಇವುಗಳ ಬಳಕೆ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಸೋ ಮಚ್ enjoyable if you are able to learn them. Okay? So with this we are going to conclude today's class, and thank you for being with us for such a long time. Nenapidi, easy peasy classes.